ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೆ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋ ಮೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಃ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋ. ಪರಮ ಪವಿತ್ರವಾದಂತಹ ಸುಮಧ್ವ ವಿಜಯ ಶ್ರೀಮದಾಚಾರ್ಯರ ವಿಶೇಷವಾದ ಮಹಾತ್ಮ್ಯವನ್ನು ಅನೇಕ ರೀತಿಯಲ್ಲಿ ಹೇಳ್ತಕ್ಕಂಥ ಮಹೋನ್ನತವಾದ ಕೃತಿ. ಶ್ರೀಮದಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಆ ಮೂಲಕವಾಗಿ ಸಿದ್ಧಿ ವಿಘ್ನಮುಖ ದೋಷ ಭೇಷಜ, ಯಾವುದೇ ಒಂದು ಸಿದ್ಧಿಗೆ ಬರತಕ್ಕಂಥ ಎಲ್ಲ ವಿಧವಾದ ವಿಘ್ನಗಳನ್ನು ಸಹ ಪರಿಹಾರ ಮಾಡ್ತಕ್ಕಂಥ ದೊಡ್ಡ ಸಾಧನೆಯನ್ನಾಗಿ ಉಡುಪಿಯಲ್ಲಿ ಕೃಷ್ಣದೇವರ ಪ್ರತಿಷ್ಠಾಪನೆ ಆಯಿತು. ಆ ಕೃಷ್ಣ ಸಾಕ್ಷಾತ್ ರುಕ್ಮಿಣೀ ದೇವಿ ಪೂಜೆ ಮಾಡಿದಂಥ ಕೃಷ್ಣ ಮತ್ತು ವಿಶ್ವಕರ್ಮ ನಿರ್ಮಾಣ ಮಾಡಿದ ಕೃಷ್ಣ. ದೇವಕಿ ದೇವಿ ಕೇಳಿಲ್ಲಂತೆ, ನಾನು ಬಾಲ್ಯಲೀಲೆಗಳನ್ನು ನೋಡಲೇ ಇಲ್ಲ, ಹುಟ್ಟಿದ ಮಗುವನ್ನೇ ಅಲ್ಲಿ ಬಿಟ್ಟುಬಿಟ್ರಲ್ಲ, ನೋಡಲೇ ಇಲ್ಲ, ಯಶೋಧೆಯನ್ನು ನೋಡಲಿಲ್ಲ, ನನಗೆ ಭಾಗ್ಯ ಬರಲಿಲ್ಲ, ಅದಕ್ಕೋಸ್ಕರ ಬಾಲಕೃಷ್ಣ ರೂಪ ನೋಡಬೇಕು ಅಂತ ಕೇಳಿದಾಗ ಕೃಷ್ಣ ತೋರಿಸಿದ್ರಂತೆ ಬಾಲಕೃಷ್ಣ ರೂಪವನ್ನು. ಆ ಕ್ಷಣಕ್ಕೆ ರುಕ್ಮಿಣೀ ದೇವಿ ವಿಶ್ವಕರ್ಮನ ಕರೆಸಿ ಅದೇ ರೀತಿಯಾದ ವಿಗ್ರಹವನ್ನು ಮಾಡಲಿಕ್ಕೆ ಹೇಳಿದರು. ಅವರಿಗೆ ವಿಗ್ರಹ ಬೇಕಿಲ್ಲ, ಮುಂದಿನ ಜನಕ್ಕೆ ಉಪಯೋಗವಾಗಲಿ ಅಂತ ಕೇಳಿದರು. ಇವತ್ತು ಫೋಟೋ ತೆಗೆಸಿದ್ರೆ ಹಾಗೆ ಹಾಗೆ ಇವತ್ತು ಫೋಟೋ ಇಮಿಡಿಯೇಟಾಗಿ ಆಗ ನಮಗೆ ಗೊತ್ತಿದೆ. ಹಿಂದೆಲ್ಲ ಫೋಟೋ ತೆಗೆದ ಮೇಲೆ ಎಷ್ಟೋ ದಿವಸ ಬೇಕಾಗಿತ್ತು ಬರಬೇಕಾದ್ರೆ, ವಾಶ್ ಆಗಿ ರೀಲ್ ಮುಗಿದು ವಾಶ್ ಆಗಿ ಎಲ್ಲ ಬರಬೇಕಾಗಿ. ಈಗ ಇನ್ಸ್ಟೆಂಟ್ ಗೊತ್ತಾಯ್ತಾ. ಕಲರ್ ಫೋಟೋಸ್ ಅಂತೂ ಫಾರಿನ್ಗೆ ಹೋಗಿ ಡೆವಲಪ್ ಆಗಿ ಬರಬೇಕಾಗಿತ್ತು ಗೊತ್ತಾಯ್ತಾ. 30 ವರ್ಷಗಳ ಹಿಂದೆ ಫಾರಿನ್ಗೆ ಹೋಗಿ ಬರಬೇಕಾಗಿತ್ತು, ಒಂದು ತಿಂಗಳ ಮೇಲೆ ಆಗ್ತಾಯಿತ್ತು. ಈಗ ಇನ್ಸ್ಟೆಂಟ್ ಬರುತ್ತೆ ನಮಗೆ. ಫೋಟೋ ಇನ್ಸ್ಟೆಂಟ್ ಆದಾಗ ಅವರಿಗೆ ವಿಶ್ವಕರ್ಮಾದಿಗಳಿಗೆ ಇದನ್ನು ಮಾಡೋದೇ ಇನ್ಸ್ಟೆಂಟ್ ಇತ್ತು. ಶಿಲೆಯಲ್ಲಿ ವಿಗ್ರಹವನ್ನೇ ಹಾಗೆ ಮಾಡ್ತಾಯಿದ್ರು. ಸಾಲಿಗ್ರಾಮ ಶಿಲೆಯಲ್ಲಿ ಕೃಷ್ಣ ವಿಗ್ರಹ ಆಯಿತು. ಅದಕ್ಕೆ ಆಚಾರ್ಯರು ದೇವಕಿ ನಂದನ ನಂದಕುಮಾರ ವೃಂದಾವನಾಂಚನ ಗೋಕುಲಚಂದ್ರ ಅಂತ ಕೃಷ್ಣ ಸ್ತುತಿಯಲ್ಲಿ ದೇವಕಿ ನಂದನ ಅಂತ ಸ್ತೋತ್ರ ಮಾಡಿದ್ದಾರೆ. ದೇವಕಿ ಆನಂದ ಕೊಡೋದಕ್ಕೋಸ್ಕರವಾಗಿ ಮಾಡಿದಂಥ ವಿಗ್ರಹ ಅದು ದ್ವಾರಕೆಯೆಲ್ಲ ಮುಳುಗಿದಾಗ ಗೋಪಿಚಂದ್ರನ ಗಡ್ಡೆಯಲ್ಲಿ ಸೇರಿಕೊಂಡಿತ್ತು. ಅದನ್ನು ಆ ವ್ಯಾಪಾರಿ ಹಾಕ್ಕೊಂಡು ಬರ್ತಾಯಿದ್ದ. ಅದನ್ನು ಶ್ರೀಮದಾಚಾರ್ಯ ಸ್ವೀಕಾರ ಮಾಡಿದರು. ಅಲ್ಲಿಯ ಕೃಷ್ಣ, ದ್ವಾರಕೆಯ ಕೃಷ್ಣ ಇಲ್ಲಿಗೆ ಬಂದ. ಅವತ್ತಿನಿಂದ ಅಷ್ಟಮಠಗಳು ಮೊದಲಾದ ವಿಶೇಷ ರೀತಿಯಲ್ಲಿ ಆಚಾರ್ಯರು ವ್ಯವಸ್ಥೆ, ಪರ್ಯಾಯ ಪೂಜೆ ಮೊದಲಾದೆಲ್ಲ ನಡೀತಾ ಇದೆ. ವಾದಿರಾಜ ಸ್ವಾಮಿಗಳಂಥ ಮಹಾನುಭಾವರು ಆಮೇಲೆ ಬಂದರು, ಅದೆಲ್ಲ ನೋಡಿದ್ದೆ. ಮುಂದೆ ಶ್ರೀಮದ್ ಆಚಾರ್ಯರ ಯಜ್ಞವೊಂದನ್ನು ಮಾಡಿಸ್ತಾರೆ. ಯಜ್ಞಕ್ಕೆ ವಿಘ್ನ ಮಾಡೋದಕ್ಕೋಸ್ಕರ ಅಲ್ಲಿಯ ಜನಗಳು ಒಂದು ಗುಂಪು, ತಾಂತ್ರಿಕರು ಒಂದು ಗುಂಪು ವಿರೋಧ ಮಾಡುತ್ತಾರೆ. ಆದರೆ ವೈಷ್ಣವ ಪದ್ಧತಿಯಲ್ಲಿ ಮಾಡೋದು ಇನ್ನೂ ಕೂಡ ಎಲ್ಲ ಕಡೆ ವೈಷ್ಣವ ಪದ್ಧತಿ ಬಂದಿಲ್ಲ. ಆ ಪ್ರಾಂತದಲ್ಲೆಲ್ಲ ವೈಷ್ಣವ ಪದ್ಧತಿ ಅಂದರೆ ಜನಗಳಿಗಿಲ್ಲ. ಗಣೇಶ ಅಂದರೆ ಗಣೇಶನ ಪೂಜನೆ, ಶಿವನ ಪೂಜನೆ, ಅಂತರ್ಯಾಮಿ ಕಾನ್ಸೆಪ್ಟ್ ಇಲ್ಲೇ ಇಲ್ಲ ತುಂಬ ಜನಗಳಿಗೆ. ಆಚಾರ್ಯ ಅದನ್ನು ಪ್ರಪ್ರಥಮ ಬಾರಿಗೆ ತಂದಾಗ ಅಲ್ಲಿ ಇದನ್ನು ವಿರೋಧ ಮಾಡಿದರು. ಆಚಾರ್ಯರು ಹಾಗಾದರೆ ಅವ್ರ ಮುಂದೆ ಯಾವ ವಿರೋಧ ಲೆಕ್ಕ ಪ್ರಾಣದೇವರ ಮುಂದೆ.
ಎಲ್ಲರೂ ಆಚಾರ್ಯರು ವಿಶೇಷವಾಗಿ ಅವರು ವಾದ ಮಾಡಿದವರನ್ನು ಸೋಲಿಸಿದರು, ಯೋಗ್ಯರಿಗೆ ಕನ್ವಿನ್ಸ್ ಮಾಡಿದರು. ಅದು ಸಂಬಂಧಪಟ್ಟಂಥ ತಂತ್ರಸಾರ ಸಂಗ್ರಹಾದಿ ಗ್ರಂಥಗಳನ್ನು ಬರೆದು ಪ್ರತಿಷ್ಠಾಪನೆ ಹೇಗಿರಬೇಕು, ಮಠ ಹೇಗಿರಬೇಕು, ವಾಸ್ತು ಹೇಗಿರಬೇಕು, ಮೂರ್ತಿಯ ಪ್ರತಿಷ್ಠಾಪನೆ ವಿಧಿವಿಧಾನಗಳೇನು, ಜೀರ್ಣೋದ್ಧಾರ ಕ್ರಮ ಏನು ಎಲ್ಲವನ್ನೂ ತಿಳಿಸ್ತಕ್ಕಂಥ ಪೂರ್ವ ಕೃತಿಯನ್ನೆಲ್ಲ ಬರೀತಾ ಇದ್ದಾರೆ. ಅಲ್ಲಿಂದ ವಾಪಸ್ ಬರ್ತಾರೆ. ಆ ಯಜ್ಞಕ್ಕೆ ದೀಕ್ಷಿತರಾಗಿ ಕೂತಿದ್ದು ಆ ಗುರುಪುತ್ರ, ಕಿವಿನೋ ವಾಸಿ ಮಾಡಿದ್ರಲ್ಲ ಗುರುಪುತ್ರ. ಯಜ್ಞವನ್ನು ನಿಂತು ಮಾಡಿಸಿದವರು ಸಾಕ್ಷಾತ್ ಆಚಾರ್ಯ ತಮ್ಮಂದಿರು ವಿಷ್ಣು ತೀರ್ಥರು. ಇನ್ನೂ ಸನ್ಯಾಸ ಆಗಿರಲಿಲ್ಲ ಅವರಿಗೆ. ಅವರ ಎಲ್ಲ ಕೆಲಸಗಳನ್ನು ಮಾಡಿಸ್ತಾರೆ. ಅಂಥ ಸಾಮಾನ್ಯವಾಗಿ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಯಜ್ಞ ಮಾಡಿದಾಗಲೇ ಆ ಯಜ್ಞಕ್ಕೆ ಭಾರಿ ಮಹತ್ವ ಬರುತ್ತೆ. ಇನ್ನು ಭಾರತೀಯರಮಣ ಮುಖ್ಯ ಪ್ರಾಣನ ನಿಂತು ಯಜ್ಞ ಮಾಡಿಸಿದಾಗ ಅದರ ಕ್ವಾಲಿಟಿ ಹೇಗಿರಬೇಕು ಅಂತ ಹೇಳ್ತಾರೆ. ಕೋನು ವರ್ಣಯತಿ ತಮ್ಮ ಮಹಾಕೃತು ಅಂತ ಕರೆದಿದ್ದಾರೆ. ರಾಜಸೂಯಾಗ ಇದ್ದಾಗಿತ್ತಂತೆ ಅಂತ ಯಜ್ಞವನ್ನು ಮಾಡಿಸಿದ್ದು. ರಾಜಸೂಯಾಗ ಮಾಡಿಸಿದ್ದು ಭೀಮರೂಪದಿಂದ ಅವರೇ, ಈ ಯಾಗ ಮಾಡಿಸಿದ್ದು ಮಧ್ವರೂಪದಿಂದ ವಾಯುದೇವರೇ. ಅಷ್ಟು ಮಾಡಿ ಅಲ್ಲಿಂದ ತಾವು ಮತ್ತೊಮ್ಮೆ ಬದರಿ ಯಾತ್ರೆ ಹೊರಡುತ್ತಾರೆ. ಈ ಕೃಷ್ಣ ಪ್ರತಿಷ್ಠಾಪನೆಯಾಗಿದ್ದು ಸುಮಾರು 1238ರಲ್ಲಿ. 1238ರಲ್ಲಿ ಅವ್ನು ನೆನಪಿಟ್ಟುಕೊಂಡ್ರೆ ಎಷ್ಟು ವರ್ಷ ಆಗಿದೆ ಎಲ್ಲ ನಮಗೆ ಜ್ಞಾಪಕ ಆಗುತ್ತಾಗ. ಅನಂತರದ ಭಾಗ ಅದನ್ನು ಒಪ್ಪಿಸಬೇಕು ಭಗವಂತನಿಗೆ. ಯಾವ ಕೆಲಸ ಹೇಳಿದ ಮೇಲೆ ಮಾಡಿದ್ದನ್ನು ಒಪ್ಪಿಸಬೇಕಾದ್ದು ಪದ್ಧತಿ. ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥ ಸಬ್ಮಿಟ್ ಆಗಬೇಕು. ಆಚಾರ್ಯರು 2ನೇ ಬಾರಿ ಬದರಿ ಯಾತ್ರೆ ಹೊರಟರು. ಅವ್ರ ಹಿಂದೆ ಮಥಾ ಪ್ರಕಾರ ದೊಡ್ಡ ಗುಂಪು ಹೊರಟಿತು. ಅಲ್ಲಿಂದ ಹೊರಟಿರಲಿಕ್ಕೆ ಏನೇನು ಮಹಿಮೆಗಳು ನಡೆದು ಅನ್ನೋದನ್ನೆಲ್ಲ ಹೇಳ್ತಾರೆ. ಆಚಾರ್ಯರು ಬದರಿಗೆ ಹೋಗಿ ಬರೋ ಹೊತ್ತಿಗೆ ಎಷ್ಟೆಷ್ಟು ಮಹಿಮೆ ತೋರಿಸಿದ್ದಾರೆ ಎಂಬುದನ್ನು 10ನೇ ಸರ್ಗದಲ್ಲಿ ಭಾಳ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಅವನ್ನೆಲ್ಲ ಕೆಡ್ತಾ ಹೋದರೆ ಆಚಾರ್ಯರ ಮಹಿಮೆ ಬಹುಮುಖವಾದ ಮಹಿಮೆ, ಒಂದೇ ರೀತಿ ಮಹಿಮೆಗಳಲ್ಲ, ಅನೇಕ ರೀತಿಯ ಮಹಿಮೆಗಳು. ಅಲ್ಲಿಂದ ಹೊರಟು ಹೋಗ್ತಿದ್ದಾರೆ, ಒಂದು ಊರು ಪ್ರವೇಶ ಮಾಡ್ತಾ ಇದ್ದಾರೆ. ಆ ಊರು ಈಶ್ವರ ದೇವ ಅಂತ ಒಬ್ಬ ರಾಜ. ಆ ರಾಜನಿಗೆ ಒಂದು ಮಾಂಡಲಿಕ, ಒಂದು ಪಾಳೆಗಾರ ಇದ್ದಾರೆ. ಕೆರೆ ಕಟ್ಟಿಸ್ಬೇಕು ಅಂತ ಜನಗಳ ಒಂದು ಕೋರಿಕೆ ಒಪ್ಪಿಕೊಂಡ, ಮನಸ್ಸಿಗೆ ಶುರು ಮಾಡಿದ. ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಅವನಿಗೆ. ಒಂದು ಉಪಾಯ ಮಾಡಿದ. ಯಾರು ತನ್ನ ರಾಜ್ಯಕ್ಕೆ ಕಾಲಿಡ್ತಾರೋ ಇಡೀ ದಿವಸ ಕೆರೆ ಅದ್ರ ಮುಂದೆ ಹೋಗಬೇಕು, ಅಂದರೆ ಫ್ರೀಯಾಗಿ ಆಗಿರ್ಬೇಕು ಕೆಲಸ. ಆ ಥರ ಅದು ಬಿಡಿದವ್ರಿಗೆ ಹಿಂಸೆ ಆಗಬೇಕು. ಆ ರೀತಿ ಮಾಡ್ತಾಯಿದ್ದೆ. ಎಷ್ಟೋ ಜನ ಪಾಪ ನಿರ್ವಹಣೆ ಸಿಕ್ಕಾಗ ಅದೇ ಟ್ಯಾಕ್ಸ್ ಇದ್ದಾಗೆ, ಎಂಟ್ರಿ ಟ್ಯಾಕ್ಸ್ ಇದ್ದಾಗ ಮಾಡಿಬಿಟ್ಟಿದ್ದವು. ಆಚಾರ್ಯ ಅಲ್ಲಿಗೆ ಬಂದರು. ಆಚಾರ್ಯ ಅವಾಯ್ಡ್ ಮಾಡಿ ಹೋದರೂ ಮುಗಿದೋಗ್ತಿತ್ತು. ಅವ್ರಿಗೆ ಕಣ್ಣಿಗೆ ಕಾಣಿಸ್ತೇ ಹೋದ್ರು, ವಾಯುದೇವರು ಕಣ್ಣಿಗೆ ಕಾಣಿಸ್ತೇ ಹೋದರೂ ಮುಗಿದೋಗ್ತಿತ್ತು. ಅವನ ಪ್ರಾಬ್ಲಮ್ಮೇ ಜಗತ್ತಿಗೆ ಸಾಲ್ವ್ ಮಾಡಬೇಕು, ಅದಕ್ಕೆ ಎಂಟ್ರಾಗ್ತಾರೆ. ಬಕಾಸುರ ಮೊದಲಾದವುಗಳಿಂದ ಪೀಡಿತವಾದ ಏಕಚಕ್ರ ನಗರಾದಿಗಳನ್ನು ಹೇಗೆ ಉದ್ಧಾರ ಮಾಡಿದರು ಹಾಗೆ ಪ್ರವೇಶ ಮಾಡಿದರು. ಅವನು ನೋಡಿದ, ಇವರು ಯತಿಗಳು, ಹಿಂದೆ ಯತಿಗಳ ಗುಂಪೇ ಇದೆ, ಕಾಮನ್ ಸೆನ್ಸ್ ಬೇಡ ಅವನಿಗೆ ಕೊನೆ ಪಕ್ಷ, ನೀವು ಅಗದೇ ಹೋಗಬೇಕು ಅಂತ ಹೇಳಿದ. ಆಚಾರ್ಯ ಹೇಳಿದರು, ಇವತ್ತು ಕೂಡ ನೋಡಿ, ನೀವು ರೈಲ್ವೆಗಳಲ್ಲಿ ಸಂಚಾರ ಮಾಡಿ ಹೊರಟಾಗ ಸ್ವಲ್ಪ ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರೆ, ಟಿಕೆಟ್ ಕೇಳೋದೆಲ್ಲ ಬಿಟ್ಬಿಡ್ತಾರೆ ಹೋಗಲಿ ಅಂತ. ಆ ಕಡೆ ಅಷ್ಟರ ಮಟ್ಟಿಗೆ ಬರೀ ಕಾವಿ ಬಟ್ಟೆಗೆ ಒಂದು ರೀತಿ ಗೌರವ ಇದೆ. ಆಚಾರ್ಯರಂತೂ ಸೂಪರು, ಅವನಿಗೆ ತಿಳುವಳಿಕೆನೇ ಇಲ್ಲ, ದುರಹಂಕಾರಿ. ಈಶ್ವರ ದೇವ, ಈಶ್ವರೋಹಂ ದೇವೋಹಂ ಅಂತಕ್ಕಂಥ ಕಾನ್ಸೆಪ್ಟ್ ನಾವು. ತಕ್ಷಣ ಶ್ರೀಮದ್ ಆಚಾರ್ಯರು, ನೋಡು ಅವಶ್ಯ ತೋರೋಣಂತೇನು ಯೋಚನೆ ಇಲ್ಲ, ನಾವು ಯತಿಗಳು, ಇವೆಲ್ಲ ಮಾಡಿ ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಕ್ರಿಯೆಯ ಅಕುಶಲಾನ್ನಹ ಪ್ರಬೋಧಯೇತಿ, ಹೇಗೆ ತೋಡ್ಬೇಕು ಸ್ವಲ್ಪ ತೋಡಿಸ್ಕೊಡು ಅಂತ ಹೇಳಿದರು. ಅವ್ನು ಪಿಕಾಸಿ ಹಿಡ್ಕೊಂಡ, ನೋಡಿ ಹಿಡ್ಕೋಬೇಕು ಅಂತ ಹೇಳಿದ, ಮೇಲಕ್ಕೆ ಎತ್ತಿದ, ಹೀಗೆ ಎತ್ತಬೇಕು ಅಂತ ಹೇಳಿದ, ಹೀಗೆ ಅಗಿಬೇಕು ಅಂತ ಹೇಳಿದ. ತೋರಿಸ್ಲಿಕ್ಕೆ ಹೊರಟವನು ತಾನೇ ಅಗಲಿಕ್ಕೆ ಶುರು ಮಾಡಿಬಿಟ್ಟು ಹಾಗೆ. ಪ್ರಕಾರಂ ಪ್ರಕಟೀಕರ್ತು ಆರಭ್ಯ ವಿರರಾಮನೋ ಮಹೀಯೋ ಮತಿ ಮಾಹಾತ್ಮ್ಯಾತ್ ವೈವಶ್ಯೇನ ಖನನ್ ಖಲಹ. ಇಡೀ ದಿವಸ ಅಗಿತಾ ಇದ್ದಾರೆ. ಆಚಾರ ರೈಟ್ ಅಂತ ಬಂದು ಹೊರಟೋಗ್ಬಿಟ್ರೆ ಆ ಕಡೆ. ಅಂದರೆ ಪ್ರೇರಕರು, ಅಂತಹ ಪ್ರೇರಕರೇ ಕೆಲಸ ಮಾಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೊಳಗೆ ನಿಂತು ಪ್ರೇರೇಪಣೆ ಮಾಡಿಸೋದೇ ವಾಯುದೇವರು ಅಂದ ಮೇಲೆ ಅದೊಂದು ಏನು ಲೆಕ್ಕ. ಈ ಮೂಲಕ ತಾವ್ಯಾರು ಅಂತ ತೋರಿಸ್ಕೊಟ್ರು ಜನಗಳಿಗೆ. ಅವನ ಪೀಡೆ ಬರದಂತೆ ನೋಡಿ, ಅವನಿಗೆ ಭಾರಿ ವಿವೇಕ ತಂದುಕೊಟ್ರು ಮತ್ತು ಅವನ ದಮನ ಮಾಡಿದರು. ಮುಂದೆ ಹೊರಟರು. ಅದು ದುಷ್ಟರನ್ನು ಆ ರೀತಿ ಗೆಲ್ಲಬೇಕೇ ಹೊರತು ಇದು ಮಾಡೋದಲ್ಲ. ಸುಮ್ಮನೆ ಎಂದ ಬೇರೆ ಕಡೆ ದಾರಿ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಸೊಲ್ಯೂಷನ್ ಅಲ್ಲ, ಅವನ ಸಮಸ್ಯೆನೇ ಪರಿಹಾರ ಮಾಡಬೇಕು. ಇದು ಆಚಾರ್ಯರ ಕೌಶಲ. ಇದು ದೌರ್ಜನ್ಯಕ್ಕೆ ಒಳಗಾಗಿ ಎಷ್ಟೋ ಜನ ಸಮಸ್ಯೆಗೆ ಒಳಗಾಗ್ತಾರೆ. ಎಷ್ಟೋ ಮತಾಚಾರ್ಯರು ಇಂಥ ರಾಜರ ಹೊರಡಿ ತಡ್ಕೊಳ್ಳಾರ್ದೇ ದೇಶಾಂತರ ಹೋದವರು ಇದ್ದಾರೆ, ಗೊತ್ತಾಯ್ತಾ? ಎಷ್ಟೋ ತಮಿಳುನಾಡವರು ಕರ್ನಾಟಕ ಬಂದವರು ಇದ್ದಾರೆ. ಹಿಂಸೆ ತಾಳಲಾರದೆ. ಆಚಾರ್ಯ ಹಿಂಸೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ, ಯಾಕೆಂದರೆ ಸರ್ವ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ವಾಯುದೇವರದು. ಇನ್ನೂ ಮುಂದೆ ಹೋದಾಗ ಸಂಚಾರ ಮಾಡ್ತಾ ಡೆಲ್ಲಿ ಪ್ರಾಂತ, ಗಂಗಾ ನದಿ ದಾಟ್ತೇನೆ ಬದರಿ ಹೋಗಕ್ಕೆ ಬರೋದಿಲ್ಲ. ಯಾವ ಕಡೆಯಿಂದ ಹೋದರೂ ಗಂಗಾ ನದಿ ದಾಟಲೇಬೇಕು. ನೋಡಿ ದಾಟಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ ಇದಿಲ್ಲ, ವ್ಯವಸ್ಥೆ ಇಲ್ಲ ದಾಟಕ್ಕೆ. ಯುದ್ಧದ ಪ್ರಸಂಗ, ಅಲ್ಲೇನೋ ಅಂತಃಕಲಹಗಳು ಬರುತ್ತಲ್ಲ. ಕಾವೇರಿ ಬಂದ ಕಾಲಕ್ಕೆ ತಮಿಳ್ನಾಡು ಬಸ್ ಕ್ಯಾನ್ಸಲ್, ತಮಿಳ್ನಾಡಲ್ಲಿ ಬಂದ್ ಮಾಡಿಬಿಡ್ತಾರಲ್ಲ ಆ ಥರ. ಅಲ್ಲಿಂದ ಇಲ್ಲಿ ಬರಾಗಿಲ್ಲ, ಅಲ್ಲಿಗೆ ಹೋಗಾಗಿಲ್ಲ, ಎಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದ.
ಗಂಗಾ ನದಿ ದಾಟಿ ನೌಕೆಗಳು ಯಾವುದು ಇಲ್ಲದಂತೆ ನೋಡಿಬಿಟ್ಟಿದ್ದ. ಆ ಕಡೆಗೆ ಕಾವಲು ಬೇರೆ ಇಟ್ಟಿದ್ದ, ಯಾರೂ ದಾಟ್ಕೊಂಡು ಬರ್ಕೊಡೋದು, ಯಾರೇ ಬಂದರೂ ಶತ್ರುಗಳಿದ್ದಾಗಲೇ ಲೆಕ್ಕ ರಾಜನಿಗೆ ಅಂತ ವ್ಯವಸ್ಥೆ ಮಾಡಿ ಎಲ್ಲ ಸಂಚಾರ ನಿಂತು ಹೋಗಿದ್ದು. ಆಚಾರ ಮುಂದೆ ಹೋಗಬೇಕು, ಆಚಾರ ಕಾಯ್ತಾ ಕೊಡಲಿಲ್ಲ. ಅವ್ರು ಯಾರು ಅವರಿಗಾಗಿ ಎಲ್ಲರೂ ಕಾಯಬೇಕು, ಅವ್ರು ಯಾರಿಗೆ ಕಾಯಬೇಕಾಗಿದೆ. ಸೀದಾ ಹೊರಟರು, ಶಿಷ್ಯರನ್ನೆಲ್ಲ ನಿಲ್ಲಿಸಿದರು. ಶಿಷ್ಯರಿಗೆ ಒಂದು ಕ್ಷಣ ಯೋಚನೆ ಬಂತು, ಗಂಗಾ ನದಿ ದಾಟದೆ ಮುಂದೆ ಹೋಗಾಗಿಲ್ಲ, ದಾಟೋದಕ್ಕೆ ವ್ಯವಸ್ಥೆ ಇಲ್ಲ, ದಾಟಿದ ಮೇಲೆ ಏನಿದೆಯೋ ಗೊತ್ತಿಲ್ಲ ಅಂತ ಗಾಬರಿಯಾಗಿದ್ದಾಗ ಆಚಾರ ಹೇಳ್ತಾರೆ, ಎಲ್ಲ ಸಾಲಾಗಿ ನಿಲ್ಕೊಳ್ಳಿ ಅಂತ ಒಬ್ಬರಿಂದ ಒಬ್ಬರು ಕ್ಯೂ ನಿಲ್ಲಿಸಿದ್ರು. ಫಸ್ಟ್ ಕ್ಯೂ ಫಾರ್ಮ್ ಮಾಡಿಸ್ತಾರೆ ಆಚಾರ್ಯ. ಒಳ್ಳೆ ಕ್ಯೂ ಕಾನ್ಸೆಪ್ಟ್. ನಮಗೆ ತೀರ್ಥಕ್ಕೂ ಕ್ಯೂ ಇಲ್ಲ, ಮುದ್ರೆಗೂ ಕ್ಯೂ ಇರೋದಿಲ್ಲ. ಆಚಾರ್ಯ ತೋರಿಸಿ ನಿಂತ್ಕೊಳ್ಳಿ, ನಿಲ್ಲಿಸ್ಕೊಂಡು ಮುಂದೆ ತಾವು ನಿಂತರು. ಮುಂದೆ ಹಿಂದೆ ನಿಂತಾನು ಹಿಡ್ಕೊಳ್ಳಿ ಅಂತ ಹೇಳಿದರು. ನಡ್ಕೊಂಡು ಹೊರಟ್ಬಿಟ್ರು ನಡಿಯಕ್ಕೆ. ನಡ್ಕೊಂಡು ಹೋಗ್ತಾ ಇದ್ದಾರೆ, ನೀರಿನ ಮೇಲೆ ನಡೀತಾ ಇದ್ದಾರೆ ಆಚಾರ್ಯರು. ಎಲ್ಲರೂ ಸುರಕ್ಷಿತ ಮೇಲೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆ ಕಡೆ ಇದ್ದಾರೆ ಮುಸಲ್ಮಾನ ಸೈನಿಕರು ಎಷ್ಟೋ ಜನ ಇದ್ದಾರೆ, ಸಾವಿರಾರು ಜನ. ಅವರೆಲ್ಲ ಹೇಳಿ ಮಾರೋ ಅಂಬರೆ ಅವರೆಲ್ಲ ಕಂಡ್ರೆ ಹೊಡೆದಾಕರೆ. ವಾರಯತ ವೈರಿ ಸುಹೃದೋಬುಲ್ ಮಾರಯತ ಪಾರಗಮನಾತ್ ಪ್ರಾಕ್ ಆಪತತ ಆಲಪತ ಇತ್ಯವದೋಚ್ಚೈಹಿ ಸತ್ವರಕ ರಾಜಪುರುಷಾನ್ ಉಚಿತವಾಚ. ಮಾರೋ ಅಂತ ಬರ್ತಾ ಇದ್ದಾರೆ ಆ ಕಡೆಗೆ. ಆಚಾರ್ಯ ಹೇಳ್ತಾರೆ, ನೋಡಿ ನಾವು ಬರ್ತಿರೋದು ನಿಮ್ಮ ಕಡೆಗೆ, ಹೀಗೆ ಹೋಗ್ತಾ ಇಲ್ಲ, ಬರೋವರೆಗೂ ಸುಧಾರಿಸಿ. ಇಲ್ಲೇ ಬಂದರೆ ನಾವು ಹೀಗೆ ಬರ್ತೀವಿ ಅಂತ ನೀವು ಬಂದರೆ ಅಲ್ಲಿ ಹೊಡ್ಕೊಂಡು ಹೋಗ್ತೀರಿ ಗಂಗಾ ನದಿಗೆ. ಅದಕ್ಕೆ ಸಾಯಬೇಡಿ, ಸ್ವಲ್ಪ ಬರೀ ಅಲ್ಲೇ ಏರಿ ಬರ್ತೀವಿ ಅಂತೇಳಿ. ಏನು ಮಾಡ್ತೀರೋ ಬಂದಮೇಲೆ ಮಾಡಿ ಅಂತೇಳಿ ಅವರೆಲ್ಲ ಸಾಯೋದನ್ನು ಉಳಿಸಿದರು ಆಚಾರ್ಯರು. ಅವ್ರು ಹೌದಲ್ಲ ಅಂತ ಅಂದ್ಕೊಂಡು ನಿಂತ್ಕೊಂಡ್ರು. ಆಚಾರ್ಯ ದಾಟಿ ಹತ್ತಿರ ಬಂದು ಅಲ್ಲಿದ್ದಾಗ ಜೋರಾಗಿ ಹೊಡಿಲಿಕ್ಕೆ ಅಂತ ಹೋದ ಇವರು ಹತ್ತಿರ ಬಂದ ನೋಡ್ತಾ ನಿಂತು ಬಿಡ್ತಾರಾಗಲೇ. ಮಂತ್ರಮುಗ್ಧರದ್ದೇನು ನಿಶ್ಚಲ ಆಚಾರ ವರ್ಚಸ್ಸಾಗಿತ್ತು ಅಂದರೆ ಅವ್ರಿಗೇನು ಮಾಡೋದಕ್ಕೂ ತೋಚ್ತಾ ಇಲ್ಲ, ಆ ರೀತಿ ನಿಂತು ಬಿಡ್ತಾರೆ. ಆಚಾರ ಸರ ಮುಂದೆ ಹೋಗ್ತಾ ಇದ್ದಾರೆ, ಇವರು ಅವ್ರ ಹಿಂದೆಯೇ ಹೋಗ್ತಾ ಇದ್ದಾರೆ. ಅಂದರೆ ಮುಸಲ್ಮಾನ ಸೈನಿಕರು ಆಚಾರ್ಯರನ್ನು ನೋಡಿ ಅವ್ರ ಹಿಂದೆ ಫಾಲೋ ಮಾಡ್ತಾರೆ ಅಂದರೆ, ನಮ್ಮ ಮಾಧ್ವರಾಗಿ ಆಚಾರ್ಯನ ಫಾಲೋ ಮಾಡೋದಿಲ್ಲ ಅಂದರೆ ಎಲ್ಲಿ ಎಷ್ಟು ದೂರ ಇದ್ದೇವೆ ಯೋಚನೆ ಮಾಡಬೇಕು. ಆಚಾರ್ಯರನ್ನು ಬಿಟ್ಟು ಇವತ್ತು ಆಚಾರ್ಯ ಸಂಪ್ರದಾಯ ಬಿಡ್ತಾ ಇದ್ದಾರೆ, ತೋಚಿದ್ದು ಮಾಡ್ತಾ ಇದ್ದಾರೆ. ಶುದ್ಧ ಸಂಪ್ರದಾಯ ಸದಾಚಾರ ಸ್ಮೃತಿ ಕೃಷ್ಣಾಮೃತ ಮಹಾರಣ ಮೊದಲು ಓದಿದರೆ ನಮ್ಮ ದೀಕ್ಷೆ ಹೇಗಿರಬೇಕು, ಆಚಾರ ಹೇಗಿರಬೇಕು ಎಲ್ಲ ಹೇಳ್ತಾರೆ. ಅದೆಲ್ಲ ಹೋಗ್ತಾ ಇದೆ ಕ್ರಮೇಣ, ಹಿಂದಿಂದ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಸುಲ್ತಾನ ನೋಡ್ತಾ ಏನು ಗಲಾಟೆ ಅಂತ ನೋಡ್ತಾ ಇದ್ದಾನೋ. ಹತ್ತಿರದಲ್ಲಿ ಅರಮನೆ. ಅವರಿಗೆ ಆಶ್ಚರ್ಯ ಆಗೋಯ್ತು. ಆಚಾರ್ಯ ಹೇಗೆ ಹೋಗ್ತಿದ್ದಾರೆ ಅಂದರೆ, ಸಿಂಹರಾಡಿವ ಶೃಗಾಲ ಸಮೂಹೆ, ನರಿಗಳ ಹಿಂಡಿನ ಮಧ್ಯೆ ಸಿಂಹ ಹೋಗ್ತಾ ಇದ್ದಾರೆ ಆಚಾರ್ಯ. ಅವ್ನು ನೋಡ್ದ, ನಾನು ನಿಲ್ಲಿಸಿದ್ದು ಇವ್ರನ್ನ ಯಾರು ಒಳಗೆ ಬಿಡಬೇಡಿ ಅಂತೇಳಿ. ಅವ್ರನ್ನ ಕರ್ಕೊಂಡು ಇವರೇ ಬರ್ತಾ ಇದ್ದಾರಲ್ಲ ನನ್ನ ಸೈನಿಕರು ಅಂತೇಳಿ ಆಶ್ಚರ್ಯ ಆಯಿತು. ಆಚಾರ್ಯ ಎಲ್ಲೋ ಹೋಗಲಿಲ್ಲ, ಸೀದಾ ಅರಮನೆ ಮುಂದೆನೇ ಹೋದರು. ಅವನು ಅಲ್ಲಿಂದನೇ ಕೂಗಿ ಮಾತಾಡಿದ, ಸ್ವಾಮಿ ನೀವು ಯಾರು ಅಂತ ಕೇಳಿದ. ನೀವು ಯಾರು? ಎಂಥ ಸಾಮರ್ಥ್ಯ ನಿಮ್ಮದು. ಅಪ್ಲವ ದೇವ ನದಿ ತರಣಂತೆ ಹಂತ ಕಥಂ ಇತ್ಯಮುನೋಕ್ತೆ. ನೀವು ನಾವೆಗಳೇ ಇಲ್ಲ, ನದಿ ಹೇಗೆ ದಾಟಿದ್ರಿ? ನದಿ ಗಂಗಾ ನದಿ ದಾಟೋದು ಭಾರಿ ಕಷ್ಟ, ಯಾವಾಗಲೂ ನೀರು ಫುಲ್ ಇರುತ್ತೆ. ಈಗೆಲ್ಲ ಹಾಳು ಮಾಡಿದ್ದಾರೆ. ಹಿಂದೆಲ್ಲ ಮಳೆಗಾಲದಲ್ಲಿ ಮಳೆ ನೀರು, ಬೇರೆ ಕಾಲದಲ್ಲೆಲ್ಲ ಹಿಮ ಕರಗಿದ ನೀರು, ಯಾವಾಗಲೂ ಫುಲ್ ಇರುತ್ತೆ. ಹೇಗೆ ದಾಟಿದ್ರಿ? ಮತ್ತು ನನ್ನ ಸೈನಿಕರು ಸಾವಿರಾರು ಜನ ಇದ್ದಾರೆ. ಯಮಭಟ ಇರುವ ನಾಸಿ ವಿಹಿಂಸಿತ, ಅಡಿ ಯಮದೂತರಿದ್ದಾಗಿದ್ದಾರೆ ನನ್ನ ಸೈನಿಕರು. ಹೇಗೆ ತಪ್ಪಿಸ್ಕೊಂಡು ಬಂದಿರಿ ಅಂತ ಕೇಳಿದಾಗ ಆಚಾರ್ಯ ಹೇಳ್ತಾರೆ, ಉತ್ತರ ಕೊಡ್ತಾರೆ ಆಚಾರ್ಯ. ಉತ್ತರ ಕೊಟ್ಟಿದ್ದು ಒಂದು ಉತ್ತರನ ಅವನ ಭಾಷೆಯಲ್ಲಿ ಕೊಡ್ತಾರೆ. ತ್ವರಕ ಪುರುಷಾರ್ ಉಚಿತ ವಾಚ ಅಂದರೆ ತುರುಷ್ಕ ಭಾಷೆಯಲ್ಲಿ ಮಾತಾಡ್ತಾರೆ ಆಚಾರ್ಯ. ಹೇಳ್ತಾರೆ, ಯೋಚನೆ ಮಾಡಬೇಡ, ನಾವು ಹೇಗೆ ಬಂದೀವಿ ಗೊತ್ತಾ? ಸೂರ್ಯನ ತೋರಿಸ್ತಾರೆ ಆಚಾರ್ಯ. ಈ ಮುಸಲ್ಮಾನರಿಗೆ ಸೂರ್ಯನ ಬಗ್ಗೆ ಭಾರಿ ಗೌರವ. ಸೂರ್ಯ ಚಂದ್ರನ ಕಂಡ್ರೆ ಆರಾಧನೆ ಮಾಡ್ತಾರೆ. ಅವನು ತೋರಿಸಿ ಹೇಳ್ತಾರೆ, ಯೋಸೌ ದೇವ ವಿಶ್ವದೀಪ ಪ್ರದೀಪ್ತ ಕುರ್ಮ ಸರ್ವಂ ತತ್ಪರಾನುಗ್ರಹೇಣ. ನಾವು ದೇವರಿದ್ದಾರೆ ನೋಡಿ, ಸೂರ್ಯಾಂತರ್ಗತ ಭಗವಂತ ಇದ್ದಾನಲ್ಲ, ಅವನ ಅನುಗ್ರಹದಿಂದ ನಾವೆಲ್ಲ ಕಾರ್ಯಗಳನ್ನು ಲೀಲಾಜಾಲವ ಮಾಡ್ತೇವೆ ಅಂತ ಹೇಳಿ ಮುಂದೆ ಹೊಡ್ತಾ ಇದ್ದಾರೆ. ನಾವೀಗ ಉತ್ತರ ದಿಕ್ಕೆ ಹೊರಟಿದ್ದೇವೆ, ಬದಿರಿ ಹೊರಟಿದ್ದೇವೆ ಅಂತ ಹೇಳಿ ಹೊಡ್ತಾ ಇದ್ದಾರೆ. ಅವರು ಮಾತು ಕೇಳಿದ, ಆ ಮಾತಿನ ಗಾಂಭೀರ್ಯ ಕೇಳಿದ, ಅದರಲ್ಲಿದ್ದಂಥ ವಿಶೇಷವಾದ ಔಚಿತ್ಯ, ದೇವ್ರ ಬಗ್ಗೆ ಇರತಕ್ಕಂಥ ವಿಶೇಷವಾದ ಸಂದೇಶ ಎಲ್ಲ ಕೇಳಿ ಪರಮಾಶ್ಚರ್ಯ ಆಗೋಯಿತು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಭಾಷೆಯಲ್ಲಿ ಮಾತಾಡಿ ನನಗೆ ಅರ್ಥವಾಗಿ ಮಾತಾಡ್ತಾ ಇದ್ದಾರೆ. ಇದು ನಾವೆಲ್ಲ ಅರ್ಥ ಮಾಡ್ಕೊಳ್ಳಬೇಕಾದ ಅಂಶ. ಯಾವುದಾದ್ರು ಪಾಠ ಪ್ರವಚನ ನಡಿಬೇಕಾದ್ರೆ ಕೇಳೋರು ನೋಡ್ಕೊಂಡು ಪಾಠ ಹೇಳಬೇಕು, ಅವ್ರಿಗೆ ಅರ್ಥ ಆಗಬೇಕು. ಅವ್ರಿಗೆ ಅರ್ಥ ಆದರೂ ಮಾಡಿದ್ದೆಲ್ಲ ವೇಸ್ಟ್. ಅದು ಅಡುಗೆ ಮಾಡಿದಾಗ ಊಟ ಮಾಡೋಕ್ಕೆ ಬರಬೇಕದು, ಇಲ್ಲದ ಹೋದರೆ ಪ್ರಯೋಜನ ಇಲ್ಲ. ಇದು ತಿನ್ಲಿಕ್ಕೆ ಬಂದರೆ ಅನ್ನ, ತಿಳಿಲಿಕ್ಕೆ ಬಂದರೆ ಜ್ಞಾನ. ತಿಳಿದೇ ಹೋದ ಜ್ಞಾನ ವೇಸ್ಟ್ ಇದ್ದ ಹಾಗೆ. ಹೇಳಿದವರಿಗೂ ಪ್ರಯೋಜನ ಇಲ್ಲ, ಕೇಳಿದವ್ರಿಗೂ ಪ್ರಯೋಜನ ಇಲ್ಲ. ಅವನ ಭಾಷೆಯಲ್ಲಿ ಅವನಿಗೆ ಅರ್ಥವಾಗ ಹೇಳಿದ್ರಲ್ಲ, ಅದು ಮುಖ್ಯವಾದ ಅಂಶ. ಆಚಾರ್ಯ ಸಂದೇಶ ಕೊಡ್ತಾರೆ. ಯಾರಿಗಾದರೂ ಹೇಳಬೇಕಾದ್ರೆ ಅವರಿಗೆ ತಿಳಿಯೋ ಹಾಗೆ ಅವರ ಪರಿಭಾಷೆಯಲ್ಲಿ ಹೇಳಿ. ನೀವೀಗ ಮತ್ತು ಆಧುನಿಕರ ಹುಡುಗರೆಲ್ಲ ಇದ್ದಾರೆ, ಅವ್ರ ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಯಾವುದು ಹೇಳಿದ್ರೆ ಅರ್ಥ ಆಗೋದಿಲ್ಲ ಅವರಿಗೆ, ಅವರ ಭಾಷೆಯಲ್ಲೇ ಹೇಳಬೇಕು.
ನಾವೇನು ಮಾಡ್ತೇವೆ, ಬೈದು ಬಿಡ್ತೇವೆ, ಹೋಗಿ ನಿನಗೆ ಅರ್ಥ ಆಗಲ್ಲ ಅಂತೆ. ಅದಕ್ಕೇನು ಮಾಡ್ತಾರೆ, ಬಿಡೋದು ಬೇರೆ ಕಡೆ ಹೋಗಿಬಿಡ್ತಾರೆ. ತಿಳಿಸ್ಬೇಕು ಅಂತಿದ್ದರೆ ಹೇಗೆ ತಿಳಿಸ್ಬೇಕು ಅಂತ ಆಚಾರ್ಯ ಒಬ್ಬ ಮುಸಲ್ಮಾನ ರಾಜನಿಗೆ ಹರಿಸರ್ವತ್ತು ಅಂತ ಆಚಾರ್ಯ ಹೇಳ್ತಿದ್ದಾರೆ ಅಂದರೆ, ನಮ್ಮ ಮನೆಯ ಮಕ್ಕಳಿಗೆ ನಮಗೆ ಹೇಳೋದಕ್ಕೆ ಬರೋದಿಲ್ಲ ಅಂದರೆ ನಾವು ಎಂದು ಸತ್ವ ಪ್ರಸಾರ ಮಾಡಲಿಕ್ಕೆ ಸಾಧ್ಯ, ಹೇಗೆ ಜ್ಞಾನ ಕೊಡಲಿಕ್ಕೆ ಸಾಧ್ಯ? ಅಷ್ಟು ಮಾಡಿ ಆಚಾರ್ಯರು ಮುಂದೆ ಹೊರಟರು. ಆಗ ಅವನು ಎಷ್ಟು ಆಶ್ಚರ್ಯಪಟ್ಟ ಅಂತ ಕೇಳಿದರೆ, ಸ್ವಾಮಿ ನೀವು ಎಲ್ಲಿ ಹೋಗಬೇಡಿ, ಇಲ್ಲೇ ಇದ್ದುಬಿಡಿ, ನಿಮಗೆಲ್ಲ ವ್ಯವಸ್ಥೆಯೂ ನಾನು ಮಾಡ್ತೇನೆ, ನೀವು ಸುಮ್ಮನೆ ಹೇಗೋ ಇರಬೇಡಿ ನನ್ನ ಹತ್ರ, ನಮಗೆ ನೀವು ಆಶ್ರಿತರಾಗಿರಬೇಕಾಗಿಲ್ಲ, ನೀವು ಸಪ್ರೇಟಾಗಿರಬಹುದು, ನಿಮಗೆ ವ್ಯವಸ್ಥೆ ಮಾಡ್ತೇನೆ. ರಾಜ್ಯಾರ್ಧಂ ಸಪದಿ ಸಮರ್ಪಯಾಂಬಹುವ, ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳ್ತಾರೆ. ಅರ್ಧ ರಾಜ್ಯ ನೀವು ಕೊಡ್ತೇನೆ, ಇಲ್ಲೇ ಇದ್ದುಬಿಡಿ. ಅಂದರೆ ನಿಮ್ಮದೇ ಇಂಡಿಪೆಂಡೆಂಟ್ ರಾಜ್ಯ, ನಂದು ಇಂಡಿಪೆಂಡೆಂಟ್, ನಾನಿರುತ್ತೆ, ನೀವು ನಿಮ್ಮ ಜೊತೆ ನಾವಿದ್ದರೆ ನಾವು ಸೇಫ್ ಅಂತ ಹೇಳ್ತಾನೋ. ಯಾಕೆ ಅಷ್ಟು ಜನ ತನ್ನ ದೂತರನ್ನು ಸೈನಿಕರನ್ನು ಅನಾಯಾಸ ದಾಟಿ ಬಂದ ಇವರು ಯಾವೇ ಶತ್ರು ಸೈನಿಕರ ಬಂದು ನಮ್ಮನ್ನು ಕಾಪಾಡ್ತಾರೆ ಅನ್ನೋ ಭಾವನೆ ಬಂತವೆ. ಭಾವನೆ ಬಂದು ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿದ. ನೆನಪಿರಬೇಕು, ಇದು ತಿಳಿಯೋ ಅಂಶ ಎಷ್ಟಿದೆ ಗೊತ್ತಾ? ಆಚಾರ್ಯರ ಒಂದು ಮಾತು ಕೇಳಿ ಅರ್ಧ ರಾಜ್ಯ ಕೊಟ್ಟ. ನಾವು ಇಡೀ ಸರ್ವಮೂಲ ಕೇಳೋಕ್ಕೆ ತಯಾರಿಲ್ಲ ಅಂದರೆ ಆಚಾರ್ಯರ ಯೋಗ್ಯತೆ ನಮಗೆ ಅರ್ಥವೇ ಆಗಿಲ್ಲ ಅಂತ. ಆಚಾರ್ಯ ಮಾತುಗಳು ಒಂದು ವಾಕ್ಯ ಸಾಕು. ಅದಕ್ಕೆ ತುಂಬ ಜನ ಸರ್ವಮೂಲ ಪೂರ್ತಿ ಓದಕ್ಕೆ ಬರೋದಿಲ್ಲ, ಹೋದಲ್ಲ ಒಂದು ಗ್ರಂಥ ಓದಿ ಕೊನೆ ಪಕ್ಷ, ಒಂದು ಗ್ರಂಥ ಕೇಳಿ, ಅದು ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ? ಮುಂದೆ ಅಡ್ಡದಾರಿಗೆ ಎಂದೆಂದೂ ಹೋಗೋದಂಥ ಶಕ್ತಿಯನ್ನು ಆಚಾರ್ಯರು ಕೊಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಟ್ರಿಪಲ್ ಆ್ಯಂಟಿದನ್ನು ಕುಡಿಸ್ಬಿಡ್ತಾರೆ, ಜೀವನ ಪೂರ್ತಿ ಅವನಿಗೆ ಪೋಲಿಯೋ ಗಿಲಿಯೋ ಬರಬಾರ್ದು, ಆ ರೀತಿ ಮಾಡ್ತಾರೆ. ಇವತ್ತು ನಮ್ಮ ಜನಕ್ಕೆ ನಾಸ್ತಿಕ್ಯದ ರೋಗ ಬರದಂತಿರಬೇಕಾದ್ರೆ ಆಚಾರ್ಯ ತತ್ವಸಂಖ್ಯಾನಾದಿ ಗ್ರಂಥಗಳನ್ನು ಓದಿಬಿಟ್ರೆ ಸೇಫ್. ಅವರು ಎಂದೆಂದೂ ಬುದ್ಧಿ ಕೆಡೋದೇ ಇಲ್ಲ. ಒಂದು ಮಾತಿಗೆ ಅರ್ಧ ರಾಜ್ಯ ಕೊಡ್ತಾನೆ ಅಂದರೆ ನಾವು ಎಷ್ಟು ತ್ಯಾಗ ಮಾಡಿದರೂ ಸಾಕು. ಆಚಾರ್ಯ ಶಾಸ್ತ್ರ ವೈಕುಂಠಕ್ಕೆ ಹೋಯ್ತಕ್ಕಂಥ ಶಾಸ್ತ್ರ, ಎಷ್ಟು ಚಾರ್ಜ್ ಕೊಟ್ಟರು ಕೂಡ ಅದು ಓಕೆ, ಅಷ್ಟು ಮಾಡಿ. ಅವನು ಮುಸಲ್ಮಾನ, ಇವಂತೆ ವಿಧರ್ಮೀಯ, ಅವ್ರು ಏನೇನೂ ಗೊತ್ತಿಲ್ಲ. ಅವನ ಮೇಲೆ ಇಷ್ಟು ಪರಿಣಾಮ ಆಚಾರ್ಯರು ಬಿಡ್ತಾರೆ ಅಂದರೆ ಮಧ್ವ ಸಿದ್ಧಾಂತವನ್ನು ಯಾವ ಜಾತಿಯವರಿಗೆ ಯಾವ ಕೋಮಿನವರು ಹೇಳಿದರೂ ಕೂಡ ಅರ್ಥ ಆಗುತ್ತೆ. ಆದ್ದರಿಂದ ಮಧ್ವ ಸಿದ್ಧಾಂತಷ್ಟು ಸುಲಭ ಹೇಳೋ ಸಿದ್ಧಾಂತ ಮತ್ತೊಂದಿಲ್ಲ. ಆದರೆ ನಮ್ಮ ಜನ ಅದನ್ನು ಹೇಳ್ತಾನೇ ಇಲ್ಲ. ಬೇರೆಯವರಿಗೆ ನಮ್ಮ ಸಿದ್ಧಾಂತ ಜೋರಾಗಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅದೇ ನಮ್ಮಲ್ಲಿ ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಎಂಬುದಕ್ಕೆ ಸಾಕ್ಷಿ. ಒಳ್ಳೆ ಮೃಷ್ಟಾನ್ನ ಭೋಜನ ಇಟ್ಕೊಂಡು ಬಡಿಸೋರು ಇಲ್ಲದೆ ಓಡಾಡ್ತಿದ್ದಲ್ಲ, ಹಾಗಾಗಿಬಿಟ್ಟಿದೆ. ಸುಮ್ಮನೆ ಯಾವುದೋ ಒಂದು ಡಸ್ಟ್ಬಿನ್ನಲ್ಲಿ ತಿಂದಿದ್ದಾರೆ ಜನ. ಒಳ ನೋಡಿದರೆ ಮೃಷ್ಟಾನ್ನ ಭೋಜನ ನೈವೇದ್ಯವಾಗಿದ್ದ ಅನ್ನ ರೆಡಿ ಇರಬೇಕಾದ್ರೆ ಅದನ್ನು ಬಡಿಸಲಾರ್ದೇ ಬೀಗ ಹಾಕಿಟ್ಕೊಂಡ್ರೆ ಹಾಗೋ ಹಾಗೆ. ನಿಜವಾಗಲೂ ನಮ್ಮ ಸಿದ್ಧಾಂತವನ್ನು ಅವನು ಮೆಚ್ಚುತ್ತಾನೆ, ಅಷ್ಟು ತ್ಯಾಗ ಮಾಡ್ತಾನೆ. ಆಚಾರ್ಯರು ನಕ್ಕು ಬಿಡ್ತಾರೆ. ರಾಮದೇವರು ಏರಬೇಕು ಅಂತ ಕೇಳಿದಾಗಲೇ ಏನೂ ಕೇಳಿದ್ದೇವ್ರು ಇವನು ಕೊಟ್ಟಿದ್ದು ತಗೋತಾರೆ ಆಚಾರ್ಯರು. 1/2 ರಾಜ್ಯ ತಗೋತಾರ. ನಮಗೆ ಪೂರ್ಣ ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿ ನಾನು, ನಿಂತುಕೊಂಡು ನಾನೇನು ಮಾಡಿ ಆಚಾರ್ಯ ಮಾತಾ ಮುಂದೆ ಹೊಟ್ಟೇ ಬಿಡ್ತಾರೆ. ಹಾಗೆ ಅವರಿಗೆ ಅವ್ರ ವೈರಾಗ್ಯ ಕಂಡು ಭಾರಿ ಆಶ್ಚರ್ಯ ಆಯಿತು. ಅವನು ರಾಜ, ಬೇಕಾದ್ರೆ ಮತ್ತೆ ಫೋರ್ಸ್ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ಬೋದಾಗಿತ್ತು, ಆಗ್ತಿರಲಿಲ್ಲ, ಅದನ್ನೂ ಮಾಡಲಿಲ್ಲ. ಅವನು ಆಚಾರ್ಯರ ಮಹಿಮೆಯನ್ನು ನೋಡಿಬಿಟ್ಟು ಸ್ತಬ್ಧನಾಗಿ ಬಿಡ್ತಾರೆ. ಆದ್ದರಿಂದ ಎಂಥ ವಿಧರ್ಮೀಯರು ಸೀದೆ ಮುಂದೆ ಎಷ್ಟೋ ನಡೆದಿದೆ. ರಾಯರು ವಿಧರ್ಮೀಯರ ಮೇಲೆ ಗೆದ್ದಿದ್ದಾರೆ, ಸತ್ಯಬೋಧ ಸ್ವಾಮಿಗಳು ಗೆದ್ದಿದ್ದಾರೆ. ಇಡೀ ನಮ್ಮ ಮಾಧ್ವ ಇತಿಹಾಸದಲ್ಲಿ ವಿಧರ್ಮೀಯರು ಎಷ್ಟೋ ಜನ ಶರಣಾಗತರಾಗಿ ದೊಡ್ಡ ದೊಡ್ಡ ಕಾಣಿಕೆ ಕೊಟ್ಟಿದ್ದಾರೆ. ಮಂತ್ರಾಲಯ ಬಂದಿದ್ದೇ ಅವನಿಂದ. ಇದು ಕಥೆಯಲ್ಲ, ಥ್ರೌಟ್ ಆಗಿ ಬಂದಿದೆ. ಇದೆಲ್ಲ ಯೋಚನೆ ಮಾಡಿದರೆ ಮಧ್ವ ಸಿದ್ಧಾಂತದ ಬೆಲೆ ಎಷ್ಟು, ಅದರ ಇಂಪ್ಯಾಕ್ಟ್ ಎಷ್ಟು, ಒಂದೊಂದು ಶ್ಲೋಕಕ್ಕೂ ಭಾರಿ ಮಹತ್ವ ಇದೆ. ರಾಘವೇಂದ್ರ ಸ್ವಾಮಿಗಳು ಜಯತೀರ್ಥರ ನ್ಯಾಯಸುಧಾ ಕೆಡ್ತಾರೆ. ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ಜಯತೀರ್ಥರ ಒಂದೊಂದು ಮಾತಲ್ಲ, ಒಂದೊಂದು ಪದ, ಒಂದೊಂದು ಅಕ್ಷರಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳಿದ್ದಾರೆ. ಜಯತೀರ್ಥರ ಒಂದೊಂದು ಅಕ್ಷರಕ್ಕೆ ಒಂದೊಂದು ಮಾತಿಗೆ ಅಷ್ಟು ಮಹತ್ವ ಇದ್ದರೆ ಅವರು ಟೀಕಾಕಾರರು, ಆಚಾರ್ಯ ಭಾಷ್ಯಕಾರರು, ಅವ್ರ ಗ್ರಂಥಕ್ಕೆ ಎಷ್ಟು ಮಹತ್ವ ಇದೆ. ನಿನ್ನೆ ನೋಡಿದ್ವಿ, ಅವ್ರ ಗ್ರಂಥ ಬರೆದ್ರಲ್ಲ, ಒಂದೊಂದು ಅಕ್ಷರ ಬರೆದ್ರೆ ಎಷ್ಟು ಪುಣ್ಯ ಬಂತು ಅಂತ ಹೇಳಿದೆ. ಅಕ್ಷರ ಬರೆದ್ರೆ ಎಷ್ಟು ಪುಣ್ಯ ಬಂತು ಅಂತ ಹೇಳ್ತಾರೋ, ಅಕ್ಷರ ಓದಿದ್ರೂ ಅಷ್ಟು ಪುಣ್ಯ ಬರುತ್ತೆ, ಅಕ್ಷರ ಅರ್ಥ ಮಾಡಿಕೊಂಡ್ರೂ ಬರುತ್ತೆ. ಅವ್ರು ಯಾರು ಎಂಬುದನ್ನು ಮರಿಬಾರ್ದು. ಯಾರು ಒಬ್ಬ ಕಂಪ್ನಿ ಮ್ಯಾನೇಜರ್ ಇರ್ತಾರೆ, ಪ್ರೊಪ್ರೈಟರ್, ಅವನು ಯಾರಿಗೋ ಕೆಲಸ ಬೇಕಾಗಿತ್ತು, ಲೆಟ್ರ್ ಕೊಡ್ತಾರೆ ಅಷ್ಟೇ, ಅಪಾಯಿಂಟ್ ಹಿಮ್ ಅಷ್ಟೇ. ಕೊಟ್ಟ ತಕ್ಷಣ ಕಣ್ಣು ಮುಚ್ಕೊಂಡು ಅಪಾಯಿಂಟ್ ಮಾಡ್ತಾರೆ. ಕೊಟ್ಟವ್ರು ಬಾಸ್ ಅವನು. ಒಂದು ಲೆಟ್ರ್ ಬಿಡಿದವರು 20 ಪುಟ ಬರೋದು ಕ್ಯಾರಿ ಅಂತ ನೋಡೋದಿಲ್ಲ. ಬಾಸ್ ಅಪಾಯಿಂಟ್ ಹಿಮ್ ಅಂದರೆ ಓಡ್ಕೊತ ಬಂದು ಮಾಡೋದಲ್ಲ, ಬಂದು ಮಾಡಿದೆ ಅಂತ ಹೇಳಿ ಹೋಗ್ತಾನೆ. ಬಂದು ಆಚಾರ್ಯರು ಯಾರು ಗೊತ್ತಾ? ಮೋಕ್ಷ ಕೊಡಿಸ್ತಕ್ಕಂಥ ಗುರುಗಳು. ಲಕ್ಷ್ಮೀನಾರಾಯಣರು ಮೋಕ್ಷವನ್ನು ಕೊಡ್ತಾರೆ, ಸ್ವಾತಂತ್ರ್ಯನ ಭಗವಂತ ಕೊಡ್ತಾನೆ, ಅನಂತರ ಮಹಾಲಕ್ಷ್ಮಿ, ಅನಂತರ ವಾಯುದೇವ. ಇನ್ಯಾರಿಗೂ ಮೋಕ್ಷ ಕೊಡೋ ಶಕ್ತಿ ಇಲ್ಲ. ವಿಷ್ಣುರಿಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ಅದಕ್ಕೆ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣ. ತಾವೇನು ಮಾಡಿ ತೋರಿಸಿದ್ದಾರೆ, ಆ ಶಿಷ್ಯರಿಗೆಲ್ಲ ಅನುಗ್ರಹ ಮಾಡಿದ್ದಾರೆ. ತಮ್ಮ ಅನುಯಾಯಿಗಳನ್ನು ಆಚಾರ್ಯ ಎಂದೂ ಕೈ ಬಿಡೋದೇ ಇಲ್ಲ ಎಂಬುದಕ್ಕೆ ಅದು ಒಳ್ಳೆಯ ನಿದರ್ಶನವಾಯಿತು. ಇನ್ನು ಮುಂದೆ ಹೋಗ್ತಾ ಇದ್ದಾರೆ. ಚಂಬಲ್ ಕಡಿಮೆ ಏನೇನೋ ದಾಟ್ತಾ ಹೋಗಬೇಕು ಮುಂದೆ.
ಆಚಾರ್ಯ ಎಲ್ಲದರಲ್ಲೂ ಕೂಡ ಅಂಥ ಜಾಗದಲ್ಲೇ ಹೋಗ್ತಾರೆ. ಈ ಮಧ್ಯೆ ಸೇಫ್ ಜಾಗ ಯಾವುದೊಂದು ಹುಡ್ಕೊಂಡು ಹೋಗೋದಿಲ್ಲ. ಅವ್ರು ಹೋಗಿ ಅವರೇ ಸೇಫು. ಅವ್ರು ಎಲ್ಲಿ ಆನೆ ಹೋಗಿದ್ದೇ ದಾರಿ ಅಂತಾರಲ್ಲ ಹಾಗೆ. ಆನೆ ದಾರಿಯಲ್ಲಿ ಹೋಗಬೇಕಾಗಿಲ್ಲ, ಹೋದರೆ ಮರ ಗಿಡ ಬಿಡಿಸ್ಕೊಂಡು ಹೋಗುತ್ತೆ, ದಾರಿ ಕ್ರಿಯೇಟ್ ಮಾಡೋದು. ಆಚಾರ್ಯ ಹೋಗ್ತಾ ಇದ್ದಾರೆ, ಚಂಬಲ್ ಕಣಿವೆ ಡಕಾಯಿತು ಎಲ್ಲೆಲ್ಲೋ ಇವತ್ತು ಎಂತೆಂಥ ಇಷ್ಟು 21ನೇ ಶತಮಾನ ಅಡ್ವಾನ್ಸ್ಡ್ ವೆಪನ್ಸ್ ಇವೆ. ಹೆಲಿಕಾಪ್ಟ್ರಲ್ಲಿ ಮೋಡ್ ಹೊಡಿಬೋದು, ಮಿಸೈಲ್ ಬಿಡ್ಬೋದು. ಆದರೆ ಇವತ್ತು ಎಂತೆಂಥ ಕಾರ್ಡನ್ ಹಿಡಿಯೋಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಕೂಡ. ಚಂಬಲ್ ಕಣಿವೆಯ ಕಾರ್ಡನ್ ಇನ್ನೂ ಪೂರ್ತಿ ಸಿಕ್ಕಿಲ್ಲ. ಆ ವೀರಪ್ಪನ ಸಿಗಬೇಕಾದ್ರೆ 30 ವರ್ಷ ಬೇಕಾಯ್ತು ಹೆಚ್ಚು ಕಡೆ. ಒಬ್ಬ ಅವನಿಗೆ ದೊಡ್ಡ ಸೈನ್ಯ ಏನೂ ಇದ್ದಿಲ್ಲ, ಅವ್ನು 4 ಜನ ಇದ್ದು ಹಿಡಿಲಕ್ಕೆ 2 ಸರ್ಕಾರ ಕಷ್ಟಪಟ್ಟರೆ ಕೊನೆಗೆ ಅವ್ನು ಜೀವಂತ ಸಿಗಲೇ ಇಲ್ಲ, ಡೆಡ್ ಕೊಟ್ಟು ತೊಗೋಬೇಕಾಯ್ತು. ಇನ್ನು ಅಲ್ಲಿ ಭಾರಿ ಡೇಂಜರಸ್ ಅದು. ಆಚಾರ ಅಲ್ಲಿ ಹೋಗ್ತಿದ್ದ ಕಳ್ಳರು ನೋಡ್ತಾರೆ, ಇವ್ರನ್ನ ಅಟ್ಯಾಕ್ ಮಾಡಬೇಕು ಅಂತ ಅನಿಸುತ್ತೆ. ಇವ್ರಿಗೆ ಭಾರಿ ಸಂಪತ್ತಿರಬೇಕು ಇವರಲ್ಲಿ ಅಂತ ಅಟ್ಯಾಕ್ ಮಾಡಲಿಕ್ಕೆ ಯೋಚನೆ ಮಾಡಿಬಿಟ್ಟು ಆಚೆ ಮುಂದೆ ತುಂಬ ಬರುತ್ತಾರೆ, ಎಲ್ಲ ಸೇರಿಸಿ ಒಂದು ಸರ್ತಿ ಹೇಳಿಬಿಡ್ತಾರೆ ಅಷ್ಟೇ. ಹೊತ್ತಿಲ್ಲ ಆದ್ದರಿಂದ ಹತ್ತಿರ ಬಂದರು. ಆಚಾರ್ಯರು ನೋಡಿದರು, ತಮ್ಮ ಶಾಟಿ ಇತ್ತಲ್ಲ ತೊಗೊಂಡ್ರು, ಸುತ್ತಿಬಿಟ್ರು, ಉಂಡಿ ಮಾಡಿ ಅವ್ರ ಮಧ್ಯೆನೇ ಹಾಕಿಬಿಟ್ರು. ಅವ್ರಿಗೆ ಏನು ಆಶ್ಚರ್ಯ ಆಯಿತು ಗೊತ್ತಾ, ಇದರಲ್ಲಿ ಧನದ ರಾಶಿನೇ ಇದೆ ಅಂತ ಹೇಳಿಬಿಟ್ಟು ಆಚಾರ್ಯ ಬಂದು ಹೊರಟೇ ಬಿಟ್ಟರು. ನನಗೆ ಅಂತ ಜಗಳಾಡ್ತಿದ್ದಾರೆ. ನನಗೆ ಜಗಳಾಡಿಬಿಟ್ಟು ಎಲ್ಲ ಬಿದ್ದೋಗಿಬಿಡ್ತಾರೆ. ಆಚಾರ್ಯ ಬಂದು ಹೊರಟುಬಿಡ್ತಾರೆ. ಅಲ್ಲಿ ಒಂದು ನೆನಪಿರಬೇಕು, ಆಚಾರ್ಯರು ಹುಣಸೆ ಬೀಜ ಕೊಟ್ಟರೆ ಅದು ಸುವರ್ಣ ರಾಶಿ ಅಂತ ಕಾಣಿಸ್ತು. ಆಚಾರ್ಯ ಶಾಟಿಗೆ ಸುತ್ತಿ ಹಾಕಿದರೆ ಸುವರ್ಣ ರಾಶಿ ಅಂತ ಕಾಣಿಸ್ತು. ಆಚಾರ್ಯ ಬಿಟ್ಟಿದ್ದ ಶಾಟಿ ಅಂದರೆ ಯಾವ ಸುವರ್ಣನೂ ಅದ್ರ ಮುಂದೆ ಅಲ್ಲ. ಈ ಮಧ್ಯೆ ಅವ್ರು ಬಿಟ್ಟಿದ್ರೆ ಅದು ಅಕ್ಷಯ ಇದ್ದಾಗಲೆಕ್ಕ. ಅಂಥ ಮಹಾನುಭಾವರು, ಅದು ಅದ್ಭುತವಾದಂಥ ಸಾಮರ್ಥ್ಯ. ಅವರು ಶಾಟಿಗಾಗಿ ಜಗಳಾಡಿ ಸತ್ರು. ಇವತ್ತು ಶಾಟಿಗೆ ಜಗಳಾಡ್ತಿರೋದು. ನಮಗೆ ಆಶ್ರಮ, ನಮಗೆ ಪೀಠ ಅಂತ ಹೇಳಿಬಿಟ್ಟು ಕೋರ್ಟ್ ಕೇಸೆಲ್ಲ ಆಗ್ತಾಯಿದೆ ಶಾಟಿಗಾಗಿ. ನಮಗೆ ಶಾಟಿ ಬೇಕು ಅಂತ ಕಾಲ ಇದೆ. ಆದರೆ ಆಚಾರ್ಯರು ಅದನ್ನು ತೋರಿಸಿ ತಾವು ಮುಟ್ಟಿದ್ದಕ್ಕೆ ಅವರು ಆಸೆ ಪಟ್ಟಿದ್ದೇ ಆಚಾರ್ಯ ಮಹಿಮೆ ಒಂದಷ್ಟಿಂದ ಅವ್ರ ಮೇಲೆ ಗೊತ್ತಾಯಿತು. ಆದರೆ ಜ್ಞಾನ ಇಲ್ಲ, ಲಾಭ ಪಡ್ಕೊಳ್ಳೋಕ್ಕಾಗಲಿಲ್ಲ, ಹಾಳಾಗೋದು. ಇನ್ನೂ ಮುಂದೆ ಹೋದಾಗ ಕಳ್ಳರು ದೊಡ್ಡ ಗುಂಪು ಅವ್ರದ್ದೆಲ್ಲ ಕೂಡ. ಆಚಾರ್ಯರು ದೊಡ್ಡ ಗುಂಪು ಇವರು ಹೋಗ್ತಾ ಇದ್ದಾರೆ, ನೋಡಿದರು. ಮತ್ತು ಆ ಗುಂಪು ಹೊಡಿಲಿಕ್ಕೆ ಅಂತ ಬಂತು. ಹತ್ತಿರ ಬಂದು ನೋಡ್ತಾರೆ, ಎಲ್ಲ ಶಿಲೆಗಳು ಕಂಡಕ್ಕೆ ಕಾಣಿಸ್ತಾರೆ. ಎಲ್ಲ ಶಿಲೆಗಳು ಅಂದ್ಕೊಂಡ್ಬಿಡ್ತೀವಿ, ಏನು ನಾವು ಮೋಸ ಹೋಗಿಬಿಟ್ವಿ, ಮನುಷ್ಯರೇ ಅಲ್ಲ ಶಿಲೆಗಳಷ್ಟೇ ಅಂತ ತಿಳ್ಕೊಂಡು ವಾಪಸ್ ಸುತ್ತೂರು ತಿರುಗಿ ನೋಡ್ತಾರೆ. ಮತ್ತೆ ಆ ಥರ ಮುಂದೆ ಹೋಗ್ತಾ ಇದ್ದಾರೆ. ಅರೆ ಇವರು ಮನುಷ್ಯರೇ ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ಶಿಲೆಗಳೇ. ಆ ಕಡೆ ಹೋದರೆ ಮನುಷ್ಯರು, ಈ ಕಡೆ ಬಂದರೆ ಶಿಲೆಗಳು. ಒಂದು 15-20 ಸರ್ತಿಗೆ ಆದ ತಕ್ಷಣ ಅವರಿಗೆ ಆಶ್ಚರ್ಯ ಆಗುತ್ತೆ, ಇವರು ಸಾಮಾನ್ಯರಲ್ಲ, ಮಹಾಯೋಗಿಗಳು ಅಂತ ಗೊತ್ತಾಗಿ ಕುತೂಹಲ ತಮ್ಮ ಮಾನವನ್ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ರು. ಇದು ಎಷ್ಟು ಒಳ್ಳೆಯದು ಅಂದರೆ, ಡಕಾಯಿತರ ಮನಃಪರಿವರ್ತನೆ ಮಾಡಿದ ಕೇಸಿದು. ದುಷ್ಟ ಡಕಾಯಿತರನ್ನು ಸೋಲಿಸೋಡಿಸ್ತಾ ಇದ್ದರು. ಯಾವುದೋ ಕಾರಣ ಡಕಾಯಿತರಾದವರನ್ನು ಚೇಂಜ್ ಮಾಡಿದರು ಆಚಾರ್ಯರು. ಈ ಸೋಷಿಯಲ್ ರಿಫಾರ್ಮೇಷನ್ ಅಂತ ಹೇಳ್ತೇವಲ್ಲ, ಸಮಾಜ ಸುಧಾರಣೆ ಮಾಡಿದವರು ಆಚಾರ್ಯರು. ಒಬ್ಬ ದರೋಡೆಕೋರ ಚೇಂಜ್ ಆದ ಅಂದರೆ ಎಷ್ಟು ಜನ ಉಳಿತಾರೋ ಗೊತ್ತಾ. ಆ ಗುಂಪನ್ನೇ ಚೇಂಜ್ ಮಾಡಿದ ಹಿರಿಮೆ ಆಚಾರ್ಯರು. ಅವರು ಯಾರು ಚೇಂಜ್ ಮಾಡಬೇಕೋ ಮಾಡ್ತಾರೆ. ವಾದಿಗಳನ್ನು ಹಾಗೆ ಕೆಲವರು ಕನ್ವಿನ್ಸ್ ಮಾಡಿದ್ರೆ ಕೆಲವರು ಸೋಲಿಸಿ ಓಡಿಸ್ತಾಯಿದ್ರು. ಅವ್ರ ಯೋಗ್ಯತೆ ನೋಡಿ ಕೆಲಸ ಮಾಡಿಸ್ತಾಯಿದ್ರು. ಇನ್ನೂ ಮುಂದೆ ಹೋದಾಗ ಮತ್ತೊಂದು ಕಳ್ಳರ ಗುಂಪು ಬಂತು. ಅವರೆಲ್ಲ ಇನ್ನೂ ಆಚಾರ್ಯ ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲಿ ಆಗಲೇ ಬದರಿ ದಾರಿ ಬರ್ತಾ ಇದೆ. ಅಲ್ಲಿ ಒಂದು ಗುಂಪೆಲ್ಲ ನೋಡಿ ಆಚಾರ್ಯನ ಅಟ್ಯಾಕ್ ಮಾಡೋದು ಭಾರಿ ಕಷ್ಟ ಇದೆ, ಅವ್ರ ಶಿಷ್ಯನಾದರೂ ಅಟ್ಯಾಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ರಾಕ್ಷಸರುಗಳು ಕೂಡ, ಆ್ಯಕ್ಚುಲಿ ರಾಕ್ಷಸರು, ಒಂದು ಹುಲಿ ವೇಷ ಹಾಕೋತಾನೆ ಒಬ್ಬ ರಾಕ್ಷಸ. ಹುಲಿ ವೇಷ ಹಾಕ್ಕೊಂಡ್ಬಿಟ್ಟು ಬದರಿ ದಾರಿ ಎಲ್ಲರೂ ನೋಡಿರ್ತಾರೆ, ಬರೀ ತಿರುವುಗಳು, ಬರೀ ಮುಂದಿನ ದಾರಿ ಕಾಣಿಸೋದಿರ್ತಾರೆ. ಟರ್ನ್ ಆದಮೇಲೆ ಎಷ್ಟೋ ಮತ್ತೆ ಟರ್ನ್ ಆಗ್ತಾ ಇರುತ್ತೆ. ಹಾಗೆ ಒಂದು ಟರ್ನಿಂಗ್ನಲ್ಲಿ ಅವನು ಕಾಯ್ತಾ ಇದ್ದಾನೆ. ಮುಂದೆ ಸತ್ಯತೀರ್ಥರು ಆಚಾರ್ಯರ ಹಿಂದೆ ಬದರಿ ಹೋಲಕ್ಕೆ ಅಂತ ಹೊರಟ ಮಹನೀಯರು, ಆಚಾರ್ಯರ ಭಾಷ್ಯವನ್ನು ಫಸ್ಟ್ ಬರೆದವರು, ಲೇಖನ ಮಾಡಿದವರು. ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ದೇವರ ಪೆಟ್ಟಿಗೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ವೆಹಿಕಲ್ಗಳಲ್ಲಿ ಸಂಚಾರ ಇಲ್ಲ ಹಿಂದೆ, ಅದು ಯತಿಗಳಿಗೆ ನಿಷಿದ್ಧ. ಈಗ ಅನಿವಾರ್ಯ ಅಂಥೇಳಿ ಈ ಕಾಲದಲ್ಲಿ ಬಳಕೆಗೆ ಬಂದಿದೆ ಅಷ್ಟೇ. ಯತಿಗಳ ವಾಹನದ ಸಂಚಾರ ಮಾಡಿಕೊಡೋದು ಆ ಕಾಲ ಶುದ್ಧ. ಆಚಾರ್ಯಂತೂ ಪವಿತ್ರ ಧರ್ಮಸ್ಥ, ಅವ್ರು ಯಾವ ಕಾಲ ಕಾಂಪ್ರಮೈಸೇ ಮಾಡಿಕೊಡೋದಿಲ್ಲ. ಆದ್ದರಿಂದ ಹೊರಟರು. ಅವ್ರು ಕರೆಕ್ಟ್ ಟೈಮಿಂಗ್ ಮೇಂಟೈನ್ ಮಾಡ್ದ. ಆ ಶಿಸ್ತು ಬರ್ತಿರಬೇಕು, ಸೀದಾ ಹಾರಬೇಕು. ಬದರಿ ದಾರಿ ಗೊತ್ತಿದೆ, ಈ ಕಡೆ ಬೆಟ್ಟ, ಆ ಕಡೆ ಕಂದಕ, ಡೀಪಾಗಿ ನದಿ ಹರಿತಿರೋದು. ಬಿದ್ದರೆ ಹೋದ್ರು ಅಂತಲೇ ಅರ್ಥ. ಎಷ್ಟೋ ಬಸ್ ಬಿದ್ದು ಸತ್ತೋರುತ್ತೆ. ಅದು ಬಿದ್ದರೆ ಯಾರು ಹುಡುಕಕ್ಕೆ ಕೂಡ ಹೋಗೋದಿಲ್ಲ, ಉಳಿಯೋ ಚಾನ್ಸೇ ಇಲ್ಲ ಅಂಥ ಜಾಗ. ಮೊದಲು ಬಿಡ್ತಾರೆ, ಪುಡಿ ಆಗುತ್ತೆ, ಅದಕ್ಕೆ ನಂದು ಎಳ್ಕೊಂಡು ಮುಂದೆ ಹೋಗಿಬಿಡುತ್ತೆ. ಅಲ್ಲಿ ಇನ್ನೊಂದು ಪದ್ಧತಿ ಇದೆ, ಅಲ್ಲಿ ಬಿದ್ದರೆ ಸಂಸ್ಕಾರ ಕೂಡ ಬಾಡಿಗಿಡಿ ಹುಡುಕಕ್ಕೆ ಹೋಗೋದಿಲ್ಲ, ಹಾಗೆ ಸಂಸ್ಕಾರ ಮಾಡಿಬಿಡೋದು ಅಂತ. ಅದು ಪವಿತ್ರ ಅಲ್ಲ, ಅದಕ್ಕಿಂತ ಪವಿತ್ರ ಜಾಗ ಇಲ್ಲ ಅಂತೇಳಿ ಅವನು ಅಟ್ಯಾಕ್ ಮಾಡೋದು. ಅವನೇನು ಗೊತ್ತಾ, ಅವ್ರ ಮೇಲೆ ಬಿದ್ದರೆ ಸೀದಾ ಆ ಕಡೆ ಬಿಡ್ತಾರೋ. ಇಡೋದು ಇಷ್ಟು ಜಾಗ ಅಷ್ಟೇ, ಜಾಸ್ತಿ ಇರೋದಿಲ್ಲ.
ಆ ಕಡೆ ಬಿಡ್ತಾರೆ, ಸತ್ತು ಹೋಗ್ತಾರೆ. ತಾನು ಸತ್ರು ಪರವಾಗಿಲ್ಲ. ಆ ಸೂಯಿಸೈಡ್ ಬಾಂಬ್ ಗೊತ್ತಲ್ಲ, ಅಂಥ ಬಾಂಬ್ ಇದ್ದಾಗ ಲೆಕ್ಕ. ಈಗೆಲ್ಲ ಕಾಮನ್ ಆಗ್ತಾಯಿದೆ ಅದೆಲ್ಲ ಕೂಡ. ನಾನು ಸತ್ರು ಪರವಾಗಿಲ್ಲ, ಅವನು ಸಾಯ್ಬೇಕು. ಅಂತೂ ಆಚಾರ್ಯ ಕಡೆಯವ್ರು ಒಬ್ಬರಾರು ಕೊಂದೆ ಮೇನ್ ಬ್ಯಾಟ್ಸ್ಮನ್ ಔಟ್ ಮಾಡೋಕ್ಕೆ ಬರದೆ ಹೋದರೆ ಟೇಲೆಂಟರ್ನಾದರೂ ಮಾಡ್ತಾರಲ್ಲ, ಹಾಗೆ ಯಾರನ್ನಾದರೂ ಔಟ್ ಮಾಡಿದ್ರು ನಾನು ವಿಕೆಟ್ ತೊಗೊಂಡೆ ಅಂತ ಅನ್ನಿಸ್ತಾ ರೀತಿಯಲ್ಲಿ ಹಾರಿದ. ಹಿಂದೆ ಆಚಾರ್ಯರಿದ್ದಾರೆ, ತೋರಿಸ್ತಾರೆ. ಯಾರು ದೇವ್ರಪೇಟೆಗೆ ಇಟ್ಕೊಂಡು ಇರ್ತಾರೋ ಅವ್ರ ಹಿಂದೆ ನಾವಿರ್ತೇವೆ ಅಂತ ಆಚಾರ್ಯರು ತೋರಿಸ್ತಾರೆ. ಆಚಾರ್ಯ ರಕ್ಷಣೆ ಮಾಡ್ತಾರೆ. ಯಾವಾಗ ಅವನು ಹಾರಿದ ಇನ್ನೇನು ಅವ್ರ ಮೇಲೆ ಬಿಡಬೇಕು, ಆಚಾರ್ಯ ಕೈ ತಗೋತಾರೆ, ಅದರ ತಲೆ ಮೇಲೆ ಪಟ್ಟಂತ ಹೊಡಿತಾರೆ, ಹಾಗೆ ಸತ್ತು ಬಿಡುತ್ತೆ. ಹೀಗೆ ಹೊಡೆದ್ರೆ ಈ ಸೊಳ್ಳೆ ಸಾಯೋದಲ್ಲ, ನಾನು ಹೊಡೆದ್ರೆ ಗೊತ್ತಾಯ್ತಾ, ಸೊಳ್ಳೆ ಸಿಗೋದೇ ಇಲ್ಲ ಹೊಡೆದ್ರೆ, ಹಾಗೆ ಸತ್ತು ಬಿಡ್ತಾರೆ. ಎಂಥ ಟೈಮಿಂಗ್ ಆಚಾರ, ಎಂಥ ಪರ್ಫೆಕ್ಟ್ ಅಂತ. ದುರ್ಯೋಧನಾದಿಗಳನ್ನು ಕೊಂದು ಅವರಿಗೆ ಇದೆಲ್ಲ ಯಾವ ಲೆಕ್ಕ, ಹಾಗೆ ಸತ್ತು ಬಿಡ್ತಾರೆ. ಶಿಷ್ಯರು ಸೇಫು, ಅವನು ಹೋದ. ಅಂದರೆ ಎಲ್ಲದರಲ್ಲೂ ಆಚಾರ ಸಿದ್ಧ. ಬಾಹುಬಲ, ಜ್ಞಾನಬಲ, ಯಾವ ವೆರೈಟಿ ಬೇಕಾದರೂ ಕೂಡ ಆಚಾರ ಪರಿಪೂರ್ಣ. ಇದೆಲ್ಲ ಕೇಳಿದ ನಮಗನಿಸೋದು ಆಚಾರ ನಂಬಿದ ಮೇಲೆ ಇನ್ಯಾವ ಕಡೆ ಹೋಗಬೇಕಾಗಿಲ್ಲ. ನಾವು ಒಂದೊಂದು ಕಡೆ ಒಂದೊಂದು ಸಿಗುತ್ತೆ. ಎಲ್ಲ ಕಡೆ ಎಲ್ಲ ಒಂದೇ ಕಡೆ ಸಿಕ್ಬಿಟ್ರೆ ಬೇರೆ ಕಡೆ ಹೋಗೋ ನೆಸಿಟಿನೇ. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತಾರಲ್ಲ, ಅಲ್ಲೆಲ್ಲ ಒಂದೇ ಕಡೆ ಎಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗಿಬಿಡ್ಬೋದು. ಆಚಾರ್ಯರು ಅಂಥ ಗುರುಗಳಾದ್ದರಿಂದ ಮಾತರ್ಮೇ ಮಾತರಿಶ್ವನ್ ಪಿತರ ತೊಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜನಯಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಇದರ ವಾಯುಸ್ಥಿತಿ ಹೇಳ್ತಿರ್ತೇವೆ, ಹೇಳದೇವ್ರವ್ರು ಹೇಳಬೇಕು. ಹೇಳೋರು ಅದನ್ನು ಇನ್ನೂ ಎಂಜಾಯ್ ಮಾಡಿಕೊಂಡು ಗಟ್ಟಿಯಾಗಿ ಹೇಳಕ್ಕೆ ಬರೋದು. ಮಧ್ವವಿಜಯ ಕೇಳೋದಕ್ಕಿಂತ ಮುಂಚೆ ವಾಯುಸ್ಥಿತಿ ಹೇಳೋದಕ್ಕೂ ಮಧ್ವವಿಜಯ ಕೇಳಿ ಆದಮೇಲೆ ವಾಯುಸ್ಥಿತಿ ಹೇಳೋದಕ್ಕೂ ತುಂಬ ಡಿಫರೆನ್ಸ್ ಇರಬೇಕು. ಭಕ್ತಿ ಜಾಸ್ತಿ ಆಗಿರೋದು, ವಿಶ್ವಾಸ ಜಾಸ್ತಿ ಬಂದಿರುತ್ತಲ್ಲ, ಹಾಗೆ ಒಂಥರ ಶಾಕ್ ಹೊಡಿಸ್ಕೊಂಡವನು ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಹುಷಾರಾಗಿರ್ತಾನಲ್ಲ, ಹಾಗೆ ಅನುಭವ ಕ್ರಿಯೇಟ್ ಆಗ್ತದೆ. ಈ ಮಧ್ವನಾಮ ಹೇಳೋರು ಹಾಗೆ ಹೇಳಕ್ಕೆ ಬರುತ್ತೆ. ಆಚಾರ್ಯರ ಮಹಿಮೆ ಅಷ್ಟು. ರುದ್ರಾದಿ ದೇವತೆಗಳು ಕೊಂಡಾಡ್ತಕ್ಕಂಥ ಮಹಿಮೆ ಅಂದರೆ ಇನ್ನೇನು ಹೇಳಬೇಕು. ರಾಯರು ಯಾವ ಗ್ರಂಥ ಬೇಕಾದ್ರೆ ತೊಗೊಳ್ಳಿ, ದೊಡ್ಡ ಗ್ರಂಥಗಳನ್ನು ಆಚಾರ್ಯ ಸ್ತೋತ್ರ ಮಾಡದೆ ಮುಂದೆ ಬರೆಯೋದಿಲ್ಲ. ಹರಿವಾಯುಗಳು ಸ್ತೋತ್ರ ಮಾಡದೆ ಹೋದರೆ ಮಾಧ್ವ ಗ್ರಂಥಕಾರ ಗ್ರಂಥಗಳೇ ಅಲ್ಲ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ಚಿಕ್ಕ ಗ್ರಂಥದಲ್ಲಿ ಟೈಮ್ ಇರೋದೆಲ್ಲ ಬರೀ, ದೊಡ್ಡ ಗ್ರಂಥಗಳು ಎಲ್ಲರೂ ಬರೀತಾರೆ. ಜೈತೀರ್ಥರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮರು ಮೊದಲ ರಾಯರು ಪ್ರತಿಯೊಬ್ಬರು ಕೂಡ ಎಲ್ಲ ಹರಿದಾಸರು. ಆಚಾರ್ಯರ ಮೇಲೆ ಪದ್ಯ ಬರೆದೇ ಇರತಕ್ಕಂಥ ಹರಿದಾಸರೇ ಇಲ್ಲ, ಇದ್ರ ಹರಿದಾಸರೇ ಅಲ್ಲ ಕೂಡ. ಅವರು ಹರಿದಾಸರಲ್ಲ ಅಂತಲೇ ಅರ್ಥ. ಅದು ಅಷ್ಟು ಆಚಾರ್ಯರು ಲೋಕಮಾನ್ಯರಾದ ಮಹಾನುಭಾವರು. ಮುಂದೆ ಹೋದರು. ಅನಂತರ ನಾರಾಯಣ ದೇವರ ಹತ್ರ ಹೋಗ್ತಾ ಇದ್ದಾರೆ. ಬದರಿ ಹೋದರು, ಅಲ್ಲಿ ಮತ್ತೆ ದೊಡ್ಡ ಬದರಿ ಹೋದರು. ಈ ಬದರಿ ಶಿಷ್ಯರನ್ನು ಬಿಟ್ಟರು, ಮತ್ತೆ ದೊಡ್ಡ ಬದರಿ ಹೋದರು. ವೇದವ್ಯಾಸ ದೇವರನ್ನು ದರ್ಶನ ಮಾಡಿದರು. ಅವರಿಗೆ ಭಾಷ್ಯವನ್ನು ಒಪ್ಪಿಸಿದರು. ಆಚಾರ್ಯರು ಭಾಷ್ಯವನ್ನು ಒಪ್ಪಿಸಿದರು. ಹೇಳಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದರು. ವೇದವ್ಯಾಸರು ನೋಡಿದರು. ನೆನಪಿರಬೇಕು, ಬೇರೆ ಯಾವ ಭಾಷ್ಯಕಾರರು ಕೂಡ ವೇದವ್ಯಾಸರ ಅಪ್ಪಣೆ ತೊಗೊಂಡು ಭಾಷ್ಯ ಬರೆದಿಲ್ಲ. ಭಾಷ್ಯ ಬರೆದಾದ ಮೇಲೆ ಒಪ್ಪಿಸಿಲ್ಲ. ಎರಡೂ ಮಾಡಿಲ್ಲ ಅಂದಮೇಲೆ ವ್ಯಾಲಿಡ್ ಭಾಷೆಗಳಲ್ಲ ಅಂತ ಅರ್ಥ. ಎಷ್ಟೋ ಜನ ವೇದವ್ಯಾಸರಿಗೆ ನಮಸ್ಕಾರ ಕೂಡ ಮಾಡಿಲ್ಲ. ಬರೀಬೇಕಾದ್ರೆ ಭಾಷ್ಯ ಬರೀಬೇಕಾದ್ರೆ ಅವ್ರಿಗೆ ನಮಸ್ಕಾರ ಕೂಡ ಮಾಡಿಲ್ಲ. ಮುಗಿದ ಮೇಲೂ ಕೂಡ ನೋಂದಣಿ ಮಾಡಿಲ್ಲ. ಅಂದಮೇಲೆ ಅದು ಅಥೆಂಟಿಕ್ ಅಂತ ಹೇಗೆ ಒಪ್ಲಿಕ್ಕೆ ಸಾಧ್ಯ? ಇದು ಯಾತಕ್ಕೆ ಹೇಳ್ತೇನೆ ಅಂದರೆ, ಭಾಷ್ಯ ಓದಿ ಅರ್ಥ ಮಾಡಿಕೊಂಡು ಸರಿ ತಪ್ಪು ತಿಳ್ಕೊಳ್ಳೋದು ಒಂದು ಭಾಗ. ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ವ್ಯಾಲಿಡಿಟಿ ಇಲ್ಲ, ಯಾಕೆಂದರೆ ಅಪ್ಪಣೆ ಇಲ್ಲ, ಕೃಷ್ಣಾರ್ಪಣ ಬುದ್ಧಿನೂ ಇಲ್ಲ ಅಂದಮೇಲೆ ಅದನ್ನು ಒಪ್ಪೋ ಕಾರಣ ಇಲ್ಲ. ಮತ್ತು ಟೆಕ್ಸ್ಟ್ ಬುಕ್ ಓದಿದ್ರೆ ಪಾಸಾಗ್ತಾನೆ ಹೊರತು ಅದು ಅಪ್ರೂವ್ಡ್ ಟೆಕ್ಸ್ಟ್ ಬುಕ್ ಆಗಬೇಕು. ಈಕ್ವಿಲೆಂಟ್ ಒಪ್ಪೋದಿಲ್ಲ, ಸೇಮ್ ಟೆಕ್ಸ್ಟ್ ಬುಕ್ಕಿಗೆ ಬೆಲೆ. ಆ ರೀತಿ ತಿಳ್ಕೊಂಡ್ರೆ ಮಧ್ವ ಸಿದ್ಧಾಂತ ಮಧ್ವ ಮತವೇ ಮತವೋ ಅನ್ನೋದು ನಮಗೆ ಅರ್ಥ ಆಗುತ್ತೆ. ವೇದವ್ಯಾಸದೇವರು ನೋಡಿದರು, ಹೇಳಿದರು, ಭಾರಿ ಸಂತೋಷಪಟ್ಟು, ಭಾರಿ ಚೆನ್ನಾಗಿದೆ, ಸರಿಯಾದ ಭಾಷೆ, ನಾವೇನು ಹೇಳಿದ್ದೇವೋ ಅದನ್ನೇ ಬರೆದಿದ್ದೀರಿ ಅಂತ ಹೇಳಿ ಸಂತೋಷಪಟ್ಟು ಹೇಳ್ತಾರೆ. ನಿಮ್ಮಿಂದ ಇನ್ನೊಂದು ಕೆಲಸ ಆಗಬೇಕು ಅಂತ ಹೇಳಿ. ನಮ್ಮಲ್ಲಿ ಪದ್ಧತಿ, ಕೆಲಸ ಮಾಡೋರು ಕಂಡ್ರೆ ಮಾಡಿಸ್ತಾನೆ ಇರ್ತಾರಲ್ಲ, ಹಾಗೆ ಇನ್ನೊಂದು ಕೆಲಸ ಆಗಬೇಕು. ಇದು ಸರಿಯಾಗಿ ಮಾಡಿದ್ದೀರಲ್ಲ, ಅದಕ್ಕೆ ಅನೇಕರು ಕೆಲಸ ಕೆಟ್ಟದಾಗಿ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನಾವು ಹೇಳಬಾರ್ದು ಅಂತ ಬುದ್ಧಿವಂತಿಕೆ ಮಾಡ್ತಾರೆ ಅವರು. ಅದು ಎಸ್ಕೇಪಿಸಮ್, ಹಾಗೆ ಮಾಡಬಾರ್ದು. ಕೆಲಸ ಸರಿಯಾಗಿ ಮಾಡಿ ಇನ್ನೊಂದು ಕೆಲಸ ತಯಾರು ಆಗಿರ್ತಾರೆ. ಮತ್ತೆ ಇನ್ನೊಂದು ಕೆಲಸ ಆಗಬೇಕು. ಇದು ಬ್ರಹ್ಮಸೂತ್ರ ಭಾಷ್ಯ ಬರೆದಿದ್ದೀರಿ, ಇದು ಯಾರಿಗೆ ಉಪಯೋಗ ಅಂದರೆ ಬ್ರಹ್ಮಸೂತ್ರ ಓದೋರಿಗೆ. ಬ್ರಹ್ಮಸೂತ್ರ ಓದೋ ಎಲಿಜಿಬಿಲಿಟಿ ಯಾರಿಗಿದೆ? ವೇದಾಧ್ಯಯನ ಮಾಡಿದವರಿಗೆ, ವೇದಾರ್ಹತೆ ಇರೋರಿಗೆ. ಉಳಿದವರಿಗೆ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀ ನ ಶ್ರುತಿಗೋಚರ. ಇದು ಸಾರ್ವಜನಿಕ ಗ್ರಂಥ ಅಲ್ಲ, ಸ್ಪೆಷಲ್ ಇದು ಅಷ್ಟೇ ಇದೆ. ಆದರೆ ಮಹಾಭಾರತ ಇದೆಯಲ್ಲ, ದಟ್ ಈಸ್ ಫಾರ್ ಆಲ್, ಎನಿ ಬಾಡಿ. ಜಗತ್ತಿನ ಮನುಷ್ಯ ಪ್ರಾಣಿ ಅಂತ ಒಂದಿದ್ದರೆ ಮಹಾಭಾರತ ಕೇಳಲೇಬೇಕು ಅಂತ ಶಾಸ್ತ್ರ ಇದೆ. ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀ ನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ
ಇತಿ ಭಾರತ ವ್ಯಾಖ್ಯಾನಂ ಕೃಪಯಾ ಮುನಿನಾಕೃತಂ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ವೇದಾಧಿಕಾರಿಗಳು ಬ್ರಹ್ಮಸೂತ್ರ ಭಾಷ್ಯ ಅವೆಲ್ಲ ಓದ್ಕೊಂಡು ಸದ್ಗತಿಗೆ ಹೋಗ್ತಾರೆ. ಆದರೆ ವೇದ ಓದಕ್ಕೆ ಅರ್ಹತೆ ಇಲ್ಲದ ಸ್ತ್ರೀಯರು, ಶೂದ್ರರು, ಬ್ರಹ್ಮಬಂಧುಗಳು ಏನು ಮಾಡಬೇಕು? ಅವರಿಗೂ ಮೋಕ್ಷ ಆಗಬೇಕಲ್ಲ. ಕೆಲವರು ಏನು ಮಾಡಿದವರು ಮೋಕ್ಷನೇ ಇಲ್ಲ ಅಂತ ಹೇಳಿಬಿಟ್ಟು, ಹೆಂಗಸರಿಗೆ ಮೋಕ್ಷನೇ ಇಲ್ಲ ಅಂತ ಹೇಳಿದವರಿದ್ದಾರೆ, ಶೂದ್ರರಿಗೆ ಮೋಕ್ಷನೇ ಇಲ್ಲ ಅಂತ ಹೇಳಿದ್ದಾರೆ. ಮಧ್ವ ಸಿದ್ಧಾಂತ ಹಾಗಲ್ಲ. ಮೋಕ್ಷ ಭಕ್ತರಿಗೆಲ್ಲ ಮೋಕ್ಷ ಇದೆ. ಅವ್ರು ಹೆಂಗಸೋ ಗಂಡಸೋ ಬ್ರಾಹ್ಮಣನೋ ಆ ಬೇರೆನೋ ಮುಖ್ಯ ಅಲ್ಲ. ಅವನು ದೇವರಲ್ಲಿ ಭಕ್ತಿ ಮಾಡಿದರೆ ಮೋಕ್ಷ ಗ್ಯಾರಂಟಿ. ಜ್ಞಾನ ಬರಲಿಕ್ಕೆ ಏನು ಮಾಡಬೇಕು ಅಂದರೆ ಮಹಾಭಾರತವನ್ನು ಬರೀತಾರೆ. ಮಹಾಭಾರತ ಅಂದರೆ ಕಂಪಲ್ಸರಿ ಟೆಕ್ಸ್ಟ್ ಫಾರ್ ಆಲ್. ಅದನ್ನು ಓದಬೇಕು, ಅಲ್ಲ ಓದಲೇಬೇಕು. ಇಲ್ಲದೆ ಹೋದರೆ ಮೋಕ್ಷ ಇಲ್ಲವೇ ಇಲ್ಲ. ಅಂದಮೇಲೆ ಆ ಗ್ರಂಥ ಓದಲಿಕ್ಕೆ ಅಂತ ಹೊರಟ್ರೆ ಅಲ್ಲೂ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ತುಂಬ ಜಟಿಲ ಶ್ಲೋಕ ಇದೆ. ಮೇಲ್ನೋಟಕ್ಕೆ ಕೆಲವು ಸಂಶಯಗಳು ಬೇರೆ ಬರುತ್ತೆ. ಆ ಸಂಶಯ ನಿವಾರಣೆ ಮಾಡಿ ಅದನ್ನು ಬರಿಬೇಕು. ಲಕ್ಷ ಶ್ಲೋಕದ ಗ್ರಂಥ ಯಾವಾಗ ಓದೋದು? ಅದು ಅರ್ಥ ಮಾಡಿಕೊಳ್ಳೋದು ಯಾವಾಗ? ಅದಕ್ಕೊಂದು ನೀವು ನಿರ್ಣಯ ಬರಿಬೇಕು, ತಾತ್ಪರ್ಯ ನಿರ್ಣಯ ಬರಿಬೇಕು ಅಂತ ಹೇಳಿದ್ರು. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ವ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ. ನೀವು ಬರೀಬೇಕು. ನೀವು ಒಬ್ಬರೇ ಬರೀಲಿಕ್ಕೆ ಬರೋದು, ಬೇರೆ ಯಾರಿಗೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಒಬ್ಬರೇ ಅಂತ ಹೇಳಿದರೆ ಹಾಗೋ ಹಾಗೆ. ಡಾಕ್ಟರ್ಸ್ ಇದ್ದಾರೆ, ಕೆಲವರಿಗೆ ಹಿಂದೆಲ್ಲ ಒಂದೇ ಕಡೆ ಬೇರೆ ಮಾಡಿದ್ರೆ ಒಂದೇ ಕಡೆ ಒಬ್ಬರೇ ಮಾಡೋಕ್ಕೆ ಸಾಧ್ಯ. ತುಂಬ ಆದಾಗ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಆದರೆ ವಾಯುದೇವರು ಮಾಡೋ ಕೆಲಸ ಇನ್ನೊಬ್ರು ಮಾಡೋಕ್ಕೆ ಬರೋದಿಲ್ಲ. ದೇವರು ಇವ್ರ ಕೈಲೇ ಮಾಡಿಸ್ತಾನೆ, ಆದ್ದರಿಂದ ತಾನು ಮಾಡೋದಿಲ್ಲ, ಇವ್ರ ಕೈಲೇ ಮಾಡಿಸ್ಬೇಕು. ನೀವು ಸಮರ್ಥರು ಯಾತಕ್ಕೆ ಅಂದರೆ ಮಹಾಭಾರತದಲ್ಲಿ ಪ್ರಧಾನ ಪಾತ್ರ ಭೀಮಸೇನ, ನೀವೇ ಭೀಮಸೇನ. ಅದಕ್ಕೆ ನೀವು ಬರೆದ್ರೆ ಅಥೆಂಟಿಕ್ ಆಗಿರುತ್ತೆ ಅಂತೇಳಿ. ಇವತ್ತು ಕೇಳಿ ಬರೆಯೋದಕ್ಕೂ ನೋಡಿ ಬರೆಯೋದಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತಲ್ಲ. ಬದರಿಗೆ ಹೋಗೇ ಇಲ್ಲ ಅವನು. 4 ಪುಸ್ತಕ ಓದ್ದ ಬದಿರ ಮೇಲೆ ಪುಸ್ತಕ ಬರೆದು ಹಾಕಿಬಿಟ್ಟ. ಆಮೇಲೆ ಅದು ನಂಬ್ಕೊಂಡು ಯಾರೋ ಹೊರಟು ನೋಡಿ, ಆಮೇಲೆ ನೋಡ್ತಾರೆ ಫಸ್ಟು ಚಳಿ ಅಂತಲೇ ಗೊತ್ತಿಲ್ಲ ಫಸ್ಟ್ ಅವನಿಗೆ ಹೋದರೆ. ಅದೇ ಪಾಯ ಯಾಕೆ ಗೊತ್ತು ನೋಡಿ ಗೊತ್ತಿದ್ರೆ ತಾನೆ ಫಸ್ಟು ಹೋಗಿ ಬಂದವರಿಗೆ ಬದಿರ ಅಂತ ಅಷ್ಟು ಬಂದು ನೆನಪಾಗುತ್ತೆ. ಚಳಿ ಹೋಗ್ತಾನೆ ಏನು ಮಾಡಿ ಬಿಡಿ, 2 ಮರಿಬೇಡಿ, ಅದು ಅಡಿಗೆ ಆಗೋದಿಲ್ಲ. ಆದ್ದರಿಂದ ಕೋಟ್ಬೇಡಿ, ಉಂಡಿ ಮಾಡ್ಕೊಂಡು ಹೋಗಿ ಫಸ್ಟು. ಮತ್ತು ಸ್ವೆಟ್ರು ಕಂಬಳಿ ಹೊದ್ಕೊಂಡು ಹೋಗಿಬಿಡಿ. ದೇವ್ರ ಕತೆಗೆ ಹೇಳಿ ಅವೆಲ್ಲ ಇಲ್ಲೇ ಇಲ್ಲ, ಇವೆರಡು ಗ್ಯಾರಂಟಿ ಮಾಡಿ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲದಿದ್ದವರಿಗೆ ಹಾಗೆ ಹೋಗ್ಬಿಟ್ರೆ ಆಮೇಲೆ ಎಷ್ಟು ಪದೀತಿ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಬರೆಯೋರು ಅಪರೋಕ್ಷ ಜ್ಞಾನಿಗಳು, ನೋಡದೆ ಬರೆಯೋರು ಪರೋಕ್ಷ ಜ್ಞಾನಿಗಳು. ಇವತ್ತು ರಾಯರು ಅವರೆಲ್ಲ ಎಂಥವ್ರು ಗೊತ್ತು? ಅಪರೋಕ್ಷೀಕೃತ ಶ್ರೀಶಃ. ದೇವ್ರ ಬಗ್ಗೆ ಕೇಳಿ ಬರೆದವರೆಲ್ಲ ನೋಡಿ ಬರೆದವರು. ಅದಕ್ಕೆ ಅವ್ರ ಗ್ರಂಥಗಳಿಗೆ ಅಷ್ಟು ಮಹತ್ವ ಇರುತ್ತೆ. ಆಚಾರ್ಯರಂತನೂ ಬರೀ ನೋಡಿದವರಲ್ಲ, ಯಾವಾಗಲೂ ನೋಡೋರು. ಏವಂ ಪ್ರಳಯಕಾಲೇಪಿ ಪ್ರತಿಭಾತ ಪರಾವರಃ ಮುಖ್ಯವಾಯು ನಿತ್ಯ ಸಮಃ ಅಂತ ಅನುವ್ಯಾಖ್ಯಾನದಲ್ಲಿ ಇವತ್ತು ಆಚಾರ್ಯರೇ ಹೇಳಿದ ಮಾತು. ಆದ್ದರಿಂದ ನೀವು ಬರಿಬೇಕು ಅಂತ ಹೇಳಿದ್ದಾರೆ. ಆಗ ಆಚಾರ್ಯರು ಬರೀತಾರೆ. ಅದೇ ಗ್ರಂಥನೇ ಮಹಾಭಾರತ ತಾತ್ಪರ್ಯ ನಿರ್ಣಯ. ವೇದವ್ಯಾಸರ ಗ್ರಂಥಗಳಲ್ಲಿ ಮೋಸ್ಟ್ ವಲ್ಯೂಮಿನಸ್ ಅಂದರೆ ಮಹಾಭಾರತ. 1,00,000 ಶ್ಲೋಕ ಇದೆ. ಆಚಾರ್ಯರು ಮ್ಯಾಚಿಂಗ್ ಆಗಿ ಸ್ವರಮೂಲ ಗ್ರಂಥಗಳಲ್ಲಿ ದೊಡ್ಡ ಮೋಸ್ಟ್ ವಾಲ್ಯೂಮಿನಸ್ ಮಹಾಭಾರತ ತಾತ್ಪರ್ಯ ನಿರ್ಣಯ. 1,00,000 ಶ್ಲೋಕದ ಗ್ರಂಥ ವೇದವ್ಯಾಸರ ಬೃಹತ್ ಕೃತಿ. 5,000 ಶ್ಲೋಕಗಳ ಮಹಾಭಾರತ ತಾತ್ಪರ್ಯ ಆಚಾರ್ಯ ಸ್ವರಮೂಲ ಗ್ರಂಥಗಳೇ ದೊಡ್ಡ ಕೃತಿ. ಅದು ಅದರಲ್ಲೂ ಗುರು ಶಿಷ್ಯರು ಮ್ಯಾಚಿಂಗ್. ವೇದವ್ಯಾಸರು ಮಧ್ವಾಚಾರ್ಯ ಅದನ್ನು ಬರೀತಾರೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಹೇಳ್ತಾರೆ. ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಇದು ಮಂಗಳ ಶ್ಲೋಕ. ಅಲ್ಲಿಂದ ಶುರು ಮಾಡಿದವರು ಇಡೀ ಮಹಾಭಾರತ ಒಂದನ್ನು ಓದೋದಕ್ಕೆ ನಮ್ಮ ಆಯುಷ್ಯ ಸಾಲದು ಅಂತ ಹೇಳ್ತಾರೆ. ನಾವಲ್ಲ, ಬೇರೆ ದೇಶದ ಜನ, ಮ್ಯಾಕ್ಸ್ ಮಿಲ್ಲರ್ ಮೊದಲಾದಂಥ ತುಂಬ ಬೇರೆ ದೇಶದವ್ರು ಹೇಳ್ತಾರೆ ಮಹಾಭಾರತ ಎಷ್ಟು ದೊಡ್ಡ ಗ್ರಂಥ ಅಂದರೆ ಅದನ್ನು ನೋಡಿ ನಮ್ಮ ಆಯುಷ್ಯ ನೋಡಿಕೊಂಡ್ರೆ ನಮ್ಮ ಆಯುಷ್ಯ ಸಣ್ಣದಾಗಿ ಕಾಣಿಸುತ್ತೆ ಅದ್ರ ಮುಂದೆ. ಅಂದರೆ ಓದಕ್ಕೆ ಸಾಧ್ಯ ಇಲ್ಲ ಅಂತ ಗ್ರಂಥ. ಇನ್ನು ಬರೀಲಿಕ್ಕೆ, ಅದು ನಿರ್ಣಯ ಬರೀಲಿಕ್ಕೆ ಎಷ್ಟು ಸಾಧ್ಯ. ಆಚಾರ್ಯ ಎಷ್ಟು ಗ್ರಂಥ ಬರೀತಾರೆ ಗೊತ್ತಾ? ಸ್ವರಮೂಲ ಗ್ರಂಥಗಳಂದರೆ ಅವರ ಗ್ರಂಥ ಓದಿ ಸರ್ವ ಮೂಲ ಎಲ್ಲ ಗ್ರಂಥನೂ ಕವರ್ ಮಾಡ್ತಾರೆ. ಅದಕ್ಕೆ ಸರ್ವಜ್ಞರು ಅವರು. ಸರ್ವಜ್ಞರಲ್ಲದವರಿಗೆ ಇವತ್ತು ಮೆಡಿಕಲ್ ಪುಸ್ತಕ ಹಾರ್ಟ್ ಸ್ಪೆಷಲಿಸ್ಟ್ ಇರ್ತಾನೆ, ಆತ ಡಯಾಬಿಟಿಸ್ ಬಗ್ಗೆ ಪುಸ್ತಕ ಬರೆಯೋದಿಲ್ಲ. ಯಾಕೆಂದರೆ ಅದು ಸ್ಪೆಷಲೈಸೇಷನ್ ಅಲ್ಲ ಅಂತ ಹೇಳಿಬಿಡ್ತಾರೆ. ಕಣ್ಣಿನ ಬಗ್ಗೆ ಬರೀಲಿಕ್ಕೆ ಹೋಗೋದಿಲ್ಲ. ಬೇರೆ ಪೀಡಿಯಾಟ್ರಿಷಿಯನ್ ಮಕ್ಕಳ ಬಗ್ಗೆ ಬರೀಲಿಕ್ಕೆ ಹೋಗೋದಿಲ್ಲ. ಅದು ಅವ್ರಿಗೆ ಕೇಳಿ ಅಂತ ಹೇಳಿಬಿಡ್ತಾರೆ. ಅದೇ ಡಾಕ್ಟ್ರ್ ಆತ ಆ ಫೀಲ್ಡಲ್ಲಿ ಮಾತ್ರ ಎಕ್ಸ್ಪರ್ಟು. ಬೇರೆದೆಲ್ಲ ಕೇಳಿದರೆ ಅಲ್ಲಿ ಹೋಗಿ ಅಂತ ಕಳಿಸಿಬಿಡ್ತಾರೆ ಅಷ್ಟೇ. ಆಚಾರ್ಯ ಹಾಗಲ್ಲ. ಯಾವ ಶಾಸ್ತ್ರ ಏನೇ ಬರಲಿ ಉತ್ತರ ಅದರ ಸರಿ. ವ್ಯಾಸರಾಜರು ಬರೀತಾರೆ ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಥ ಗ್ರಂಥ ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ಎಲ್ಲ ಸಂಶಯಗಳನ್ನು ಕೂಡ ಪರಿಹಾರ ಮಾಡ್ತಕ್ಕಂಥ ಮಹೋನ್ನತವಾದ ಕೃತಿ ಮಹಾಭಾರತ ತಾತ್ಪರ್ಯ ನಿರ್ಣಯ. ಮಹಾಭಾರತ ಬಗ್ಗೆ ಡೌಟ್ ಇದೆಯಾ? ಓದಿ ಕ್ಲಿಯರ್. ರಾಮಾಯಣದ ಬಗ್ಗೆ ಇದೆಯಾ? ಓದಿ ಪೂರ್ತಿ ಪರಿಹಾರ.
ಭಾಗವತದ ಬಗ್ಗೆ ಇದೆಯಾ ಅದೇ ಉತ್ತರ, ಹರಿವಂಶದ ಬಗ್ಗೆ ಇದೆಯಾ ಹೋಗಲಿ, ಯಾವುದಾದ್ರೂ ಶಾಸ್ತ್ರದ ಬಗ್ಗೆ ಡೌಟ್ ಇದೆಯಾ ಅದರಲ್ಲಿ ಉತ್ತರ ಇದೆ. ಅದೂ ಅಲ್ಲ, ನಿಮ್ಮ ಮನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅದು ನಿರ್ಣಯ ಪ್ರಶ್ನೆ ನೋಡಿ ಅದಕ್ಕೂ ಉತ್ತರ ಇದೆ. ಇದು ಭಾಳ ಆಶ್ಚರ್ಯ. ಎಷ್ಟೋ ಸರ್ತಿ ಇಂಥ ಪ್ರಸಂಗ ಬರುತ್ತೆ. ಇಬ್ಬರು ಜ್ಯೋತಿಷಿಗಳಿರ್ತಾರೆ, ಇಬ್ಬರು ಡಾಕ್ಟ್ರ್ ಹೇಗೆ ಒಂದೇ ಔಷಧಿನ ಒಪ್ಪೋದಿಲ್ಲೋ ಇಬ್ಬರು ಜ್ಯೋತಿಷಿಗಳು ಒಪ್ಪೋದಿಲ್ಲ. ಇವನು ಹೇಳಿದ ಸರಿ ಇಲ್ಲ ಅಂತ, ಈ ಮುಹೂರ್ತ ವರ್ಸ್ಟ್ ಅಂದ್ರೆ ಅವನು ಬೆಸ್ಟ್ ಅಂತ ಕೊಟ್ಟರೆ ವರ್ಸ್ಟ್ ಅಂತ ಹೇಳಿಬಿಡ್ತಾರೆ. ಕೆಲವೊಂದು ಹೊರದು ಬಿಸಾಕಿಬಿಡ್ತಾರೆ ಬೇರೆ ಡಾಕ್ಟ್ರ್ ಕೊಟ್ಟು ಪ್ರಿಸ್ಕ್ರಿಪ್ಷನ್. ಆ ಥರ ಇರುತ್ತೆ. ನಮಗೆ ಒಳ್ಳೆ ಯೋಚನೆ ಬಂದುಬಿಡುತ್ತೆ, ಏನು ಮಾಡಬೇಕೀಗ, ಇದು ಕೂಡುತ್ತೆ ಮದುವೆ ಮಾಡಿ ಅಂತ ಒಬ್ಬನು ಹೇಳಿದ, ಕೂಡೋದಿಲ್ಲ ಅಂತ ಇವನು ಹೇಳಿದ, ಏನು ಮಾಡಬೇಕಾಗ? ಅದಕ್ಕೆ ನಿರ್ಣಯ ಪ್ರಶ್ನೆ ಕೇಳಿ ಮುಗಿದೋಯ್ತಲ್ಲಿ. ಆಚಾರ್ಯ ಹೇಳಿದ ಉತ್ತರ ಪರ್ಫೆಕ್ಟ್ ಉತ್ತರ. ಇದು ಎಷ್ಟು ಜನಕ್ಕೆ ಉತ್ತರ ಸಿಕ್ಕಿ ಹೇಳೋದಕ್ಕೆ ಸಾಧ್ಯ. ಎಲ್ಲೋ ಬಾವಿ ತೋಡಿಸ್ಬೇಕು, ನೀವು ನೀರು ಬರುತ್ತೋ ಇಲ್ವೋ ನಿರ್ಣಯ ಪ್ರಶ್ನೆ ಕೇಳಿ, ಗ್ಯಾರಂಟಿ ಆನ್ಸರ್. ಅವ್ರು ಹೇಳಿದ ಮೇಲೆ ಬರಲೇಬೇಕು, ಫೇಲ್ ಆಗೋದು ಒಂದು ಚಾನ್ಸು ಇಲ್ಲ. ಎಟ್ ದ ಬೆಸ್ಟ್ ಡಾಕ್ಟ್ರ್ ಆಪ್ರೇಷನ್ ಮಾಡಿದಾಗಲೂ ಸತ್ತವರಿದ್ದಾರೆ. ಎಲ್ಲ ಕೇಸು ಸೆಂಚುರಿ ಬರೆದವನು ಸೊನ್ನೆಗೆ ಒಟ್ಟಾದವರು ಇದ್ದಾರೆ. ಶ್ರೀಮದ್ ಆಚಾರ್ಯ ಹಾಗಲ್ಲ, ಯಾವಾಗಲೂ ಅನ್ಬೀಟನ್ ಅಂದರೆ ಮಧ್ವಾಚಾರ್ಯ ಒಬ್ಬರೇ ಒಬ್ಬರು. ನಚ ಮಧ್ವ ಸಮೋ ಗುರು. ನಮ್ಮ ಗ್ರಂಥ ಹೇಳಿದ್ನಲ್ಲ, ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಮನೆಯಲ್ಲಿ ಕಾಮಧೇನು ಇಟ್ಕೊಂಡು ಸ್ವಲ್ಪ ಗೋಮಯ ಕೊಡ್ತೀರಾ ಅಂತ ಕೇಳೋಕ್ಕೆ ಹೋದರೆ ಹಾಗೆ ಈ ಸರ್ವಸ್ವ ಕೊಡ್ತಕ್ಕಂಥ ಗುರುಗಳು ಮಧ್ವಾಚಾರ್ಯ. ಈತನೇ ಲೋಕಗುರು ವೇದ ವಿಖ್ಯಾತ ಭೂತಳದೊಳು ಶ್ರೀರಾಮ ದೂತನೆಂಬಾತ. ವ್ಯಾಸರಾಜರು ಬರೀತಾರೆ, 6 ನಿನಗಿದಿರಧಿಕ ಧಾರಿಣಿಯೊಳಗೆ ಸಾರಶಾಸ್ತ್ರವನೊರೆದ ಸರ್ವಜ್ಞ ಮುನಿರಾಯ. ವೇದ ಸಾಕ್ಷಾತ್ ವ್ಯಾಸರಾಜರು ಬರೆದಂಥ ದೇವರ ನಾಮ. 6 ನಿನಗಿದಿರು ಅಧಿಕ ಧಾರಿಣಿಯೊಳಗೆ ಸಾರಶಾಸ್ತ್ರವನೊರೆತ ಸರ್ವಜ್ಞ ಮುನಿರಾಯ. ಯಂತ್ರೋಸಾಗ ಪ್ರತಿಷ್ಠೆ ಮಾಡಿದವರು ವ್ಯಾಸರಾಜರು. ಅತಿ ಹೆಚ್ಚು ಪ್ರಾಣ ಪ್ರತೀಕ ಮಾಡಿದವರು ನಮ್ಮ ಈ ಇತ್ತೀಚಿನ ಶತಮಾನದಲ್ಲಿ ಅಂದರೆ ವ್ಯಾಸರಾಜರು. ಎಷ್ಟು ಸ್ತೋತ್ರ ಬರೀತಾರೋ ಸಾಧ್ಯನೇ ಇಲ್ಲ. ಇದೆಲ್ಲ ಜನ ನೋಡಬೇಕು. ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮ್ಮ ಗತಿಗೋತ್ರವಯ್ಯ. ಎಷ್ಟು ದಾಸರಿ ಎಷ್ಟು ಕಳಕಳಿಯಿಂದ ಹೇಳ್ತಾರೆ. ಇಷ್ಟಾದರೂ ನಮ್ಮ ಜನಗಳಿಗೆ ಮಾಧ್ವರಿಗೇ ಮಧ್ವಾಚಾರ್ಯ ಹಿರಿಮೆ ಗೊತ್ತಾಗಿಲ್ಲ. ಆಚಾರ್ಯರು ಬರೀತಾರೆ. ಆಮೇಲೆ ಹೇಳ್ತಾರೆ, ಹೋಗಿ ಇನ್ನೂ ಮಾಡೋ ಕೆಲಸ ಇದೆ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ನಾನಿನ್ನು ಹೋಗಿ ಇಲ್ಲೇ ಎದ್ದು ಬಿಡ್ತೀನಿ ಅಂತ ಹೇಳಿದ್ರು ಆಚಾರ್ಯ. ಇಲ್ಲೇ ಎದ್ದು ಬಿಡ್ತೀನಿ ನಾನು. ಯಾಕೆ ಹೋಗೋದಿಲ್ಲ ಅಂದರೆ, ಇಲ್ಲಿದ್ದರೆ ನಿಮ್ಮ ದರ್ಶನ ಯಾವಾಗಲೂ ಆಗುತ್ತೆ. ಇಲ್ಲಿ ಗಂಗಾ ಸ್ನಾನ, ಅಲ್ಲಿ ಗಂಗಾ ನದಿ ಹರಿಯುತ್ತೆ, ಅಲ್ಲಿ ಗಂಗಾ ಸ್ನಾನ ಆಗುತ್ತೆ, ಅದಕ್ಕೆ ಇಲ್ಲೇ ಎದ್ದು ಬಿಡ್ತೀನಿ ಅಂದರೆ. ಅದಕ್ಕಾಗಿ ಇಲ್ಲೇ ಇರ್ತೀರ, ಯೋಚನೆ ಮಾಡಬೇಡಿ. ನಿಮಗೆ 2 ಆಗಬೇಕು, ಹೌದಲ್ಲೋ? ನಮ್ಮ ಜೊತೆ ಯಾವಾಗಲೂ ಇರಬೇಕು, ಗಂಗಾ ಸ್ನಾನ ಯಾವಾಗಲೂ ಆಗಬೇಕು. ನಾನು ಹೇಳ್ತೇನೆ, ನೀವು ಎಲ್ಲಿ ನೀರಿಗೆ ಸ್ನಾನಕ್ಕೆ ಹೋದರೂ ಗಂಗಾ ನದಿ ಅಲ್ಲಿಗೇ ಬರ್ತಾಳೆ, ಆದ್ದರಿಂದ ಇಲ್ಲೇ ಇರಬೇಕಾಗಿಲ್ಲ ಅಂತ ವೇದವ್ಯಾಸರು ಹೇಳಿದರು. ನೀವು ಹೋದರೆ ಸಾಕು ಗಂಗಾ ನದಿ ಬಂದಾಗಲೆಕ್ಕ. ಯಾಕೆ? ಗಂಗಾ ನದಿಗಿಂತ ಕೋಟಿ ಕೋಟಿ ಪಾಲು ದೊಡ್ಡವ್ರು ಮಧ್ವಾಚಾರ್ಯ ಹುಡುಕೊಂಡು ಬರ್ತಾರೆ ಇವರ ಹತ್ರ. 1ನೇ ವಾರ. 2ನೇದು ವ್ಯಾಸಮುಷ್ಟಿಗಳನ್ನು ಕೊಡ್ತಾರೆ. ವ್ಯಾಸಮುಷ್ಟಿಗಳು 8 ವ್ಯಾಸಮುಷ್ಟಿ ಕೊಟ್ಬಿಟ್ಟು ಇದರಲ್ಲಿ ನಿತ್ಯ ಸನ್ನಿಧಾನ ನಮ್ಮದು ಅಂತ ಕೊಡ್ತಾರೆ. ಆಚಾರ್ಯ ತೊಗೊಂಡು ಬರ್ತಾರೆ. ಆಚಾರ್ಯ ಗಂಗೆನೂ ಬೇಡ, ವ್ಯಾಸಮುಷ್ಟಿನೂ ಬೇಡ, ಇದ್ದಲ್ಲೇ ದೇವರು ನೋಡ್ತಾರೋ. ಈ ಮೂಲಕ ಮಠಗಳಿಗೆ ಅಂತ ಆಸ್ತಿ ಸಿಗ ಹಾಗೆ ಮಾಡಿದ್ದಾರೆ ಆಚಾರ್ಯ ಸ್ಮರಣೆ ಮಾಡಿದ ತಕ್ಷಣವೇ ಗಂಗಾದೇವಿ ಬರ್ತಾಳೆ ಅಂತ ಹೇಳಿದ್ರಿಂದ ನಮ್ಮ ಮನೆಯಲ್ಲೇ ಸ್ನಾನ ಮಾಡಿದರೂ ಕೂಡ ಆಚಾರ್ಯ ಸ್ಮರಣೆ ಮಾಡ್ಕೊಂಡು ಮಾಡಿದರೆ ಅದು ಬರೀ ನೀರಿನ ಸ್ನಾನ ಆಗೋದಿಲ್ಲ, ಗಂಗಾ ಸ್ನಾನವೇ ಆಗುತ್ತೆ ಅಂತ ನಮಗೆ ಮೆಸೇಜ್ ಕೊಟ್ಟಿದ್ದು ಆಚಾರ್ಯ. ವಾಯುಸ್ತುತಿಯಲ್ಲಿ ಹೇಳ್ತಾರೆ. ಹೇಳಬೇಕಾದ್ರೆ ಆಚಾರ್ಯರ ಒಂದು ಅಪೂರ್ವವಾದ ಸಿದ್ಧಿ ಆಗಿದೆ ಅಂದರೆ, ಗಂಗಾ ಸಂಘಕ್ಕಿಂತ ಸಾಧಿಕ್ಯ ಅತ್ಯಂತ ಹೆಚ್ಚಿನ ಸಂಘ ಹೊಂದಿದ್ದಾರೆ. ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯಲ ಮಥಕೃತ ಶರ್ವ ಅತ್ಯವರ್ತತ ನಿತಾಂತ ಮಥಾಸೌ ಗಾಂಗ ಮೋಘ ಮಖನಾಶನ ಕೀರ್ತಿ ಅಂತ ಹೇಳಿ ಮಧ್ವದಲ್ಲಿ ಹೇಳ್ತಾರೆ. ಗಂಗಾ ನದಿಯನ್ನು ಆಚಾರ್ಯರು ಮೆಟ್ಟಿ ನಿಂತಿದ್ದಾರೆ. ಗಂಗಾಧರ ರುದ್ರದೇವರಿಗಿಂತ ಮೇಲಿರ್ತಕ್ಕಂಥ ಅವರಿಗೆ ಯಾವ ತೀರ್ಥನೂ ಬೇಕಿಲ್ಲ, ಅವರೇ ದೊಡ್ಡ ತೀರ್ಥ, ಆನಂದ ತೀರ್ಥ ಎಂಬುದನ್ನು ತಿಳಿಸಿ ಆಚಾರ್ಯ ಅಲ್ಲಿಂದ ಹೊರಡ್ತಾ ಇದ್ದಾರೆ. ವಾಪಸ್ ಬರ್ತಾ ಇದ್ದಾರೆ. ಈಗ ಪುನಃ ಅನೇಕ ಕಡೆಗೆ ದಾಟಬೇಕು. ಅಲ್ಲಿ ಎಷ್ಟೋ ಕಡೆಗೆ ಅವರಿಗೆಲ್ಲ ಯುದ್ಧದ ಪ್ರಸಂಗ, ಅವರಿಗೆ ಎಮರ್ಜೆನ್ಸಿ, ಎಲ್ಲೂ ಇದಿಲ್ಲ, ದೋಣಿಗಳೇ ಇಲ್ಲ. ಆಚಾರ್ಯ ಒಂದೇ ಮೆಥಡ್ ಯಾವಾಗಲೂ ಮಾಡೋದಿಲ್ಲ, ಹೊಸ ರೀತಿಯಲ್ಲಿ ಮಾಡ್ತಾಯಿದ್ರು. ಅಲ್ಲೇನು ಮಾಡಿದರು, ನಡ್ಕೊಂಡು ಹೋಗಿಬಿಟ್ರು ನೀರು ಮೇಲೆ. ಇನ್ನೊಂದು ಸಾರಿ ಪ್ರಸಂಗ ಬಂತು. ವಾಪಸ್ ಬರಬೇಕಾದ್ರೆ ನೋಡ್ತಾರೆ ಗಂಗಾ ನದಿ ಫುಲ್ ಹರಿತಾ ಇದೆ, ದೋಣಿಗಳಿಲ್ಲ, ಆಗಲೇ ಕತ್ಲಾಗ್ತಾ ಇದೆ. ಆಗಲೇ ಹಾಗೆ ಈ ಕಡೆ ಏನು ಇಲ್ಲಕ್ಕೆ ಜಾಗ ಇಲ್ಲ. ಶಿಷ್ಯರಿಗೆ ಆತಂಕ, ಏನು ಮಾಡೋದು ನಾವೀಗ ಅಂತ ಹೇಳಿ. ಆಗ ಆಚಾರ್ಯರು ಒಂದೇ ಕ್ಷಣದಲ್ಲಿ ಶಿಷ್ಯರು ನೋಡ್ತಾ 1 ನಿಮಿಷ ಇರಿ ಅಂತ ಹಾರಿಬಿಡ್ತಾರೆ. ಹಾಗೆ ಒಬ್ಬರೇ ಹಾರ್ಕೊಂಡು ಹೊರಟ್ಬಿಡ್ತಾರೆ ಆ ಕಡೆ. ಶಿಷ್ಯರಿಗೆ ಇನ್ನೂ ಗಾಬರಿ ಆಗಿತ್ತು. ಜೊತೆಗೆ ಆಚಾರ್ಯರು ಅವರೂ ಇಲ್ಲ. ಈಗ ನಾವೇನು ಮಾಡಬೇಕು? ಸೂರ್ಯನ ಮುಳುಗಿದ, ಆಚಾರ್ಯರು ಮುಳುಗಿದ್ರು, ಕಾಣ್ತಾನೇ ಇಲ್ಲ, ನದಿ ಬೇರೆ ಹಾಗೇ ಇದೆ. ಯೋಚನೆ ಮಾಡ್ತಿದ್ದರೆ ಆಚಾರ್ಯ ಹೀಗೆ ಹತ್ತಿ ಆ ಕಡೆಯಿಂದ ಈ ಕಡೆ ಟೇಕ್ ಆಫ್, ಆ ಕಡೆ ಲ್ಯಾಂಡಿಂಗ್ ಮಾಡಿದರು ಆಚಾರ್ಯರು. ಅಲ್ಲಿ ಒಬ್ಬ ದೊಡ್ಡ ರಾಜ ಇದ್ದ, ದೊಡ್ಡ ಸಭೆ ನಡೆಸಿದ್ದ.
ನೋಡ್ತಾನೆ, ಮೇಲಿಂದ ಬರೋದು ನೋಡ್ದೆ, ಗಾಬರಿ ಆಯ್ತು ಅವನಿಗೆ. ಶತ್ರುಗಳು ಇಲ್ಲಿಂದ ಬರ್ತಾರೆ ಅಂತ ಬ್ಲಾಕ್ ಮಾಡಿದ್ರೆ ಮೇಲಿಂದ ಬರ್ತಾ ಇದ್ದಾರಲ್ಲ, ಅದು ಯೋಚನೆ ಮಾಡಿ ಎಲ್ಲ ಎದ್ದು ನಿಂತ್ಕೊಂಡು ಏನು ಅಂತ ನೋಡಿದರೆ ಆಚಾರ್ಯ ಹಿಡಿದ್ರು ಎತ್ತಿ. ದೊಡ್ಡ ಪರಮಹಂಸರು, ಅವ್ರು ತೇಜಸ್ ನೋಡಿದ ತಕ್ಷಣ ಕಾಲಿಗೆ ಬಿಡಬೇಕು, ಸೂರ್ಯ ನೋಡಿದ ತಕ್ಷಣ ಕಣ್ಣು ಮುಚ್ಚಬೇಕಲ್ಲ, ಆಚಾರ್ಯ ನೋಡಿದ ತಕ್ಷಣ ತಲೆ ಬಾಗಬೇಕು ಅಂತ ವ್ಯಕ್ತಿತ್ವ ಆಚಾರ್ಯರು. ತಕ್ಷಾಂಗ ನಮಸ್ಕಾರ ಮಾಡಿದ. ಆಚಾರ್ಯರು ನೋಡಿದ ತಕ್ಷಣ ಎಷ್ಟು ಆನಂದ ಆಯಿತು ಹೇಳೋದಕ್ಕೆ ಆನಂದ ತೀರ್ಥರು ನೋಡಿದ ತಕ್ಷಣ ಆನಂದ ಆಗಬೇಕು. ಅವ್ರು ಹೇಳ್ತಾರೆ, ಆ ಕಡೆ ನಮ್ಮ ಶಿಷ್ಯರು ಕಾಯ್ತಾ ಇದ್ದಾರೆ, ದೋಣಿ ತರಿಸಿ ಕಳಿಸಿ ಈ ಕಡೆಗೆ ಕಳಿಸಿ ಅಂತ ಹೇಳಿದ್ದಾರೆ. ತಕ್ಷಣ ದೋಣಿಗಳು ಇವರು ನೋಡ್ತಾ ಕೂತಿದ್ದಾರೆ, ದೋಣಿಗಳು ಸಾಲು ಎಲ್ಲ ಸರಿ ಕರ್ಕೊಂಡ್ಬಿಡುತ್ತೆ. ಆ ಕಡೆ ಇನ್ನೊಂದು ಮೆಥಡ್ ಇದೆ, ಯಾವ ಕಾಲಕ್ಕೆ ಏನು ಮಾಡಬೇಕು ಆ ರೀತಿ ಆಚಾರ ಮಾಡ್ತಾರೆ. ಆದ್ದರಿಂದ ಒಂದೇ ರೀತಿ ಕಾಯಬೇಕಾಗಿಲ್ಲ, ನಾವು ಯಾವ ರೀತಿ ಬೇಕಾದ್ರೆ ರಕ್ಷಣೆ ಮಾಡ್ತಾರೆ. ಆದ್ದರಿಂದ ಇಲ್ಲೇ ಒಂದೇ ಕಡೆ ನೋಡ್ತಾ ಬರಲಿಲ್ಲ ಅನ್ಕೋಬೇಕಾಗಿಲ್ಲ, ಹಿಂದೆ ಬಂದು ಅಲ್ಲಿ ಕೆಲಸ ಆಗೋಗ್ಬಿಟ್ಟಿರುತ್ತೆ. ಆ ಥರ ಕೆಲವರು ಹೋಗೋದೇ ಬೇಕಿಲ್ಲ, ಕೂತಲ್ಲೇ ಕೆಲಸ ಮಾಡಿಬಿಡ್ತಾರೆ. ಇದೇ ರೀತಿ ಆಗಬೇಕು ಅಂತ ನಾವು ಯೋಚನೆ ಮಾಡಬೇಕಾಗಿಲ್ಲ, ಯಾವ ರೀತಿ ಬೇಕಾದ್ರೂ ಮಾಡ್ತಾರೆ. ಶಿಷ್ಯರು ಬಂದು ನೋಡ್ತಾರೆ, ಅವ್ರ ಆಚಾರ್ಯರು ಕಳಿಸಿದ್ದು ಗೊತ್ತಾಗಲಿಲ್ಲ. ತಕ್ಷಣ ಯಾವುದೋ ದೋಣಿಗಳು ಬಂದು ನೋಡ್ತಾರೆ, ಆಚಾರ್ಯಲ್ಲಿ ಅಂತ ಹುಡುಕಿದ್ರೆ ಆಚಾರ್ಯ ಪ್ರವಚನ ಮಾಡ್ತಾ ಕೂತಿದ್ದಾರೆ. ಆಮ್ನಾಯ ವಿದಾಂ ವಿದಗ್ಧಂ ದೈವ್ಯಾಂ ಸಭಾಯಾಮಿವ ಪದ್ಮಯೋನಿಂ. ಸತ್ಯಲೋಕದಲ್ಲಿ ಬ್ರಹ್ಮದೇವರು ದೇವಸಭೆಯಲ್ಲಿ ಕೂತ್ಕೊಂಡು ಪ್ರವಚನ ಮಾಡಬೇಕಾದ್ರೆ ಹೇಗಿತ್ತೋ ಆಚಾರ್ಯ ಭಾವಿ ಬ್ರಹ್ಮದೇವರು ಆ ರೀತಿ ಪ್ರವಚನ ಮಾಡ್ತಾ ಕೂತಿದ್ದಾರೆ. ಅವ್ರಿಗೆ ಟೆನ್ಷನ್ ಇಲ್ಲ, ಶಿಷ್ಯರು ಹೋದರೂ ಬಂತೋ ಇಲ್ಲೋ, ಇದಾಯಿತೋ ಇಲ್ಲೋ, ಏನಾಯಿತೋ ಏನೋ ಅಂಥೇಳಿ ಏನೂ ಇಲ್ಲ, ನಿಶ್ಚಿಂತೆ ಪ್ರವಚನ ಮಾಡ್ತಾ ಇದ್ದಾರೆ. ನಿಮಗೆ ಸಂದೇಶ ಕೊಡ್ತಾರೆ, ಪಾಠ ಪ್ರವಚನ ಮಾಡ್ಕೊಂಡಿರಿ, ನಿಮಗೆಲ್ಲ ಕೆಲಸ ಹೂವೆತ್ತಿದಾಗ ಆಗುತ್ತೆ. ಅದು ಎಲ್ಲ ವಿಘ್ನ ಪರಿಹಾರ ಆಗೋದು ಜ್ಞಾನ ಕಾರ್ಯದಿಂದ. ನಮಗೆ ಅದೊಂದೇ ವಿಘ್ನ ಅಂತ ತಿಳ್ಕೊಂಡಿದ್ದಕ್ಕೆ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಅದೊಂದು ಮಾಡ್ತಾ ಇರಿ, ಕೂತಲ್ಲೇ ಯಾವ ಸಮಸ್ಯೆನೂ ಇಲ್ಲ. ನಾವು ಆ ಗ್ರಂಥಗಳ ಮುಂದೆ ಕೊಡೋದಿಲ್ಲ, ದೇವ್ರ ಮುಂದೆ ಕೊಡೋದಿಲ್ಲ, ಎಲ್ಲ ಕಡೆ ಕ್ಯೂ ನಿಲ್ಲಬೇಕಾಗತ್ತೆ. ಇಲ್ಲಿ ಕೂತ್ಕೊಳ್ಳಿ, ನಿಮ್ಮ ಮುಂದೆ ಜನ ಕ್ಯೂ ನಿಲ್ತಾರೆ. ರಾಯರ ಮುಂದೆ ಎಷ್ಟು ಜನ ಕ್ಯೂ ನಿಲ್ತಾರೆ ಗೊತ್ತಲ್ಲ ನಿಮಗೆ? ಫಾಸ್ಟ್, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಮಂತ್ರಾಲಯವರು ಸ್ಟಾಪ್ ಆಗಬೇಕು. ಎಂಥ ಮ್ಯಾಜಿಕ್ ರಾಯರು. ಆದ್ವಾರಿ ರಾಯಚೂರು ಸ್ಟಾಪ್ ಗ್ಯಾರಂಟಿ ಇಲ್ಲ, ಮಂತ್ರಾಲಯ ರೋಡ್ ಅಲ್ಲೇನು ಸಣ್ಣ ಹಳ್ಳಿ ಸ್ಟಾಪ್ ಆಗಲೇಬೇಕು. ಎದುರಿಗೆಲ್ಲ ವೃಂದಾವನ ಪ್ರವೇಶ ಮಾಡಿ 3.5 ಶತಮಾನ ಹತ್ತಿರ ಆದರೂ ಕೂಡ ಅವರ ಶಕ್ತಿ ಆಗಿದೆ ಅಂದರೆ ಇನ್ನು ವಾಯುದೇವರ ಸಾಮರ್ಥ್ಯ ಆಗಿರಬೇಕು. ನಮ್ಮ ಗುರುಗಳ ಮಹತ್ವವನ್ನು ಬೇರೆಯವರು ಅರ್ಥ ಮಾಡ್ಕೊಂಡಿರ್ತಾರೆ, ನಮ್ಮ ಜನಕ್ಕೆ ಗೊತ್ತಿಲ್ಲ, ಎಲ್ಲೆಲ್ಲೋ ಹೋಗ್ತಿರ್ತಾರೆ. ಬೇರೆ ಜನ ನಮ್ಮ ಹತ್ರ ಬರ್ತಾರೆ, ಈ ಜನ ಬೇರೆ ಕಡೆ ಹೋಗ್ತಿರ್ತಾರೆ, ಬುದ್ಧಿಸ್ಕೊಳಕ್ಕೆ ಹೋಗಿರ್ತಾರೆ. ಪಾಪ ನಮ್ಮ ಜನ ಎಷ್ಟು ಮೂರ್ಖರಿದ್ದಾರೆ. ನಾನು ಫಸ್ಟ್ JT ಗದಗಿನಲ್ಲಿ ಲೆಕ್ಚರರ್ ಆಗಿದ್ದಾಗ ಒಂದು ಪ್ರಸಂಗ ನಡೀತು. ಒಬ್ಬ ಬಾಟ್ನಿ ಡಿಪಾರ್ಟ್ಮೆಂಟ್ ಲೆಕ್ಚರರು, ಆತನ ಪ್ರತಿ ವಾರ ಮಂತ್ರಾಲಯದಿಂದ ಪ್ರಸಾದ ಬರ್ತಿತ್ತು. ಪ್ರತಿ ವಾರ, ಒಂದು ದಿವಸ ಅಲ್ಲ 2 ದಿವಸ ಅಲ್ಲ. ನಾನು ಒಂದು ವರ್ಷ ಇದ್ನಲ್ಲ, ಒಂದು 5-6 ತಿಂಗಳಾದ್ಮೇಲೆ ಕೇಳಿದ್ವಿ, ಏನಿದು ಆಶ್ಚರ್ಯ, ಪ್ರತಿ ವಾರ ನೀವು ನೋಡಿದರೆ ಲಿಂಗಾಯಿತರು ವೀರಶೈವರು ಎರಡು ಒಂದೇ ಅಂತ ಆಗಿದೆಯಲ್ಲ, ತಾವು ದೊಡ್ಡ ಗಲಾಟೆ ಬೇಡ. ಮತ್ತೆ ಒಂದು ಕಾಲಕ್ಕೆ ನೀವು ರಾಯರಿಂದ ಪ್ರತಿ ವಾರ ಬರ್ತಾಯಿದೆ. ಒಂದು ಸರ್ತಿ ಅಂದರೆ ಏನೋ ಕೇಳ್ತಿರಲಿಲ್ಲ. ಯಾಕೆ ಅಂತ ಕೇಳಿದೆ. ಇಲ್ಲ, ರಾಯರ ಮೇಲೆ ಭಾರಿ ಭಕ್ತಿ ನನಗೆ, ಅವರೇನು ದೊಡ್ಡ ಕೆಲಸ ಆಗಬೇಕಾಗಿದೆ, ಅದಕ್ಕೋಸ್ಕರ ಮಂತ್ರಾಲಯಕ್ಕೆ ಪ್ರತಿ ವಾರ ನಾನು ಸೇವೆ ಕಳಿಸ್ತೀನಿ, ಪ್ರಸಾದ ಬರುತ್ತೆ ಅಂತ ಹೇಳಿ. ಏನು ಕೆಲಸ ಆಗಬೇಕು ಅಂತ ಕೇಳಿದ. ನಿಮಗೆ ಆಶ್ಚರ್ಯ ಆಗುತ್ತೆ. ಏನು ಕೆಲಸ ಅಂದರೆ, ನಮ್ಮ ಒಂದು ಲಿಂಗಾಯತ ಮಠಕ್ಕೆ ಒಬ್ಬ ಸ್ವಾಮಿಗಳು ಹುಡುಕ್ತಾ ಇದ್ದಾರೆ, ನಾನೊಬ್ಬ ಕ್ಯಾಂಡಿಡೇಟ್ ಅದಕ್ಕೆ, ಗೊತ್ತಾಯ್ತಾ? ನನಗೆ ಪೀಠ ಸಿಗ ಮಾಡಿ ಅಂತ ರಾಯರು ಸರಿಕೆ ಹೊತ್ತಿದ್ದಾರೆ ಅಂತ ಹೇಳ್ತಾರೆ. ನನಗೆ ಅಲ್ಲ, ನಿಮ್ಮಲ್ಲಿ ಯಾರೂ ಅಂಥವ್ರು ಇಲ್ಲ, ಅನುಗ್ರಹ ನಮ್ಮವ್ರು ಯಾರೂ ಇಲ್ಲ, ರಾಯರೇ ಸರಿ ಅಂತ ಹೇಳ್ತಾರೆ. ಅಂದರೆ ನಾವು ರಾಯರನ್ನು ಅವ್ರು ನಂಬಿದ್ದಾರೆ, ನಮ್ಮ ಜನ ಬೇರೆ ಕಡೆ ಹೋಗ್ತಾರೆ ಅಂದರೆ ಅವ್ರಿಗೆ ಈ ಒಂದು ಕಾಮನ್ ಸೆನ್ಸ್ ನಮ್ಮ ಜನಕ್ಕೆ ಇಲ್ವಲ್ಲ. ಪರಮಾಶ್ಚರ್ಯ. ವೈಷ್ಣವರು ಅಂದರೆ ಅವರಿಗೆಲ್ಲರೂ ತಲೆಬಾಗಬೇಕು ಅಂತ ಇನ್ನೊಂದು ಕಡೆ ಅವ್ರು ಹೋಗೋಕ್ಕೆ ಕಾರಣ ಇಲ್ಲ. ಇವತ್ತು MSc ಓದೋನು SLC ಸೇರ್ತಾನೆ ಎಂದಾದರೂ ಕೂಡ ಇನ್ನೂ ಮೇಲೆ ಹೋಗಬೇಕೆ ಹೊರತು ಕಡಿಮೆ ಹೋಗಬಾರ್ದು. ನಮ್ಮ ಜನಕ್ಕೆ ಅದು ಅರ್ಥನೇ ಆಗಿಲ್ಲ. ಮದುವೆ ವಿಜಯ ಗೊತ್ತಿಲ್ಲ, ವಾಯುಸ್ತುತಿ ಗೊತ್ತಿಲ್ಲ, ಈ ಸಿನಿಮಾ ಹಾಡು ಅವು ಕಾಲ ಕಡಿತಾರೆ ಹೊರತು ವಿವೇಕನೇ ಇರೋದಿಲ್ಲ. ಅದೆಲ್ಲ ಬರಲಿ ಅಂತಲೇ ಮಧ್ವನವಮಿ ಉತ್ಸವ ಪರ್ವಕಾಲ ಆಗಲಾದರೂ ಮಾಡಲಿ ಅಂತ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಅದನ್ನು ಮಾಡೋ ಮಠಗಳೂ ಕಡಿಮೆ ಆಗಿದೆ ಈಗ. ಆಚಾರ್ಯ ಮಹಿಮೆ ತಿಳಿಸ್ತಕ್ಕಂಥದ್ದು ಪ್ರತಿನಿತ್ಯದ ಕೆಲಸ ಆಗಬೇಕು. ಪ್ರಾಣದೇವರು ಅವ್ರು ಬಿಟ್ಟು ಒಂದು ಕ್ಷಣ ಕೂಡ ನಾವು ಇರೋದಿಲ್ಲ ಅಂದರೆ ಅವರ ಮಹಿಮೆಯನ್ನು ಯಾವಾಗಲೂ ಮರಣ ಮಾಡ್ತಾನೇ ಇರಬೇಕು. ಅಲ್ಲಿಂದ ಮುಂದೆ ಅನೇಕ ಪ್ರಸಂಗ ನಡೀತಾ ಬಂತು. ಆಚಾರ್ಯರು ಹಸ್ತಿನಾಪುರಕ್ಕೆ ಬರ್ತಾರೆ. ಹಸ್ತಿನಾಪುರ ಭೀಮಸೇನರಾಗಿದ್ದ ಯುವರಾಜರಾಗಿದ್ದ ಜಾಗ ಅದು. ಹಸ್ತಿನಾಪುರ ಬರ್ತಾರೆ. ಪ್ರಾಪ್ತಸ್ತತೋ ಹಸ್ತಿನ ರಾಜಧಾನಿ ಮಾಸಾನುವಾಸತ್ರ ಸ ವಾಸಯೋಗ್ಯಾನ್. ಚಾತುರ್ಮಾಸ್ಯ ಕೊಡ್ತಾರೆ ಆಚಾರ್ಯ. ವಾಸಯೋಗ್ಯ ಮಾಸಗಳು ಚಾತುರ್ಮಾಸ್ಯ. ಅಲ್ಲಿ ಗಂಗಾ ನದಿ ಇವತ್ತಿಗೂ ಹರಿಯುತ್ತೆ ಹಸ್ತಿನಾಪುರದಲ್ಲಿ. ಆಚಾರ್ಯರು ಸ್ವಲ್ಪ ದೂರ ಕೂತರು ಚಾತುರ್ಮಾಸ್ಯಕ್ಕೆ. ನದಿ ಹತ್ತಿರ ಕೂಡಲಿಲ್ಲ, ದೂರ ಕೂತರು. ಚಾತುರ್ಮಾಸ್ಯ ನಡೀತಾ ಇದೆ. ಗಂಗಾದೇವಿಗೆ ಭಾರಿ ದುಃಖ ಆಯ್ತಂತೆ. ಆಚಾರ್ಯರು ನಮ್ಮ ಹತ್ರ ಬರಲೇ ಇಲ್ಲ, ದೂರ ಕೂತ್ಬಿಟ್ಟಿದ್ದಾರೆ. ನನ್ನ ಜನ ಯಾರು ಕೇಳ್ತಾರೆ, ಇನ್ನು ದೊಡ್ಡವರು ಬಂದರೆ ನನಗೆ ಮರ್ಯಾದೆ ಬರ್ತದೆ, ಅವ್ರು ಬರಲಿಲ್ಲ ಅಂದಮೇಲೆ ನನಗೆ ಬೆಲೆ ಇಲ್ಲ ಅಂತ ಆಗುತ್ತೆ. ಅವರು ಬರಬೇಕಾಗಿಲ್ಲ, ಭಾರಿ ದೊಡ್ಡವರು,
ಬಟ್ ನನಗೆ ಮರ್ಯಾದೆ ಬರ್ಬೇಕಾದ್ರೆ ಅವ್ರು ಬರಬೇಕಲ್ಲ, ಅವ್ರು ಬರಲಿಲ್ಲ. ನಾನು ಸುಮ್ಮನೆ ಇದ್ದರೆ ಫಜೀತಿ ಆಗುತ್ತೆ ಅಂಥೇಳಿ ಗಂಗಾ ನದಿ ಏನು ಮಾಡಿಲ್ಲ ಅಂತ ಗೊತ್ತಾ? ಭಿತ್ವಾ ಭುವಂ ದೇವನದೀ ಜಗಾಮ ಶಾಖಾ ವಿಶೇಷೇಣ ನಿಷೇವಿತುಂ ತಂ ವಾಣಿಜ್ಯ ಯತ್ ಪ್ರೇಷ್ಯತಯಾ ಕೃತಾರ್ಥ ಶಿವಾದಿ ವಂದ್ಯ ನತದತ್ರ ಚಿತ್ರಂ. ತಾನೇ ಭೂಮಿನ ಕೊರ್ಕೊಂಡು ಡೈವರ್ಟ್ ಆಗಿಬಿಟ್ಲಂತೆ ಗಂಗಾ ನದಿ. ಅವ್ನು ಮಾಡ್ಬೇಕಾದ್ರೆ ಎಷ್ಟು ಒದ್ದಾಡ್ತಾರೆ ಸರ್ಕಾರಗಳು, ಬರೀ ಕೋಟಿ ಕೋಟಿ ಜೋಬಿ ಹೋಗುತ್ತೆ ಹೊರತು ಒಂದು ಹರಿವು ಕೂಡ ನೀರು ಬರೋದಿಲ್ಲ. ಪೂರ್ತಿ ನದಿ ಡೈವರ್ಟ್ ಆಗಿ ಆಚಾರ್ಯ ಒಂದು ಕವಲಾಗಿ ಹರಿದು ಬಂತಂತೆ. ಆಚಾರ್ಯ ಕೂತು ಜಾಗಕ್ಕೆ ನದಿ ಹರಿದು ಬಂತಂತೆ ಅಲ್ಲೇನೆ. ಅಂದರೆ ಗಂಗಾದೇವಿ ಮಧ್ವಾಚಾರ್ಯದಲ್ಲಿ ಹುಡುಕೊಂಡು ಬರ್ತಾರೆ ಅಂತ ಆಯ್ತಾ. ಮರಿಬೇಕಾಗಿಲ್ಲ. ಅವ್ರ ಆಶ್ರಮ ತೊಗೊಂಡಾಗ ನಾವು ಹೋಗ್ತೀವಿ ಅಂತ ಹೇಳಿದಾಗ ಕಾಶಿಯಿಂದ ಉಡುಪಿ ಬಂದ ಗಂಗಾ ನದಿ ಸಾವಿರಾರು ಕಿಲೋಮೀಟ್ರು, ಅಲ್ಲಿ ಕೆಲವು ಕಿಲೋಮೀಟ್ರ್ ಡೈವರ್ಟ್ ಆಗಿದ್ದೇನು ಆಶ್ಚರ್ಯ. 2 ಸರ್ತಿ ಯಾತಕ್ಕೆ ತೋರಿಸಿದ್ರು ಅಂದರೆ ಕನ್ಫರ್ಮ್ ಮಾಡೋದಕ್ಕೆ, ಮಧ್ವಾಚಾರ್ಯ ಇದ್ದಲ್ಲೇ ಗಂಗಾ ನದಿ ಬರುತ್ತೆ ಅನ್ನೋದಕ್ಕೆ ಪ್ರೂಫ್ ಅದು. ಅದಕ್ಕೆ ಗಂಗಾ ಸ್ನಾನಕ್ಕಿಂತ ದೊಡ್ಡ ಸ್ನಾನ ಆಚಾರ್ಯ ಗ್ರಂಥಗಳ ಶ್ರವಣಾದಿಗಳು. ತತ್ರೈವ ಗಂಗಾ ಯಮುನಾ ಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ. ಬೇರೆಯವರಿಗೆಲ್ಲ ಒಂದೇ ಲೌಕಿಕ ಕೆಲಸ ಮಾಡ್ತಾರೆ, ಒಂದೇ, ಬೇರೆ ದಾರಿ ಇಲ್ಲ ಪಾಪ, ಅವ್ರಿಗೆ ಗೊತ್ತೇ ಇಲ್ಲ. ನಮ್ಮ ಮಾಧುರ ಹಾಗಲ್ಲ, 2 ಕೆಲಸ ಮಾಡೋಕ್ಕೆ ಬರುತ್ತೆ. ಆಫೀಸ್ ಕೆಲಸ ಆಯಿತು, ಶುರುವಾಯಿತು ಮನೆ ಕೆಲಸ, ವಿಶೇಷವಾಗಿ ಪಾಠ ಪ್ರವಚನ ಎಷ್ಟು ಎಂಗೇಜ್ ಆಗ್ತಾರೆ ಗೊತ್ತಾ. ನಮಗೆ ಕಾನ್ಸೆಪ್ಟೇ ಇಲ್ಲ ಇವತ್ತು. ಅವರಂತೆ ನಾವು ಇದ್ಬಿಟ್ಟಿದ್ದೇವೆ. ಇನ್ಫ್ಯಾಕ್ಟ್ ಅವರಿಗೆ ನಾವು ಕಲಿಸ್ಬೇಕಾಗಿತ್ತು ನ್ಯಾಯವಾಗಿ, ಅವರಿಂದನೇ ನಾವು ಕಲಿಯಕ್ಕೆ ಶುರು ಮಾಡಿಬಿಟ್ಟಿದ್ದೆ. ತಪ್ಪದು. ಇವತ್ತು ಮಾಧ್ವ ಒಬ್ಬ ಹುಡುಗ ಇದ್ದ, ಸಾಫ್ಟ್ವೇರ್ ಇಂಜಿನಿಯರ್ ತಿಳ್ಕೊಳ್ಳಿ, ಕೈ ತುಂಬ ದುಡ್ಡು ತಲೆ ತುಂಬ ಜ್ಞಾನ ಎರಡೂ ತಗೊಳ್ಳೋ ಯೋಗ ಮಾಧ್ವರಿಗಿದೆ. ನಮ್ಮ ಜನ ಬರೀದು ಕೈ ತುಂಬ ದುಡ್ಡು ಅಷ್ಟೇ, ತಲೆ ತುಂಬ ಪೂರ್ತಿ ಯಥಾ ಪ್ರಕಾರ ಕೆಟ್ಟ ಕೆಟ್ಟ ವಿಚಾರ ಇರುತ್ತೆ, ಜ್ಞಾನ ಇರೋದೇ ಇಲ್ಲ. ಎಷ್ಟು ಭಾಗ್ಯ ಇದೆ. ಎಷ್ಟೋ ಜನ ಅಂಥವ್ರು ಇದ್ದಾರೆ ಪಾಪ. ಸಾಫ್ಟ್ವೇರ್ನಲ್ಲಿ 2 ಲಕ್ಷ 3 ಲಕ್ಷ ನಮ್ಮವರಿದ್ದಾನೆ, ವರ್ಷಕ್ಕೆ 1.5 ಕೋಟಿ ಸಂಬಳ ಆತಗೆ. 2 ಏಕಾಶಿ ಉಪವಾಸ ಮಾಡ್ತಾರೆ. ಎಷ್ಟು ಸಾಧನೆ ಮಾಡ್ತಾರೆ ಯೋಚನೆ ಮಾಡಿ. ಇವರು ಕೋಟಿ, ಇವರಿಗೆ ಕೋತಿ ಇದ್ದಾಗಿರ್ತಾರೆ. ಏನು ಉಪಯೋಗ ಅದರಿಂದ? ಅಂದರೆ ಚಂಚಲ ಬುದ್ಧಿ, ಏನೂ ಪ್ರಯೋಜನ ಇಲ್ಲ. ಎಷ್ಟು ಭಾಗ್ಯ ಇದೆ. ಇದು ಭಾಗ್ಯ ವಿದು ಭಾಗ್ಯ ವಿದು ಭಾಗ್ಯವಯ್ಯ ನಮ್ಮ ಪದುಮನಾಗಮನ ಪಾದ ಭಜನೆ ಸುಖವಯ್ಯ. ಎರಡನ್ನೂ ಸಾಧಿಸಿದಾಗ ಎಷ್ಟು ಇಹಾಪರ ಬ್ಯಾಲೆನ್ಸ್ ಮಾಡಬೇಕು, ಅದು ಮುಖ್ಯ. ನಾವು ಕೆಲಸಕ್ಕೆ ಸೇರ್ತಾರೆ, ಎಂಥ ಕೆಲಸ ಹುಡುಕ್ತಾರೆ ಗೊತ್ತಾ? ಕೆಲಸದ ಸಂಬಳ ಜಾಸ್ತಿ ಬರಬೇಕು, ಪೆನ್ಷನ್ನು ಜ್ವರ ಬರಬೇಕು, ಆಮೇಲೆ ಸತ್ತರೆ ಫ್ಯಾಮಿಲಿ ಪೆನ್ಷನ್ನು ಬರಬೇಕು. ಈ ಥರ ಕೆಲಸ ಹುಡುಕ್ತಾರೆ. ಇಲ್ಲಿ ₹1,00,000 ಸಂಬಳ, ಆಮೇಲೆ ಏನಿಲ್ಲ ಅಂದ್ರೆ ಆಗಬಾರ್ದು. ಇಲ್ಲಿ 10,000, ಆಮೇಲೆ ರಿಟೈರ್ ಆದಮೇಲೆ ಸತ್ತರೆ ಎಷ್ಟು ಪ್ಲ್ಯಾನ್ ಮಾಡ್ತಾನೆ. ಇದು ಸರ್ಕಾರಿ ನೌಕರಿಯಲ್ಲಿ ಇರೋ ಒಂದು ಅಡ್ವಾಂಟೇಜ್ ಅಂತ ಹೇಗೆ ಬರ್ತಾನೋ, ದೇವರ ಸೇವೆ ಮಾಡಿದಾಗ ಇಹದಲ್ಲೂ ನಂಬರ್ 1 ಆಗಿರ್ಬೋದು, ಪರಲೋಕದ ಸಾಧನೆ ಇರುತ್ತೆ. ಸತ್ತರೆ ವೈಕುಂಠ, ಬದುಕಿದಾಗ ಇಲ್ಲಿ. ಅದು ಇಲ್ಲದೆ ಹೋದರೆ ಏನೂ ಇಲ್ಲ, ಕ್ಯಾರೆ ಅನ್ನೋದು ಹಾಗಾಗಿಬಿಡುತ್ತೆ. ಎಷ್ಟೋ ಜನ ಕೆಲಸ, ಆರ್ಮಿ ಆಫೀಸರ್ ಬಂದಿದ್ದು ಒಬ್ಬ ಮನೆಗೆ ಒಂದು ಸಲ, ದೊಡ್ಡ ಪೋಸ್ಟಲ್ಲಿದ್ದ ಆರ್ಮಿ ಒಳಗೆ. ಸೊ 65 ವರ್ಷ ಅಳ್ತಾ ಕೂತ್ಕೊಂಡ್ಬಿಟ್ಟ. ಏನಾಯಿತು ಅಂತ ಕೇಳಿದೆ. ಮಕ್ಕಳೆಲ್ಲ ಔಟ್ ಆಫ್ ಕಂಟ್ರಿ, ನಾಟ್ ರೀಚಬಲ್, ಹೆಂಡತಿ ವಯಸ್ಸಾಗಿದೆ, ಏನೂ ಮಾಡೋಂಗಿಲ್ಲ, ನನಗೆ ಭಾರಿ ಭಯ ಆಗ್ತಾಯಿದೆ ಮುಂದೆ ಇರೋದು. ಆರ್ಮಿ ಆಫೀಸರ್ ಪಾಪ ಭಾರಿ ಭಯ ಆಗ್ತಾಯಿದೆ ಅಂತ ಹೇಳ್ತಾ ಇದೆ. ಅಂದರೆ ಈ ಶಸ್ತ್ರ ನಿಮ್ಮನ್ನು ಕಾಪಾಡೋದಿಲ್ಲ ಅಂತ ಆಯ್ತಲ್ಲ, ಇದು ನಿಮ್ಮನ್ನು ಕಾಪಾಡೋದಿಲ್ಲ. ಕಾಪಾಡೋದು ಯಾರು? ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ನಮಗೆ ಭದ್ರವಾದ ರಕ್ಷಣೆ 24 ತಾಸು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸಿಗುತ್ತೆ ಅಂದರೆ ಅದು ಭಗವಂತನಿಂದ ಮಾತ್ರ ಹೊರತು ಬೇರೆ ಯಾರಿಂದನೂ ಅಲ್ಲ. ಯಾರು ಅವನಂತೆ ನಿತ್ಯರಲ್ಲ. ಲಕ್ಷ್ಮೀನಾರಾಯಣರು, ವಾಯುದೇವರು, ಇವರು ಸದಾಕಾಲ. ಆಮೇಲೆ ದೇವತಾ ತಾರತಮ್ಯ, ಗುರು ತಾರತಮ್ಯ, ಅದ್ಯಾವುದೂ ಬಿಡಾಗಿಲ್ಲ. ಅಂತ ಒಂದು ಪರಿಶುದ್ಧವಾದ ಮತ ನಮ್ಮ ಮತ. ಯಾವ ದೇವತೆಗಳಿಗೂ ಅನ್ಯಾಯ ಇಲ್ಲ, ಯಾವ ಸಮಾಜದಲ್ಲಿ ಯಾರಿಗೂ ದ್ರೋಹ ಬಗೆಯೋ ಹಾಗಿಲ್ಲ. ಅತ್ಯಂತ ಪ್ರಾಮಾಣಿಕವಾದ ಜೀವನಕ್ಕೆ ಪರಿಪೂರ್ಣವಾದ ಮತ ಅಂದರೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನಪಟ್ಟರೂ ಸಾರ್ಥಕ ಆಗ್ತದೆ. ಇದ್ದಲ್ಲೇ ಗಂಗಾ ನದಿ ಬಂದು ಆಮೇಲೆ ಬಂದಿದ್ದಲ್ಲ, ಎದ್ದು ನಿಂತ್ಕೊಂಡ್ರಂತೆ. ನದಿ ಬಂತು, ಗಂಗಾದೇವಿನೇ ಎದ್ದು ನಿಂತ್ಕೊಂಡ್ರು. ಸಾಕ್ಷಾತ್ ದೇವತಾ ಸ್ತ್ರೀಯವರು ಎದ್ದು ಸಮಸ್ತ ಮಂಗಲ ದ್ರವ್ಯಗಳನ್ನು ತಂದು ಆಚಾರ್ಯರಿಗೆ ಕಾಣಿಕೆ ಇಟ್ಟು ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೊಗೊಂಡು ಮತ್ತೆ ಹರ್ಕೊಂಡು ಅವಸರಬಿಟ್ಟು ಗಂಗಾ ನದಿ ಈ ರೀತಿ ಸ್ವಾಗತ ಮಾಡ್ತಾರೆ. ಮೂರ್ತಿಮತ್ತಾಗಿ, ಪ್ರಣನಾಮ ಮೂರ್ತ, ಮೂರ್ತಿ ಭವಿಸಿ ಮಾತಾಡಿದ ಆಚಾರ್ಯ ನಮಸ್ಕಾರ ಮಾಡಿ ಅನುಗ್ರಹಿತರಾಗಬೇಕಾದ್ರೆ ಮಧ್ವಾಚಾರ್ಯ ಎಷ್ಟು ದೊಡ್ಡವರು ಅನ್ನೋದಕ್ಕೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರ ಯಾಪ. ಅದನ್ನು ಯಥಾಕಾಲ ತಿಳ್ಕೊಂಡು ನಾವು ತಿಳ್ಕೋಬೇಕು, ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ನಾಳೆ ನಾವು ಕೊಟ್ಟದ್ದೆಲ್ಲ ಮಕ್ಕಳು ಕಳ್ಕೊತಾರೆ. ಜ್ಞಾನ ಮಾತ್ರ ಜನ್ಮ ಜನ್ಮದ ಆಸ್ತಿಯಾಗುತ್ತೆ. ಇಲ್ಲದೆ ಹೋದರೆ ನಮ್ಮನ್ನು ಫಸ್ಟ್ ಬೈಯೋದೇ ಅವರು. ನಮ್ಮಪ್ಪ ಏನೇನೋ ಕೊಟ್ಟ, ಮಧ್ವಾಚಾರ್ಯದ ಗುರುಗಳಿದ್ದಾರೆ ಅಂತಲೇ ಹೇಳಲಿಲ್ಲ, ನಮ್ಮ ಲೈಫ್ ಹಾಳು ಮಾಡಿಬಿಟ್ಟ ಅಂತ ಬೈತಾರೆ ಗೊತ್ತಾ. ಅವರು ಶಾಪ ನಮಗೆ ತಟ್ಟಬಾರ್ದು. ನಾವು ಹೇಳೋದು ಹೇಳಿ, ಅವ್ರು ತೆಗೆದು ಅವ್ರ ಹಣೆ ಬರ, ನಾವು ಹೇಳಲಿಲ್ಲ ಅಂತ ಆಗಬಾರ್ದು.
ಇವತ್ತು ಆ ತಪ್ಪು ಮಾಡ್ತಾ ಇದ್ದೇವೆ ನಾವೀಗ. ಮಕ್ಕಳಿಗೆ ಸಾಲಿಗ್ರಾಮ ಇಟ್ಕೊಳ್ಳಿ ಅಂತ ಹೇಳೋ ತಂದೆ ತಾಯಿಗಳಿಲ್ಲ. ಅವ್ರಿಗೆ ಗೊತ್ತೇ, ಇವ್ರಿಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಈಗ ಹೇಳೋರು ಗೊತ್ತಿದೆ, ಹೇಳೋರಿಲ್ಲ. ಮುಂದೆ ಇವ್ರಿಗೂ ಗೊತ್ತಿರೋದಿಲ್ಲ, ಹೇಳೋರೇ ಇಲ್ಲ. ಇನ್ನೊಂದು 20 ವರ್ಷ ಗ್ಯಾಪ್ ಬರಲಿ ನೋಡಿ, ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಇವತ್ತು ಮಡಿ ಮೇಲಿಗೆ ಗೊತ್ತಿದೆ, ಮಾಡೋದಿಲ್ಲ. ಮುಂದೆ ಮಡಿ ಮೇಲಿಗೆ ಗೊತ್ತು ಕೂಡ ಇರೋದಿಲ್ಲ. ಏನು ಮಡಿ, ವಾಟ್ ಇಸ್ ದಟ್ ಅಂತ ಕೇಳಿ ಅದೇನು ಮನುಷ್ಯನೋ ಪ್ರಾಣಿನೋ ಅಂತ ಕೇಳೋ ಸ್ಥಿತಿ ಬಂದುಬಿಡ್ತದೆ. ಆ ಸ್ಥಿತಿಯಲ್ಲಿದ್ದಾರೆ ಜನ. ಅಂದರೆ ಸಂಸ್ಕಾರ ಕಳ್ಕೊಂಡ್ರೆ ಯಾವ ದುಡ್ಡು ನಿಮ್ಮನ್ನು ಕಾಪಾಡುತ್ತೆ? ರಾಜ ಮಹಾರಾಜರೇ ಅಡ್ರೆಸ್ ಇಲ್ಲದೆ ಹೋಗಿದ್ದಾರೆ, ನಮ್ಮ ಸಂಪತ್ತು ನಮ್ಮ ಹಿಂದೆ ಬರುತ್ತಾ? ಸಾಧ್ಯ ಇಲ್ಲ. ಜ್ಞಾನ ಮಾತ್ರ ಬರೋದು. ಆಚಾರ್ಯರು ಅಲ್ಲಿಂದ ಸಂಚಾರ ಮಾಡ್ತಾ ಕಾಶಿಗೆ ಬರ್ತಾರೆ. ಅಲ್ಲಿಂದ ಕಾಶಿ ಕ್ಷೇತ್ರದಲ್ಲಿ ಅಲ್ಲಿ ಕೊಡ್ತಾರೆ. ವಿಶೇಷವಾಗಿ ಗಂಗಾ ಸನ್ನಿಧಾನನೇ ಸಾಕ್ಷಾತ್ ಆಚಾರ್ಯ ಬಂದಿದ್ದು ಕಾಶಿ ಹೊಸ ವರ್ಚಸ್ಸು ಬಂದೋಯಿತು. ತುಂಬ ಜನ ಗೊತ್ತಿಲ್ಲ. ಭೀಮಸೇನ ದೇವರ ಪತ್ನಿಯರಲ್ಲಿ ಕಾಳೀದೇವಿ ಅಂತ ಒಬ್ಬ ಹಾಕಿದ್ದಾಳೆ. ದ್ರೌಪದಿ ಕಾಳಿ ಸಾಕ್ಷಾತ್ ಭಾರತೀ ದೇವಿ ಕಾಶಿರಾಜನ ಮಗಳು. ಅಂದರೆ ಭೀಮರೂಪದ ಮಾವನ ಮನೆ ಮಧ್ವಾಚಾರ್ಯರಿಗೆ ಅದು. ಅಲ್ಲಿ ಅನೇಕ ದಿವಸ ವಾಸ ಮಾಡಿದ್ದಾರೆ. ಆ ಸಮಯಕ್ಕೇ ಶಿಷ್ಯರೆಲ್ಲ ಸ್ವಲ್ಪ ಮಾತಾಡ್ಕೊತಾ ಇದ್ದಾರೆ. ಆಚಾರ್ಯಗೆ ಈಗಾಗಲೇ 50 ಏಜಲ್ಲಿ. ಅವ್ರು ಹಿಂದೆ ಹೋದವರೆಲ್ಲ ಯಂಗ್ಸ್ಟರ್ಸು. ಇವತ್ತು ನಡ್ಕೊಂಡು ಹೋಗ್ಬೇಕಾದ್ರೆ ವಯಸ್ಸಾದರೂ ಸಾಧ್ಯ ಇಲ್ವಲ್ಲ, ಯಂಗ್ಸ್ಟರ್ಸು. ಆಚಾರ್ಯರು ಮೋಸ್ಟ್ ಸೀನಿಯರ್ ಅದರಲ್ಲಿ. ಶಿಷ್ಯರೆಲ್ಲ ದೂರ ಕೂತ್ಕೊಂಡು ಮಾತಾಡ್ತಾ ಕೂತಾರೆ ಒಂದು ಕಡೆಗೆ. ಆಚಾರ್ಯ ಈಗಲೂ ಭಾರಿ ಜೋರಾಗಿದ್ದಾರೆ, ಆದರೆ ಚಿಕ್ಕ ವಯಸ್ಸಿನಲ್ಲಿ ಮೊದಲೇ ಸರ್ತಿ ಬದ್ರಿ ಯಾತ್ರೆ ಬಂದಾಗ ಹೇಗಿದ್ದರಂತೆ ಅಂತ ಕತೆ ಹೇಳ್ತಾ ಕೂತಿದ್ದಾರೆ. ಈಗ ಸ್ವಲ್ಪ ವಯಸ್ಸಾಗಿದೆ ಅಷ್ಟೇ, ಆಗ ಭಾರಿ ಸ್ಟ್ರಾಂಗ್ ಆಗಿದ್ದವರು ಆಚಾರ್ಯದ್ದು ಮಾತಾಡ್ತಾ ಕೂತಿದ್ದಾರೆ. ಈಗ ನಾವೇ ಸ್ವಲ್ಪ ಸ್ಟ್ರಾಂಗು, ಯಂಗ್ಸ್ಟರ್ಸ್ ಅಲ್ಲ. ಆಚಾರ್ಯ ಸ್ವಲ್ಪ ಏಜ್ ಹೇಳ್ತಾ ಮಾತಾಡ್ತಿದ್ದಾರಂತೆ. ಆಚಾರ್ಯರು ನೋಡಿದ್ದಾರೆ ಅದನ್ನು. ಅವ್ರು ಕೇಳಿಸ್ಬೇಕಾಗಿಲ್ಲ, ಒಳಗಿಂದ ನೋಡ್ತಾರೆ ಅವರು. ಕೇಳಿದ್ರು. ಇವತ್ತು CCTV ಕ್ಯಾಮ್ರಾ ಬಂದ ಮೇಲೆ ಯಾರ್ಯಾರು ನೋಡ್ತಾರೆ ಅಂತ ಗೊತ್ತಾಗ್ಬಿಟ್ಟಿದೆ ಈಗಾಗಲೇ. ಅಂಥ ಹೊತ್ತಲ್ಲಿ ಆಚಾರ್ಯ ಯಾವಾಗಲೂ ಜಗತ್ತನ್ನು ನೋಡೋರೇ ಅವ್ರು ನೋಡಿದವರೇ ಜಗತ್ತಿರೋದೇ ಇಲ್ಲ. ನೋಡ್ತಾರೆ, ಇಲ್ಲಿ ಬನ್ನಿ ಅಂತ ಕರೀತಾರೆ. ಈಗ ಕರೆದಾಗಲೇ ಅರ್ಧ ಪ್ರಾಣ ಹೋದಾಗಾಯ್ತು. ನನ್ನ ಮಾತು ಕೇಳಿಸಿರ್ಬೇಕು ಅಂದ್ಕೊಂಡ್ರಾಗಲೇ ಅವರು ನಡ್ಕೊತ ಬಂದು ನಿಂತ್ಕೊಂಡ್ರು. ನಿಮ್ಮ ಮಾತು ಅರ್ಥ ಆಯ್ತು ನನಗೆ, ನೀವು ಭಾರಿ ಹೆಂಗಿದ್ದೀರಿ, ಭಾರಿ ಸ್ಟ್ರಾಂಗ್ ಅಂತ ತಿಳ್ಕೊಂಡಿದ್ದೀರಿ, ನಾನು ಓಲ್ಡ್ ಅಂತ ತಿಳ್ಕೊಂಡಿದ್ದೀರಿ. ಡೇಟ್ ಆಫ್ ಬರ್ತ್ ಪ್ರಕಾರ ನಾನು ಓಲ್ಡ್ ನಿಮಗಿಂತ. ಆದರೆ ಸ್ಟ್ರೆಂತ್ ವೈಸ್ ನಮ್ಮ ಮುಂದಿನ ಏನೂ ಲೆಕ್ಕ ಇಲ್ಲ. ಬಾಯಿ ಮಾತು ಬೇಡ, ಕುಸ್ತಿನೇ ಆಡೋ ಬನ್ನಿ ಅಂತೀವಿ. ಕುಸ್ತಿ ಬಂದೇ ಬಿಡಿ ನೀವಾಗ ಅಂತ ಹೇಳ್ತಾರೆ. ಅವ್ರಿಗೆ ಪ್ರಾಣ ಹೋಗು, ಸ್ವಾಮಿ ನಿಮ್ಮೇಲೆ ಕುಸ್ತಿನೇ ಮಾಡೋದು ನಾವೀಗ ಅಂದ್ಕೊಂಡಿದ್ದೀರಿ, ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಮತ್ತು ಕುಸ್ತಿ ಬರಬೇಕು, 1 by 1 ಬರಬಾರ್ದು, ನಮಗೆ ಟೈಮ್ ಇಲ್ಲ, ಒಟ್ಟಿಗೆ ಬರಬೇಕು ನೀವೆಲ್ಲ. ಇಂಥ ಕುಸ್ತಿ ಅವರೊಬ್ಬರೇ ಆಡಿದ್ದು, ಗೊತ್ತಾಯ್ತಾ? ಕುಸ್ತಿ ಇಬ್ಬರು ಮುಳಿದಾರು ಬಂದರೆ ಗೋವಿಂದ ಕುಸ್ತಿಗೆ ಎಲ್ಲರೂ ಒಟ್ಟಿಗೆ ಬರಬೇಕು. ಮತ್ತು ನೀವು ಆಮೇಲೆ ಗುರುಗಳು ಮೇಲೆ ಯುದ್ಧ ಮಾಡಿದ್ವಿ ಅಂತ ಹೇಳಬಾರ್ದು. ನಿಮ್ಮ ಸಂಪೂರ್ಣ ಶಕ್ತಿ ನಮ್ಮ ಮೇಲೆ ಹಾಕಬೇಕು. ಇಲ್ಲದವ್ರೆ ನಿಮ್ಮ ಗುರುದ್ರೋಹ ಮಾಡಿದ ಪಾಪ ಬರುತ್ತೆ ಅಂತೇಳಿ. ಅವ್ರ ಹಣೆಯನ್ನು ಎಂಥ ಗ್ರಾಚಾರ ಬಂತು, ಏನೋ ಮಾಡ್ಕೊಬಿಟ್ಟಿವಲ್ಲ ಅಂತೇಳಿ ಬಂದರು. ಅವ್ರು ಬಂದಿದ್ದಷ್ಟೇ ಅಷ್ಟು ಜನ ಅವರು ಜೋರಾಗಿದ್ದವರೇ, ಅಲ್ಲ ದೇವತೆಗಳೇ, ಸಾಮಾನ್ಯರ ಆಚಾರ ಶಿಷ್ಟರಾಗಿ ಬರೋದಿಲ್ಲ. ಬರ್ತಾರೆ, ಬಂದಿದ್ದು ಬಿದ್ದಿದ್ದಷ್ಟೇ ಗೊತ್ತವರಿಗೆ. ಆಮೇಲೆ ಆಚಾರ್ಯ ಕೈ ಮೇಲೆ ಇಟ್ಬಿಟ್ಟಿದ್ದಾರೆ. ಅಷ್ಟು ಜನ ಒಂದೇ ಏಟಿಗೆ ಔಟ್ ಮಾಡಿದ್ದಾರೆ. ಅವ್ರು ಒದಾಡ್ತಿದ್ದಾರೆ. ಏನಪ್ಪ ಏನಂತೀರೀಗ ಅಂತ ಕೇಳ್ತಾರೆ. ಸ್ವಾಮಿ ಅನ್ನೋದಕ್ಕೆ ನಾವು ಬದುಕಿದ್ರೆ ತಾನೆ, ಸತ್ತು ಹೋಗ್ಬಿಡ್ತೀವಿ, ಬಂದು ಕೈ ತೆಗೀರಿ ಅಂತ ಹೇಳ್ತಾರೆ. ಪುರಾ ವಿನಶ್ಯಾಮ ಇತೋ ದಯಾಲು ತವಾಂಗ ಅಂಗಾಂಗುಲಯಶ್ಚ ನೊಂಗ ಸೌಮೇರವಂ ಗೌರವಂ ಆವಹಂತಿ. ನಮ್ಮೇಲೆ ಮೇರು ಪರ್ವತ ಇಟ್ಟಾಗ ಹೋಗಿಬಿಟ್ಟಿದೆ. ಪುರಾ ವಿನಶ್ಯಾಮ ಇತಾ ದಯಾಲು, ಬೇಗ ಕೈ ತೆಗೆದ್ರೆ ಬದುಕ್ತೇವೆ, ಸತ್ಯ ಹೋಗಿಬಿಡ್ತೇವೆ, ದಯವಿಟ್ಟು ಅದು ಕೈ ತೆಗೀರಿ ಅಂತ ಆಚಾರ್ಯ ಕೈ ಎತ್ತಿದ್ದಾರೆ. ಅಂದರೆ ಆಚಾರ್ಯರಿಗೆ ವಯಸ್ಸಾಗಿದ್ದು ಹೌದು, ವಯಸ್ಸಿನ ಎಫೆಕ್ಟ್ ಆಗಿಲ್ಲ. ಗೊತ್ತು, ಗೋಲ್ಡ್ ಇದೆ, 100 years ಗೋಲ್ಡ್. 100 years ಗೋಲ್ಡ್ ಗೋಲ್ಡೇ. 100 years ಓಲ್ಡ್ ಸ್ಟೀಲು ಲೆಕ್ಕ ಹಾಕಿ ನೋಡಿ. ಸ್ಟೀಲ್ ಪಾತ್ರೆ ತೊಗೊಂಡಿದ್ದಾರೆ, 100 years ಆಗಿದೆ. ಅದಕ್ಕೆ ಸ್ಕ್ರ್ಯಾಪ್ ವ್ಯಾಲ್ಯೂ. ಸ್ಟೀಲ್ ಪಾತ್ರೆ ತೊಗೋತೀರಿ ನೀವೀಗ, ಬೇಡ ಅನಿಸ್ ಕೊಡ್ಲಿಕ್ಕೆ ಹೋಗಿ ಆಗಲೇ ಸೆಕೆಂಡ್ ಹ್ಯಾಂಡ್ ಆಗಲೇ ಅರ್ಧಕ್ಕರ್ಧ ಬೆಲೆ ಕಡಿಮೆ ಮಾಡಿಬಿಡ್ತಾರೆ. ಸೆಕೆಂಡ್ ಹ್ಯಾಂಡ್ ಅದು ಬಂಗಾರ ತೊಗೊಳಕ್ಕೆ ಹೋಗಿ ಆ್ಯಂಟಿಕ್ ವ್ಯಾಲ್ಯೂ. ಮುತ್ತಾದ ಕಾಲದ ಬಂಗಾರ ಅಂದರೆ ಭಾರಿ ಪ್ಯೂರ್ ಇರುತ್ತೆ ಅಂತ ಅರ್ಥ. ಅಂದರೆ ಏಜ್ ಆದ ಮಾತ್ರಕ್ಕೇ ಬಂಗಾರ ಹಳೆಯದಾಗೋದೇ ಇಲ್ಲ. ಆಚಾರ್ಯರ ದೇಹ ಬಂಗಾರದ ಲೋಹ ಅಲ್ಲ. ಯಾವ ಬಂಗಾರನೂ ಆಚಾರ್ಯ ದೇಹದ ಮುಂದೆಲ್ಲ, ಆದ್ದರಿಂದಾಗೇ ಅವರ ಬಾಡಿ ಅದೇ ರೀತಿ ಇದ್ದಿದ್ದು. ಆಗ ಅವ್ರಿಗೆ ಅನುಭವಕ್ಕೆ ಬಂತು. ಈ ರೀತಿ ಶಿಷ್ಯರಿಗೂ ಜ್ಞಾನವನ್ನು ಕೊಟ್ಟು, ಎಷ್ಟು ಜನ ಟೀಕಾ ಟಿಪ್ಪಣಿಕಾರರು ಬಂದರೂ ಕೂಡ ಆಚಾರ್ಯರ ಜ್ಞಾನಬಲದ ಮುಂದೆ ಏನೂ ಅಲ್ಲ ಎಂಬ ತತ್ವವನ್ನು ಕೊಟ್ಟರು. ಅಲ್ಲವ ಇಂದ್ರಪುರಿ ಅಂತ ಒಬ್ಬ ಮಾಯಾವಾದಿ ಸನ್ಯಾಸಿ ಇದ್ದ. ವಾಕ್ಯಾರ್ಥ ಹಿಡಿದು ಅವನು ಸೋಲಿಸಿದರು. ಅಲ್ಲಿಂದ ಕುರುಕ್ಷೇತ್ರಕ್ಕೆ ಬಂದರು. ಆಚಾರ್ಯ ಸಂಚಾರ ಮಾಡ್ತಾ ಕುರುಕ್ಷೇತ್ರಕ್ಕೆ ಬರ್ತಾರೆ. ಬಂದು ಶಿಷ್ಟನೆಲ್ಲ ಕುಡಿಸ್ಕೊಂಡ್ಬಿಟ್ಟು ಹೇಳ್ತಾರೆ, ಇಲ್ಲಿ ನಾನು ಭೀಮನಾಗಿ ಯುದ್ಧ ಮಾಡಿದ ಜಾಗ ಅಂತೆಲ್ಲ ತೋರಿಸಿದ್ದು. ಈ ರೀತಿ ಪುನರ್ಜನ್ಮದ ವ್ಯವಸ್ಥೆಯನ್ನು ಆಚಾರ್ಯ ಹೇಳ್ತಾರೆ. ಪುನರ್ಜನ್ಮ ಸುಳ್ಳು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಸತ್ಯ ಅದು. ನಾವು ಭೀಮನಾಗಿ ಯುದ್ಧ ಮಾಡಿದ್ದು. ಸ್ವಾಭಿಹೃತಿ ಪತದ್ಧಸ್ತಿ ಯುದ್ಧೋತ್ಸವಾನಾಂ. ನಾನು ಸುಮ್ಮನೆ ಹೊಡೆದ್ರೆ ಆನೆಗಳು ಸತ್ ಬಿಡ್ತಾಯಿತ್ತು, ಸಾವಿರಾರು ಆನೆಗಳು ಸಾಯ್ತಾಯಿತ್ತು. ಇದೆಲ್ಲ ಯುದ್ಧ ಮಾಡಿದ್ದು, ದುರ್ಯೋಧನ ಕೊಂದಿದ್ದೆಲ್ಲ ಹೇಳ್ತಾ ಬರ್ತಾರೆ.
ಶಿಷ್ಯರಿಗೆಲ್ಲ ಭಾರಿ ಕುತೂಹಲ, ಭಾರಿ ಖುಷಿ. ಅವ್ರು ಭೀಮಾ ಅಂತ ಗೊತ್ತಿತ್ತು, ಕೇಳಿ ಕೇಳಿ ಗೊತ್ತಿತ್ತು. ಈಗ ಮಹಿಮೆ ತೋರಿಸಿದ್ರಲ್ಲ ಸತ್ಯತೀರ್ಥರು, ಭಾರಿ ತುಂಬ ಕ್ಲೋಸ್ ಆಚಾರ್ಯರಿಗೆ. ಬದರಿ ಹಿಂದೆ ಹೋಗಿದ್ದು ನೆನಪಿದೆಯಲ್ಲ, ಅದಕ್ಕೆ ಆಚಾರ್ಯರೇ ಒಂದು ಪ್ರಾರ್ಥನೆ. ತಾವಿಲ್ಲಿ ಯುದ್ಧ ಮಾಡಿದಾಗ ಯಾವುದೋ ಆಯುಧ ಉಪಯೋಗಿಸಿರ್ತೀರಲ್ಲ, ಅಂಥ ಒಂದು ಆಯುಧ ಎಲ್ಲಾರಿದ್ರೆ ತೋರಿಸಿ ಅದನ್ನಾರು ನೋಡಿ ಪುಣ್ಯ ಕಟ್ಕೊಂಬೋಣ ಅಂತ ಹೇಳಿದ್ದಾರೆ ಆಚಾರ್ಯ. ಆಗಲಿ ಅಂತ ಹೇಳ್ತಾರೆ, ಆಗಲಿ ಅಂತ ಹೇಳಿ ಜಾಗ ತೋರಿಸಿ ಇಲ್ಲಿ ಅಗಿರಿ ಅಂತ ಹೇಳ್ತಾರೆ. ಇದೊಟ್ಟು ಆಚಾರ್ಯ ಎಷ್ಟು ಅವ್ರ ಪರ್ಸನಾಲಿಟಿ ಎಷ್ಟು ಹೇಳಿ ಯೋಚನೆ ಮಾಡಿ ಪ್ರತಿಯೊಂದರೊಳಗೆ ಎಕ್ಸ್ಪರ್ಟ್ ಆಚಾರ್ಯ. ಇಂಥಲ್ಲಿದೆ, ಇಂಥಲ್ಲಿ ನೀರು ಬಂದಿದೆ ಅಂತ ಹೇಳಿ ಕೇಳಿದರೆ ಸೈನ್ಸ್ ಫೇಲ್ ಆಗುತ್ತೆ ಎಷ್ಟೋ ಸಲ. ನೀವು ನೀರು ವಾಟರ್ ಡಿವೈನಿಂಗ್ ಕರೆಸ್ತೀರಿ, ಗೌರ್ಮೆಂಟ್ ಯಾರೋ ಕಳಿಸ್ಕೊಡುತ್ತೆ, ಕೆಲವು ಆ ಥರ ಇರ್ತಾರೆ ಕೆಲವರೆಲ್ಲ. ಒಂದು ಕೊಡ್ತಾರೆ, ಒಂದು ಹನಿ ನೀರು ಬರೋದಿಲ್ಲ, ಎಷ್ಟೊಂದು ಫೇಲ್ ಆಗಿಬಿಡುತ್ತೆ. ಒಬ್ಬರು ಹಳ್ಳಿಯವನು ಯಾರೋ ಇರ್ತಾನೆ, ಅವ್ನು ಬರ್ತಾನೆ, ನೋಡ್ತಾನೆ, ನೋಡಿದ ತಕ್ಷಣ ನೀರು ಬರುತ್ತೆ ಅಂತ ಹೇಳ್ತಾನೆ. ಅವ್ರು ಯಾವ ಜ್ಞಾನ ಅದು? ಇವರು ಈ ಸೈನ್ಸ್ ಫೇಲ್ ಆಗಿದೆ, ಅವನ ಇಂಟ್ಯೂಷನ್ ಪಾಸ್ ಆಗುತ್ತೆ. ಅವನು ಬರೀ ಯಾವನೋ ಹಳ್ಳಿಯ ಹೆಬ್ಬೆಟ್ಟು ಓದ್ತಾನೆ ಅಷ್ಟೇ, ಅವ್ರು ಭಾರಿ ಓದಿರೋರಲ್ಲ. ಅದು ಬೇರೆ ವಿದ್ಯೆ. ಆಚಾರ್ಯ ಎಲ್ಲ ವಿದ್ಯೆಗಳು ಕರತಾಲ ಮೂಲಕ ಇಲ್ಲಿ ತೋಡಿ ಆಯುಧ ಸಿಗುತ್ತೆ ಅಂತೇಳಿ ಹಾಗಿದ್ರು. ದೊಡ್ಡ ಆಯುಧ ಸಿಕ್ತು. ಆಚಾರ್ಯ ಭೀಮಸೇನ ದೇವರದೊಂದು ಹೇಗಿರುತ್ತೋ ನೋಡಿ ಪರಮಾಶ್ಚರ್ಯ ಪಡ್ತಾರೆ. ಇಲ್ಲೇ ನೋಡಿದ್ದು ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ರಂತೆ, ಆಚಾರ್ಯರೇ ಸತ್ಯತೀರ್ಥರು ಕೇಳಿದ್ರಂತಾಗ ಭಾರಿ ಆಶ್ಚರ್ಯ ಆಯಿತು. ಅಂದರೆ ಒಂದು ಪಾಠದಲ್ಲಿ ಬರುತ್ತೆ ಭಾವಪ್ರಕಾಶಿಕೆಯಲ್ಲಿ, ಸತ್ಯತೀರ್ಥರೇ ನಮ್ಮ ಕಾಲಕ್ಕೆ ನೀವು ಒಬ್ಬ ರಾಜರಾಗಿದ್ದಿರಿ, ಕುರುಕ್ಷೇತ್ರದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತ ಹೇಳಿದ್ರಿ ಯುದ್ಧರಂಗ. ಅವ್ರಿಗೆ ರೋಮಾಂಚನ ಆಗೋಯ್ತು, ಅಬಾಬಾ ಭಾರಿ ಖುಷಿಯಾಯಿತು. ಹಾಗಿದ್ದರೆ ಮಮಾಯುಧಂ ಪೇತಿ ಜಗಾದ ಸತ್ಯಧೀಹಿ, ಹಾಗೆ ನಾನು ಒಂದು ಆಯುಧ ಉಪಯೋಗಿಸಿದ್ರು, ನನ್ನ ಆಯುಧ ಎಲ್ಲಿದೆ ಅಂತ ಕೇಳಿದ್ರಂತೆ. ಆಚಾರ್ಯಗೆ ತಮ್ಮದು ಗೊತ್ತು, ಇನ್ನೊಬ್ಬರದ್ದು ಗೊತ್ತು. ರಾಯರ ಪ್ರಾತಃ ಸಂಕಲ್ಪ ಗದ್ಯ ಓದಿ ಬರೀ ವಾಯುದೇವರ ಮಹಿಮೆನೆ, ಆಮೇಲೆ ದೇವರ ಮಹಿಮೆ. ಸರ್ವ ಸ್ವರೂಪೋದ್ಧಾಕರ ಆಚಾರ್ಯರು ಅವ್ರು ತೋರಿಸ್ತಾರೆ. ಈ ಲೇಗಿರಿ ಅಂತ ತೆಗೆದ್ರೆ ಅಲ್ಲೊಂದು ಸಿಕ್ತು, ಅವ್ರಿಗೆ ಮ್ಯಾಚಿಂಗ್ ಆಗಿತ್ತು ಒಂದು ಆಯುಧ. ಅವ್ರಿಗೆ ಎಷ್ಟು ಆಶ್ಚರ್ಯವಾಯಿತು ಸತ್ಯತೀರ್ಥರಿಗೆ. ಈ ರೀತಿ ಇವತ್ತು ನಮ್ಮ ಸರ್ಕಾರ ಕುರುಕ್ಷೇತ್ರದಲ್ಲಿ ಅಂತ ಎಕ್ಸ್ಕವೇಷನ್ ಮಾಡಿಸಿದರೆ ವಂಡರ್ಸ್ ಗೊತ್ತಾಗುತ್ತೆ. ಬರೀ ಸುಳ್ಳು ಸುಳ್ಳು ಅಂತ ಓಡಾಡ್ಕೊತಿರ್ತಾರೆ ಹೊರತು ತೋಡಿ ನೋಡಿದ್ರೆ ಸಿಗುತ್ತೆ, ಉತ್ತರ ಸಿಗುತ್ತೆ. ಇವತ್ತು ಎಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ, ಯಾಕೆ ಉಪಯೋಗಿಸೋದಿಲ್ಲ? ಅದು ಮಾಡಿದರೆ ಜಗತ್ತಿಗೆ ಮಹಾಭಾರತ ಸತ್ಯ ಅಂತ ಗೊತ್ತಾಗೋದಿಲ್ಲ. ಆಗಿನ ಕಾಲದ ವೆಪನ್ಸ್ ಒಂದು ಸಿಕ್ಕರೂ ಸಾಕು, ಎಷ್ಟು ವಂಡರ್ ಆಗೋದಿಲ್ಲ. ಅಂದರೆ ಇಷ್ಟೆಲ್ಲ ಸೌಲಭ್ಯ ಇಟ್ಕೊಂಡು ಮಹಾಭಾರತ ಗ್ರಂಥ ಯಾರೋ ಒಬ್ಬ ಇನ್ನೊಂದು ಕಥೆ ಕೇಳಿರಬೇಕು. 200 ವರ್ಷದ ಹಿಂದೆ ಯಾವನ ನಿಧಿ ಅಂತ ಹೇಳಿದಂತೆ, ಅವನ ನಿಧಿ ಇದೆ ಅಂತ ಕನಸಾಗಿದೆ ಅಂತ ಹೇಳಿದಂತೆ. ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತು, ಒಂದು ಪೈಸೆ ಕೂಡ ಸಿಗಲಿಲ್ಲ ಅಲ್ಲಿ. ಕೋಟ್ಯಂತರ ರೂಪಾಯಿ ಪೈಸೆ ಅವನೇನೋ ನಾನು ಕನಸು ಬಿದ್ದು, ಅವನ ಕನಸು ನಂಬಿಕೊಂಡು ಸರ್ಕಾರ ಕೆಲಸ ಮಾಡಿತ್ತಲ್ಲ, ಎಷ್ಟು ಮೂರ್ಖರಿರ್ಬೇಕು ಅವ್ರು ಯೋಚನೆ ಮಾಡಿ. ಪಬ್ಲಿಕ್ ಮನಿ ಹಾಳಾಗೋಯ್ತು. ಅದು ಆಚಾರ್ಯ ಹೇಳಿದ್ದು ಒಂದೂ ಸುಳ್ಳಾಗೋದಿಲ್ಲ, ಅದನ್ನು ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಆ ಕ್ಷಣಕ್ಕೆ ತೋರಿಸ್ತಾರೆ, ಅಲ್ಲಿ ಒಬ್ಬ ತಪಸ್ ಮಾಡ್ತಾ ಕೂತಿದ್ದಂತೆ ಕುರುಕ್ಷೇತ್ರೊಳಗೆ. ಅದನ್ನು ಮಧ್ವೀಜದಲ್ಲಿ ಬರೆಯೋದಿಲ್ಲ, ಭಾವಪ್ರಕಾಶಕ್ಕೆ ನಾರಾಯಣ ಪಂಡಿತ ಆಚಾರ್ಯ ಬರೀತಾರೆ, ಅವರ ಟಿಪ್ಪಣಿಯಲ್ಲಿ ಬರೀತಾರೆ. ಒಳ್ಳೆ ಜೋರ ತಪಸ್ ಮಾಡ್ತಾ ಕೂತಿದ್ದ. ಶಿಷ್ಯರೆಲ್ಲ ಹೋದರು, ನೋಡಿದರು. ತಪಸ್ವಿಗಳು ಕುರುಕ್ಷೇತ್ರ ಬೇರೆ ಪುಣ್ಯಕ್ಷೇತ್ರ, ಯಾವನೋ ಮಹಾಯೋಗಿ ಅಂತ ತಿಳ್ಕೊಂಡು ಆಶ್ಚರ್ಯಪಟ್ಟು ಬಂದರು ಆಚಾರ್ಯ ಹತ್ರ. ಸ್ವಾಮಿ ಎಂಥ ಜ್ಞಾನಿ ಕೂತಿದ್ದಾನೆ, ಎಂಥ ತಪಸ್ ಮಾಡ್ತಾರೆ ಪುಣ್ಯಕ್ಷೇತ್ರ ಅಂದರೆ ಆಚಾರ್ಯ ಹೇಳಿದರು. ಅವನು ಯೋಗಿಯಲ್ಲೆಲ್ಲ ಡೋಂಗಿ, ಅವನು ಯೋಗಿಗೆ ಬರೋದಿಲ್ಲ ಅವನಿಗೆ, ಅವನು ಮೋಸಗಾರ, ರಾಕ್ಷಸ. ಅವನು ಮುಂದೆ ಮಾರೀಚನ ಆಗ್ಲಿಕ್ಕೆ ತಪಸ್ ಮಾಡ್ತಾಯಿದ್ದಾನೆ ಅಂತ ಹೇಳಿದರು. ಅವರಲ್ಲೂ ಪೋಸ್ಟಿಗೆ ಗಲಾಟೆಗಳು. ಈ ಕಳ್ಳರ ಗ್ಯಾಂಗಲ್ಲೂ ನೆಕ್ಸ್ಟ್ ಸೀನಿಯರ್ ಯಾರಾಗ್ತಾರೆ ಅಂತ ಮಾಡ್ತಾರಲ್ಲ ಹಾಗೆ, ಇಲ್ಲಿ ಹೇಗೆ ಮನಿಷ್ಟ್ರು ಅದಕ್ಕೆಲ್ಲ ಗಲಾಟೆ ನಡೀತದೋ ಅಲ್ಲೂ ಕೂಡ ಇರ್ತದೆ. ನೆಕ್ಸ್ಟ್ ನಾನೇ ಸೀನಿಯರ್ ಆದ್ದರಿಂದ ನಾನೇ ಲೀಡರ್ಶಿಪ್ ತೊಗೋಬೇಕು ಅಂತೇಳಿ. ಅದು ಭಾವಿ ಮಾರೀಚ ಅಂತ. ಅವ್ರ ಶಿಷ್ಯರಿಗೆ ಆಶ್ಚರ್ಯ ಆಯಿತು, ಹೋಗಿ ಮಾತಾಡಿಸಿದ್ರು, ಗೊತ್ತಾಯಿತು. ತಪಸ್ವಿವತ್ ಸ್ಥಿತಂ ಡಾಂಭಂ ಜ್ಞಾತ್ವಾ ಮಾರೀಚಮಭ್ಯಧ. ಅವ್ರ ಆಮೇಲೆ ಕೇಳುಗಳು ಅವ್ರ ಮಾತುಕತೆ ಕೆಟ್ಟದಾಗ ಗೊತ್ತು, ರಾಕ್ಷಸ ಅಂತ ಗೊತ್ತಾಯ್ತಂತೆ. ಅದು ದಿವ್ಯ ಜ್ಞಾನ ಆಚಾರ್ಯರು. ನಮ್ಮ ಜನಗಳು ಎಷ್ಟಂತ ಕಂಡು ಮೋಸ ಹೋಗಿಬಿಡ್ತಾರೆ. ದೇವರು ನಂಬೋದಿಲ್ಲ ಅಂತ ಜನ ಅಂತಾರೆ ಇವತ್ತು. ಆದರೆ ಕಂಡ್ಕೊಂಡವ್ರು ಭಗವಾನ್ ಅಂತ ತಿಳ್ಕೊತಾರೆ, ಮನೇಲಿ ಇಟ್ಕೋತಾರೆ. ಅವರೆಲ್ಲ ಕದ್ಕೊಂಡು ಹೋದ್ಮೇಲೆ ಬಾಬೆ ಹೊಡ್ಕೋತಾರೆ ಅಂತ ಕಾಲ ಬಂದು. ಅಷ್ಟು ಕಾಮನ್ ಸೆನ್ಸ್ ಬೇಡ ಇವರಿಗೆ. ಅಂಥ ಮೂರ್ಖರು ಸಮಾಜ. ಶಾಸ್ತ್ರ ಓದಿದರೆ ಇವೆಲ್ಲ ನಾವು ದೂರ ಇರಲಿಕ್ಕೆ ಸಾಧ್ಯ. ಅಲ್ಲಿಂದ ಆಚಾರ್ಯರು ಋಷಿಕೇಶಕ್ಕೆ ಬರ್ತಾರೆ. ಮತ್ತು ಋಷಿಕೇಶ ಇದೆ, ತುಂಬ ಜನ ಗೊತ್ತಿರಬೇಕು. ಋಷಿಕೇಶ ಅಂತ ಹೇಳಿದರೆ ನಿಮ್ಮಲ್ಲಿ ಋಷಿಕೇಶ ಅಂತ ಅಲ್ಲಿ ಬೋರ್ಡೇ ಬದಲಾಯಿಸ್ಬಿಟ್ಟಿದ್ದಾರೆ, ಋಷಿಕೇಶ ಅಂತ ಮಾಡಾಕ್ಬಿಟ್ಟಿದ್ದಾರೆ. ಋಷಿಕೇಶ ಅಲ್ಲ, ಹೃಷಿಕೇಶ. ಅಲ್ಲಕ್ಕೆ ಪರದೆ ಮಾಡಿದ್ದು ಕೊನೆಗೆ ಅದೇ ಕರೆಕ್ಟ್ ಅಂತ ಆಗೋಗ್ಬಿಟ್ಟಿದೆ. ನಮ್ಮ ಜನಕ್ಕೆ ಅಲ್ಲಿ ಋಷಿಕೇಶ ಅಂತ ಯಾತಕ್ಕೆ ಕರೀತಾರೆ, ಯಾರು ಯೋಚನೆ ಕೊಡಬಾರ್ದು. ನಮ್ಮ ಜನ ಯೋಚನೆ ಮಾಡೋದು ಇರೋದೇ ಇಲ್ಲ. ಅಲ್ಲಿ ಹೋಗ್ತಾರೆ, ಯಾವಾಗ ಊಟ ಅಂತ ಯೋಚನೆ ಮಾಡ್ತಾರೆ, ಹೋಗೋದು ಲೇಟಾಗಿರುತ್ತೆ, ಊಟ ಶಾಸ್ತ್ರ ಮಾಡ್ತಾರೆ, ಮತ್ತೆ ಮಲ್ಕೊಂಡ್ಬಿಡ್ತಾರೆ. ಮತ್ತು ಅಲ್ಲಿ ಮುಂದೆ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ, ಸಾಮಾನ್ಯ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ. ಊಟ ಮಾಡೋದು ಊಟ ಮಾಡೋದು ಮಲಗೋದು, ಆಮೇಲೆ ಖಾಲಿಯಾದಾಗ ಹೋಗ್ತಾರೆ, ಮತ್ತೆ ಬಂದುಬಿಡ್ತಾರೆ. ಋಷಿಕೇಶ ಅಂತ ಯಾತಕ್ಕೆ ಕರೀತಾರೆ, ಏನಿದೆ ಸ್ವಲ್ಪ ಯೋಚನೆ ಮಾಡಿದ್ರೆ ಉತ್ತರ ಸಿಗುತ್ತೆ. ಅಲ್ಲಿ ಹೋದಾಗ ಒಂದು ಸರ್ತಿ ಹಾಗೆ ಆಗಿತ್ತು, ಲ್ಯಾಂಡ್ ಸ್ಲೈಡ್ ಆಗಿತ್ತು. ಋಷಿಕೇಶ ಅಂತ ಕರೀತಾರೆ. ಮಧ್ವದಲ್ಲಿ ಋಷಿಕೇಶ ದೇಶ ಅಂತ ಹೇಳಿದ್ದಾರೆ. ಅಲ್ಲಿದ್ದ ಒಂದು ಪವಾಡ ನಡೀತು. ಆಚಾರ್ಯರು
ಅಲ್ಲಿ ಋಷಿಕೇಶ ದೇವರಿದ್ದಾರೆ, ದೇವಸ್ಥಾನ ಇದೆ, ದೇವರಿದ್ದಾರೆ. ತುಂಬ ಜನ ಗೊತ್ತಿಲ್ಲ, 99.99% ಜನ ಗೊತ್ತಿಲ್ಲ. ಅಲ್ಲಿ ಹುಡ್ಕೊಂಡು ಹೋದಾಗ ಸಿಗ್ತದೆ. ಹಿಡ್ಕೊಂಡ ಜಾಗದಿಂದ ಇಲ್ಲಿ ಋಷಿಕೇಶ ಅಂತ ಕರೀತಾರೆ. ಯಾರು ಋಷಿಕೇಶ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂಥೇಳಿ, ಗೊತ್ತಿಲ್ಲ ಅಂತ. ಮತ್ತೇನಿದೆ ನೋಡಲಿಕ್ಕೆ ಅಂತ ಕೇಳಿದರೆ ಭರತ್ ಮಂದಿರ ಹೈ ಅಂತ ಹೇಳಿದ್ರು. ಭರತ್ ಮಂದಿರ ಇದೆ ಅಂತೇಳಿ. ಭರತ್ ಮಂದಿರ ಏನು ಅದೇ ನೋಡಿ, ಏನಿದೆ ನೋಡೋಣ ಅಂತ ಹೋಗಿ ನೋಡಿದರೆ ಅದು ಭರತ್ ಮಂದಿರ ಅಲ್ಲ, ಋಷಿಕೇಶ ಮೂರ್ತಿ ಅದು. ನಾವು ಕೇಶವ ಹೇಳ್ತೇವಲ್ಲ, ಋಷಿಕೇಶ ದೇವರು ಅಲ್ಲಿದ್ದಾರೆ. ಒಳ್ಳೆ ಇಷ್ಟೆತ್ತರದ ಒಳ್ಳೆ ಮೂರ್ತಿ, ಸಾಲಿಗ್ರಾಮ ಶಿಲಾ. ವರ್ಷಕ್ಕೊಂದೇ ಅಕ್ಷಯ ತೃತೀಯ ಒಂದೇ ಅದಕ್ಕೆ ಅಭಿಷೇಕ. ಅಲ್ಲಿ ಮುಂದೆ ಪದ್ಮಪುರಾಣ ಶ್ಲೋಕ ಬರೆದು ಹಾಕಿದ್ದಾರೆ. ಇದನ್ನು ಭರತ ಮಂದಿರ ಅಂತ ಭರತ್ ಅಂತ ಕರೀತಾರೆ. ಭರತ ಅಂದರೆ ಈ ಭರತ ಅಲ್ಲ, ಸರ್ವ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಭರತ ನಾರಾಯಣ. ಅದು ಋಷಿಕೇಶ ಮೂರ್ತಿ ಅಂತ ಶ್ಲೋಕ ಎಲ್ಲ ಬರೆದಿದ್ದಾರೆ. ಆಚಾರ್ಯ ಹಿಡ್ಕೊಂಡ ಜಾಗ ಅದು, ಗೊತ್ತಾಯ್ತಾ? ಅಲ್ಲಿ ಬಂದು ಆಚಾರ್ಯರು ಪ್ರವಚನ ಮಾಡ್ತಾರೆ ಆ ಜಾಗದಲ್ಲಿ. ಇದೆಲ್ಲ ನೋಡಿದರೆ ಬದರಿ ಯಾತ್ರೆ ಅಷ್ಟೇ ಪುಣ್ಯ ಋಷಿಕೇಶ ನೋಡಿದಾಗ ಆಗುತ್ತೆ. ತುಂಬ ಅಲ್ಲಿ ಲಕ್ಷ್ಮಣ ಝೂಲ ಅವೆಲ್ಲ ನೋಡ್ತಾ ಬರೋದು. ಲಕ್ಷ್ಮಣ ಮಾಡಿದ ಝೂಲ ಅಲ್ಲ ಅದು, ಲಕ್ಷ್ಮಣ ಝೂಲ ಅಂತ ಕರೀತಾರೆ ಅಷ್ಟೇ. ಸುಮ್ಮನೆ ರೌಂಡ್ ಹಾಕ್ತಿರ್ತಾರೆ ಹೊರತು ಎಷ್ಟು ಪವಿತ್ರವಾದ ಸ್ಥಳ ಅಂದರೆ. ಎಷ್ಟು ಜನ ನಮ್ಮ ಯಾತ್ರೆ ಅಂದರೆ ಮೆಕ್ಯಾನಿಕಲಿ ಮಾಡ್ತಾರೆ ಹೊರತು ಸಾರ್ಥಕ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಆಚಾರ್ಯ ಪ್ರವಚನ ಮಾಡ್ತಿದ್ದಾಗ ಒಬ್ಬ ಬ್ರಾಹ್ಮಣ ಬರ್ತಾನೆ ಅಲ್ಲಿಗೆ, ತುಂಬಿದ ಸಭೆಯಲ್ಲಿ. ಆಚಾರ್ಯನಿಗೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಸದ್ಯ ಹತ್ತಿರದಲ್ಲಿ ನನ್ನ ದೇವಸ್ಥಾನ ಇದೆ, ನೀವು ಭಿಕ್ಷೆ ಸ್ವೀಕಾರ ಮಾಡಬೇಕು ಅಂತೇಳಿ. ಆಚಾರ್ಯ ತಥಾಸ್ತು ಬರ್ತೀನಿ ಅಂತ ಹೇಳ್ತಾರೆ. ತಕ್ಷಣ ಬ್ರಾಹ್ಮಣ ಅದಷ್ಟು ಮಾಯ ಆಗಿಬಿಡ್ತಾರೆ. ಬಂದಿದ್ದು ನಡ್ಕೊಂಬರ್ತಾನೆ, ಆಮೇಲೆ ಮಾಯ ಆಗಿಬಿಡ್ತಾರೆ. ಎಲ್ಲ ಜನಕ್ಕೂ ಪರಮಾಶ್ಚರ್ಯ, ಏನಿದು ಪವಾಡ, ಬಂದಾಗ ಕಂಡ ಆಮೇಲೆ ಕಾಣಲೇ ಇಲ್ಲ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ಅವರು ರುದ್ರದೇವರು, ಹತ್ತಿರದ ರುದ್ರದೇವರ ದೇವಸ್ಥಾನ ಇದೆ, ಅಲ್ಲಿಗೆ ಭಿಕ್ಷೆ ಬನ್ನಿ ಅಂತ ಕರ್ಲೆಗೆ ಬಂದಿದ್ದರು ಅವರು. ನಿಮಗೆಲ್ಲ ಗೊತ್ತಾಗಲಿ ಅಂತ ಮಾಯವಾದರು ಅಂತೇಳಿ. ಅಲ್ಲಿ ಅರ್ಚಕರಿಗೆ ಸ್ವಪ್ನ, ನಮ್ಮ ಗುರುಗಳು ಬಂದಿದ್ದಾರೆ ಭಿಕ್ಷೆ ಮಾಡಿಸು ಅಂತೇಳಿ. ಆಚಾರ್ಯ ಭಿಕ್ಷೆ ಮಾಡ್ಕೊಂಡು ಬರ್ತಾರೆ ಅಲ್ಲಿ. ಎಷ್ಟು ಮಧ್ವೀಜ ಹೇಳಿದೆ, ಮಧ್ವೀಜರು ಓದಲ್ಲ, ಅದನ್ನು ಓದೋದಿಲ್ಲ. ಮಧ್ವೀಜ ಓದಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಶ್ರೀ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಋಷಿಕೇಶಾದಿ ಒಳ್ಳೆ ಉಲ್ಲೇಖ ಮಾಡ್ತಾರೆ. ಪುರಾಣಗಳಲ್ಲಿದೆ. ಎಲ್ಲ ಜನ ಮೆಕ್ಯಾನಿಕಲ್ ಆಗಿರ್ತಾರಲ್ಲ, ಗೊತ್ತಾಗೋದಿಲ್ಲ. ಅದನ್ನು ಮಾಡಿಕೊಂಡು ಆಚಾರ್ಯರು ಮುಂದೆ ಬರ್ತಾ ಗೋವಾ ಪ್ರಾಂತಕ್ಕೆಲ್ಲ ಬರ್ತಾರೆ, ಸಂಚಾರ ಮಾಡ್ತಾರೆ. ಈ ರೂಟಲ್ಲಿ ಹೋಗಿ ಈ ರೂಟಲ್ಲಿ ಬರ್ತಾರೆ. ಅಲ್ಲಿ ಬಂದಾಗ ಆಚಾರ್ಯ ಮಹಿಮೆ ತುಂಬ ಕೇಳಿದ್ರಲ್ಲ, ಒಬ್ಬನು ಬರ್ತಾನೆ, ಹೇಳ್ತಾನೆ, ಸ್ವಾಮಿ ನೀವು ಎಷ್ಟೋ ಲೋಟ ಎಷ್ಟೋ ಕೊಡ ಹಾಲು ಕುಡಿತೀರಂತೆ, ಎಷ್ಟೋ ಬಾಳೆಹಣ್ಣು ತಿಂತೀರಂತೆ, ನಾನು ಸವಾಲು ಹಾಕ್ತೇನೆ ಅಂತ. ಅವನ ಹೆಸರು ಶಂಕರ ಅಂತ, ಒಬ್ಬ ಬ್ರಾಹ್ಮಣ, ಶಂಕರ ಅಂಥೇಳಿ. ಅದು ಮದುವೆದಲ್ಲೇ ಹೇಳ್ಬಿಟ್ಟಿದ್ದಾರೆ, ಶಂಕರ ಹೆಸರಿನವನು. ಆತ ಬಂದು ಕೇಳಿದಾಗ ಆಚಾರ ಆಗಲಿ ಅಂತೇಳಿ, ತೊಗೊಂಡು ಬಾ, ಎಷ್ಟು ತೊಗೊಂಡು ಬರ್ತೀವಿ ತೊಗೊಂಬ ಅಂತ ಹೇಳ್ತಾರೆ. ಅವನು ಹುಡುಕಿ ಒಳ್ಳೊಳ್ಳೆ ಬಾಳೆಹಣ್ಣು ತರ್ತಾನೆ, ರಾಜ ಬಾಳೆಹಣ್ಣು, ದೊಡ್ಡ ಬಾಳೆ ಇಷ್ಟಿಷ್ಟಪ್ಪ ಇರ್ತಾವಲ್ಲ, ಒಂದು ಬಾಳೆಹಣ್ಣು ತಿನ್ನೋಕ್ಕಾಗೋದಿಲ್ಲ ಅಂಥ ಬಾಳೆಹಣ್ಣು. ಅದು 4,000 ತಂದಿಟ್ಟಂತ ಮುಂದೆ, 4,000 ಬಾಳೆಹಣ್ಣು. ಪರೀಕ್ಷೆ ಮಾಡಬೇಕಂತ ಹಠ ಹಿಡಿದಿದ್ದ ನಾವು. ಆದಮೇಲೆ ಹಾಲು ಕುಡಿತಾರಂತೆ, ಹಾಲು ತಂದಿಟ್ಟ. ಎಷ್ಟು ಗೊತ್ತಾ? 30 ಕೊಡ ಹಾಲು. ಈ ನಮ್ಮ ಕೊಡಗಳಲ್ಲ, ಇವತ್ತಿನ ಕೊಡ ಇಷ್ಟೇ ಕೊಡ ಎತ್ತ ಜನಗಳು. ಗಾಣದ ಕೊಡ ಅಂತ ಇರುತ್ತೆ, ಹಳ್ಳಿಗಳಲ್ಲಿ ಮಾಡ್ತಾರೆ. ಎತ್ತಿದ್ರೆ ಇಂಥ ಎತ್ತು ಕೊಡ, ಅಂಥ ಕೊಡದಲ್ಲಿ 30 ಕೊಡ ಹಾಲು ತಂದಿಡ್ತಾರೆ. ನೀವು ತೊಗೋಬೇಕು ಅಂತಾರೆ. ನೀವು ಸ್ಟಾಕ್ ಇದೆ, ಇನ್ನೂ ಇದ್ದರೆ ಇಟ್ಬಿಡಿ ಈಗಲೇನೆ ಅಂತ ಹೇಳ್ತಾರೆ. ಇಲ್ಲ ಸ್ವಾಮಿ ಮ್ಯಾಕ್ಸಿಮಮ್ ಬಿಟ್ಟಿದೆ, ಅದು ತೊಗೊಳ್ಳಿ ಅಂತ ಹೇಳಿದರೆ ಅವನೇನು ತಿಳ್ಕೊಂಡ, ಒಂದು ಕೊಡನೂ ಕುಡಿಲಿಕ್ಕಾಗೋದಿಲ್ಲ, ಒಂದು 10 ಬಾಳೆಹಣ್ಣು ತಿನ್ನೋಕ್ಕಾಗಿ ತಿಳ್ಕೊಂಡ್ರೆ 4,000 ಬಾಳೆಹಣ್ಣು ತಿಂದರು. ಅಷ್ಟು ಕೊಡ ಹಾಲು ಕುಡಿದ್ರು. ಯಥಾ ಪ್ರಕಾರ ಹೊಟ್ಟೆ ಏರಿಲ್ಲ, ಮೊದಲಿದ್ದ ಹಾಗೆ ಕುಡಿದ್ರೆ ಸತ್ತೇ ಹೋಗ್ಬೇಕು. ಅದಕ್ಕೋಸ್ಕರ ನಿಮಗೆ ಆ್ಯಕ್ಚುಯಲ್ ಫ್ಯಾಕ್ಟ್ ಹೇಳ್ತಾರೆ ಕೇಳಿ. 4-6 ವರ್ಷದ ಹಿಂದೆ ಯಾರೇ ಗಿನೆಸ್ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ 200 ಬಾಳೆಹಣ್ಣು ತಿನ್ನಕ್ಕೆ ಹೋದಂತೆ. ಇಲ್ಲಿ ಮದುವೆ ಕೇಳಿದ್ನೇನೋ ಅವ್ನು, ಪಾಪ ನಾನು ತಿಂತೇನೆ ಅಂತೇಳಿ. ಅದು ಏಲಕ್ಕಿ ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣಲ್ಲ, ಇಷ್ಟೇ ಇರ್ತಾವೆ. ಅದನ್ನು 160 ತಿಂದಂತೆ ಎಲ್ಲ ವಾಮಿಟ್ ಮಾಡ್ಕೊಂಡ್ಬಿಟ್ಟಂತವೆ. ಇಷ್ಟಿಷ್ಟು 160 ತಿಂದು ವಾಂತಿ ಮಾಡಿಕೊಂಡ. ಇದು 4,000 ರಾಜಬಾಳೆಹಣ್ಣು, 30 ಕೊಡ ಹಾಲು. ಆಚಾರ್ಯ ಯಥಾಪಕಾರ ಕೂತಿದ್ದಾರೆ ಅಂದರೆ ಹೇಳ್ತಾರೆ, ನಿಜವಾಗಲೂ ನೀವು ಹಾಗೇ ಇದ್ದೀರಿ ಅದು ಕೊಂಡಾಡಿದ್ರಂತೆ. ನಿಮಗೆ ಒಂದು ಪ್ರಶ್ನೆ ಬರ್ತದಾಗ ಇದನ್ನೆಲ್ಲ 2ನೇ ಸರ್ತಿ ಹೇಳಿದಾಗ ಆಯ್ತು. ಈಗ ಮೊದಲನೇ ಸರ್ತಿ ಹೇಳಿದ್ರು, ಇನ್ನೊಂದು ಸರ್ತಿ ಹೇಳಿದರು, ಅದೇ ಮಹಿಮೆ ರಿಪೀಟ್ ಆದಾಗ ಆಯ್ತಲ್ಲ ಅಂತ ನಮಗನ್ಸುತ್ತೆ. ಅದು ಆಗಿಲ್ಲ ಅಂತ ಮುಂದೆ ಗೊತ್ತಾಗುತ್ತೆ ಯಾಕೆ ಅಂತ ಹೇಳಿದ್ದೆ. ಇನ್ನೊಂದು ಕಡೆ ಹೋದರು, ಆ ಊರಲ್ಲಿ ಗೋವಾದ ಹತ್ರನೇ ಆ ಊರು ಹೋದಾಗ ಆ ಜನ ಎಲ್ಲ ದೊಡ್ಡ ಆಚಾರ್ಯರು ಬಂದರು. ನೆನ್ನೆ ಹೇಳಿದ್ದೆ, ನೋಡಲಿಕ್ಕೋಸ್ಕರನೇ ದೊಡ್ಡ ಪ್ರವಾಹ ಬರ್ತಾಯಿತ್ತು. ಇನ್ನು ವಿದ್ವಾಂಸರಂತೂ ಸಾಲು ತುಂಬಿದ ಸಭೆ ಬಂತು. ಎಲ್ಲರೂ ಆಚಾರ್ಯನ ಕೇಳಿಕೊಂಡ್ರು, ಸ್ವಾಮಿ ತಾವು ಎಲ್ಲ ವಿದ್ಯಾ ಪಾರಂಗತರು ಅಂತ ಕೇಳಿದ್ದೇವೆ, ಸಂಗೀತದಲ್ಲೂ ತಮ್ಮ ಪ್ರೌಢಿಮೆ ನೋಡಬೇಕು ಅಂತ ಅಪೇಕ್ಷೆ ಇದೆ, ಸಂಗೀತ ಕಚೇರಿ ಮಾಡಿ ಅಂತೇಳಿ. ಈ ರೀತಿ ಬಂದು ಸ್ವಾಮಿಗಳಿಗೆಲ್ಲ ಚಾಲೆಂಜ್ ಆಗ್ತಾ ಕೂತ್ಕೊಂಡ್ಬಿಟ್ರೆ ಯಾರೂ ಬರೋದೇ ಇಲ್ಲ. ಆಮೇಲೆ ಸಾವಾಸನೆ ಬಿಟ್ಟುಬಿಡ್ತಾರೆ. ಎಲ್ಲದಕ್ಕೂ ತಯಾರು, ಸಂಗೀತನ ಹೇಳ್ತೀನಿ ತಗೊಳ್ಳಿ ಅಂಥೇಳಿ ಸಂಗೀತವನ್ನು ಹೇಳ್ತಿದ್ದಾರೆ. ಪರಮಾಶ್ಚರ್ಯ, ಅಷ್ಟು ತುಂಬಿದ ಸಭೆಯಲ್ಲಿ ಹೇಳಿದರೆ ಭೂಲೋಕದ ಸಂಗೀತನೇ ಅಲ್ಲದು. ನಿಮ್ಗೆ ಭಾಳ ಜನ ಗೊತ್ತಿಲ್ಲ. ತುಂಬೂರು ನಾರದರು ಗಲಾಟೆ ಮಾಡ್ಕೊಂಡು ಹನುಮಂತನ ಹತ್ರ ಹೋದ್ರಂತೆ.
ನಾನು ಶ್ರೇಷ್ಠನೋ ನೀನು ಶ್ರೇಷ್ಠನೋ ಅವರಿಬ್ಬರು ಗಲಾಟೆ, ತುಂಬೂರು ನಾರದರ ಗಲಾಟೆ. ಜಡ್ಜು ಹನುಮಂತ ದೇವರು ಹೋದರು. ಈ ಕಥೆ ಹೇಳ್ತೀವಿ, ಪುರಾಣದ ಕಥೆ ಅದು. ಹನುಮಂತ ದೇವರು ಕೇಳ್ತಾರೆ, ಓ ಹೌದಾ, ಕೇಳಕ್ಕೆ ಬಂದರೆ ಏನು ವಿಷಯ ಅಂತ ಕೇಳ್ತಾರೆ. ಈ ರೀತಿ ಆಯಿತು ಅಂತ ಹೇಳಿದರೆ, ಇಬ್ಬರು ಹಾಡಿ ಅಂತ ಹೇಳ್ತಾರೆ. ಇಬ್ಬರು ಹಾಡಿದ್ರಂತೆ, ಏನೂ ಆಗಲೇ ಇಲ್ಲ. ಹನುಮಂತೇವ್ರು ಹಾಡಿದ್ರಂತೆ. ಏನಾಯ್ತು ಗೊತ್ತಾಗ, ಆ ಕಲ್ಲು ಕರೆಗೆ ಹೋಗಿಬಿಡ್ತಂತೆ. ಅವ್ರ ಮುಂದೆ ಪಾಪ ವೀಣೆ ಇಟ್ಕೊಂಡು ಕೂತಿದ್ರು. ಹಾಡು ನಿಲ್ಲಿಸಿದ್ರು, ಕಲ್ಲು ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ವೀಣೆ ಸಿಕ್ಕಾಕೊಂಬಿಟ್ರು ಎರಡು ಒಳಗಡೆಗೆ. ಈಗ ಹೇಳಿದರು, ನೀವು ಹಾಡಿ ಮತ್ತೆ ಕಲ್ಲು ಕರೆಸಿ ವೀಣೆ ವಾಪಸ್ ತೊಗೊಳ್ಳಿ ಅಂದರು. ಏನು ಕಲ್ಲು ಕರಲಿ, ಏನೂ ಕರಗಲಿಲ್ಲ, ಹಾಡಿದ್ದೇನೆ ಹಾಗೆ ಹೇಳ್ತಾರೆ. ಮತ್ತು ಹನುಮಂತ ತಾವೇ ಹಾಡಿ ಮತ್ತೆ ಕರೆಸಿ ವೀಣೆ ತೆಕ್ಕೊಟ್ರು. ಅವ್ರೇನು ಅನ್ಕೊಂಬಂದಿದ್ರು, ನಾನು ಶ್ರೇಷ್ಠ ಅಂತೇಳಿ. ನಾವಿಬ್ಬರೂ ಶ್ರೇಷ್ಠ ಅಲ್ಲ, ಹನುಮಂತನೇ ಶ್ರೇಷ್ಠ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಗೋದು. ಇದು ಹನುಮಂತ ಆಚಾರ್ಯ ಬರೀತಾರೆ, ಇತ್ತಂ ಸ ಗಾಯನ್ ಶತಕೋಟಿ ವಿಸ್ತಾರಂ ರಾಮಾಯಣಂ ಸಹಿತ ಭಾರತ ಪಂಚರಾತ್ರಂ. ಇಡೀ ಶಾಸ್ತ್ರಗ್ರಂಥಗಳನ್ನ ಆಚಾರ್ಯ ಹಾಡ್ತಾರೆ ಅಂತ ಹೇಳ್ತಾರೆ. ದ್ವಾದಶ ಸ್ತೋತ್ರ ಇದೆಯಲ್ಲ, ಇಡೀ ಸಂಗೀತ ನಮ್ಮ ವಾದ್ವರ ಹರಿದಾಸ ಸಾಹಿತ್ಯಕ್ಕೆ ನಾಂದಿ ಹಾಡಿದ ಸ್ತೋತ್ರ ದ್ವಾದಶ ಸ್ತೋತ್ರ. 12 ಅಧ್ಯಾಯಗಳು, ಬೇರೆ ಬೇರೆ ರಾಗತಾಳಗಳು, ಎಷ್ಟೋ ವೆರೈಟಿಯಲ್ಲಿ ಹಾಡ್ತಾರೆ. ಅದು ಎಷ್ಟೆಷ್ಟೋ ವೆರೈಟಿಯಲ್ಲಿ ಹಾಡ್ತಾರೆ. ಇಡೀ ದಾಸ ಸಾಹಿತ್ಯಕ್ಕೆ ಸ್ಫೂರ್ತಿ ಕೊಟ್ಟು ಹುಟ್ಟು ಹಾಕಿದ್ದೇ ದ್ವಾದಶ ಸ್ತೋತ್ರ. ಅದು ಸಂಗೀತದ ಕಥೆ ಅಲ್ಲ, ಆ್ಯಕ್ಚುಲಿ ಪ್ರಾಕ್ಟಿಕಲಿ ಆಚಾರ್ಯ ದ್ವಾದಶ ಸ್ತೋತ್ರ ಮೆದುರಿಗಿದೆ ಇವತ್ತು. ಅವರು ಆಶ್ಚರ್ಯಪಡ್ತಾರೆ. ಇನ್ನೊಂದು ಪವಾಡ ನಡೆದೋಗಿತ್ತು. ಆ ಊರು ಸುತ್ತಮುತ್ತ ಅಡಿಕೆ ತೋಟಗಳು ಜಾಸ್ತಿ ಇಲ್ಲಿ. ಮಳೆಗಡೆ ಬರದೆ ಅಡಿಕೆ ಎಲ್ಲ ಒಣಗೋಗ್ಬಿಟ್ಟಿತ್ತಂತ. ಅಡಿಕೆ ಪೂರ್ತಿ ತೋಟ ಒಣಗೋಗ್ಬಿಟ್ಟಿತ್ತು. ಆಚಾರ್ಯ ಸಂಗೀತ ಕಚೇರಿ ಮಾಡಿ ಮುಗಿಸೋ ಹೊತ್ತಿಗೆ ಪುನಃ ಎಲ್ಲ ಹೂ ಬಿಟ್ಟು ಅರಳಿದ್ಬಿಟ್ಟಿದಂತೆ. ಹಾಗೆ ಫ್ರೆಶ್ ಆಗಿ ನಿಂತಿತ್ತು. ಅದು ಎಷ್ಟು ಅಡ್ವಾಂಟೇಜ್ ಕೊಡ್ತಾರೆ. ಮನಸ್ಸಿಗೆ ಆನಂದ, ಅಲ್ಲಿ ಉಪಯೋಗ. ಮಧ್ವಶಾಸ್ತ್ರದ 2 ಉಪಯೋಗ. ಮನಸ್ಸಿಗೆ ಆನಂದವಾಗಿರ್ತೀರಿ, ನಿಮ್ಮ ಲೌಕಿಕದಲ್ಲಿ ಸುಖವಾಗಿರ್ತೀರಿ ಅಂತ ಹೇಳ್ತಾರೆ. ನಮಗೆ ಇವತ್ತು ಎಲ್ಲ ಸಿಗುತ್ತೆ, ಸುಖ ಒಂದು ಮೈನಸ್. ನಮಗೆ ಎಲ್ಲ ಇದೆ ರೀ, ಮನಸ್ಸಿಗೆ ಶಾಂತಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಇದೆ, ಮನಸ್ಸಿಗೆ ಶಾಂತಿ ಇಲ್ಲ. ಅವರಿಗೆ ನೆಮ್ಮದಿ ಒಂದಿದ್ದರೆ ಇನ್ನೇನು ಬೇಕೇ ಇಲ್ಲ. ಎಂಡ್ ಅದು. ನಮ್ಮ ಜೀವನದ ಅಲ್ಟಿಮೇಟ್ ಗೋಲ್ ಅಂದರೆ ಸುಖವಾಗಿರೋದು. ಆ ಸುಖ ಸಿಗಬೇಕಾದ್ರೆ ಮೋಕ್ಷದಲ್ಲಿ, ಇಲ್ಲಿ ಸಿಗಬೇಕು ಅಂದರೆ ಆಚಾರ್ಯ ಶಾಸ್ತ್ರದಲ್ಲಿ ಅದನ್ನು ತೋರಿಸಿಕೊಟ್ರು. ಅವರೆಲ್ಲ ಕೇಳ್ಕೊಂಡ್ರಂತೆ, ಸ್ವಾಮಿ ನಮಗಿಂತ ಸಂಗೀತ ಕೇಳೇ ಇರಲಿಲ್ಲ, ಕೇಳೋದು ಸಾಧ್ಯವೂ ಇಲ್ಲ, ಇದ್ರ ಬಗ್ಗೆ ಒಂದು ಗ್ರಂಥ ಬರ್ಕೊಡಿ ಅಂತ ಕೇಳಿದರೆ. ಒಂದು ಗ್ರಂಥ ಬರೆದು ಕೊಡಬೇಕು, ನಾವು ಓದಕ್ಕೆ ಅನುಕೂಲ ಆಗುತ್ತೆ ಅಂದಾಗ ಅವರು ಗ್ರಂಥ ಬರೆದ್ರಂತೆ. ಗಾನಶಾಸ್ತ್ರಂ ಯಥಾತ್ ಪ್ರಭು ಅಂತ ಭಾವಪ್ರಕಾಶಿ ನಾರಾಯಣ ಪಂಡಿತರೇ ಬರೀತಾರೆ, ಕಣ್ಣಾರೆ ಕಂಡವರು. ಆ ಗ್ರಂಥ ಇವತ್ತಿಲ್ಲ, ಸಿಕ್ಕಿಲ್ಲ. ಬಹುಶಃ ಪುರಂದರದಾಸರು ಸಿಕ್ಕಿರಬೇಕು. ಅದಕ್ಕೆ ಅವರು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಆಗೋರು ಪುರಂದರದಾಸರು. ಅಂಥವು ನಮಗೆ ಮಾಡೋದು ಅಷ್ಟರಲ್ಲೇ ಇದೆ. ಮತ್ತೆ ಈ ಕುರುಡನ ಕೈಲೇ ಎಂಥ ಅಮೂಲ್ಯ ವಸ್ತು ಕೊಟ್ಟರೆ ಅರ್ಥ ಆಗೋದಿಲ್ಲ. ಸಿಗಬೇಕಾದಾಗ ಸಿಕ್ಕರೆ ವಂಡರ್ ಆಗುತ್ತದೆ. ಹರಿದಾಸ ಸಾಹಿತ್ಯಕ್ಕೆ ಸಂಗೀತದ ಮೂಲಕ ಕಾಣಿಕೆ ಕೊಟ್ಟರು, ದ್ವಾದಶ ಸ್ತೋತ್ರದ ಮೂಲಕ ಕಾಣಿಕೆ ಕೊಟ್ಟರು, ಸರ್ವಮೂಲ ಗ್ರಂಥಗಳಿಂದಲೂ ಕಾಣಿಕೆ ಕೊಟ್ಟರು. ಪ್ರಥಮ ಹರಿದಾಸರು ಅಂದರೆ ಸಾಕ್ಷಾತ್ ಶ್ರೀಮದ್ ಆಚಾರ್ಯರೇ, ವಾಯುದೇವರೇ. ಈ ಮಾತನ್ನು ಸಾಕ್ಷಾತ್ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಪನ್ನಂಗ ಶಯನ ಶ್ರೀ ಹಯವದನ ದಾಸರೋಳು ನಿನ್ನ ಪೋಲುವರುಂಟೆ ಮಧ್ವ ಮುನಿರಾಯ. ವಾದಿರಾಜ ಸ್ವಾಮಿ ಹೇಳ್ತಾರೆ, ಮತ್ತೆ ಮಾತಾಡೋಕ್ಕೆ ಹೋಗಬಾರ್ದು. ಪನ್ನಂಗ ಶಯನ ಶ್ರೀ ಹಯವದನ ದಾಸರೋಳು, ಹಯವದನ ಹರಿದಾಸರೋಳು ನಿನ್ನ ಪೋಲುವರುಂಟೆ ಮಧ್ವ ಮುನಿರಾಯ. ಇವರಂಥ ದಯದಾಸರೇ ಇಲ್ಲ. ರಾವಣನ ಮುಂದೆ ನಿಂತುಕೊಂಡು ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿದ ಮಹಾನುಭಾವರು ಹನುಮಂತ ದೇವರು, ಅವರೇ ಮಧ್ವಾಚಾರ್ಯ. ಆದ್ದರಿಂದ ಅವರು 3 ಅವತಾರದಲ್ಲೂ ಕೂಡ ಸರ್ವಜ್ಞರು ಎಂಬುದಕ್ಕೆ ಸಾಕ್ಷಿಯಾಯಿತು. ಒಂದು ಸರ್ತೆ ಒಂದು ಉಡುಪಿ ಹತ್ತ ದಕ್ಷಿಣ ಕನ್ನಡದ ಒಂದು ಊರು, ಏಕವಾಟ ಇತ್ಯಾದಿ ಊರು. ಅಲ್ಲಿ ಕುತ್ಕೊಂಡು ಆಚಾರ್ಯರು ಸಾಯಂಕಾಲ, ಅದು ಹುಣ್ಣಿಮೆ ಅಲ್ಲ, ಕೃಷ್ಣ ಪಕ್ಷದ ಒಂದು ರಾತ್ರಿ ಪ್ರವಚನ ಭಾಷ್ಯಪಾಠ ಹೇಳ್ತಾ ಇದ್ದಾರೆ. ಉಳಿದ ಕಡೆ ಕತ್ತಲು, ಶಿಷ್ಯರೆಲ್ಲ ಬೆಳಕಿನ ಸ್ಟೇಜ್ ಇದ್ದಾಗ ಎಲ್ಲ ನೋಡ್ತಾ ಇದ್ದಾರೆ. ಪಾಠ ಮುಗೀತು. ಇದ್ದಕ್ಕಿದ್ದ ಜೋರಾಗಿ ಒಂದು ಸರ್ತಿ ಮಿಂಚು ಬಂತು, ಮತ್ತೆ ಮಾಯ ಆಗಿಬಿಡ್ತು. ಎಲ್ರಿಗೂ ಆಶ್ಚರ್ಯ, ಇದು ಹುಣ್ಣಿಮೆ ಎಲ್ಲ ಅಲ್ಲ, ಮೋಡಗಳಿಲ್ಲ, ಮಿಂಚಲ್ಲ, ಎಲ್ಲಿಂದ ಬೆಳಕು ಬಂತು ಅಂತ ಕೇಳಿದಾಗ ಆಚಾರ್ಯ ಸ್ವಲ್ಪ ಆ ಕಡೆ ನೋಡಿ ಅಂತ ತೋರಿಸಿದ್ರೆ ನೋಡ್ತಿದ್ದಾರೆ. ಶೇಷದೇವರು ಸನಕಾದಿಗಳೆಲ್ಲ ಆಚಾರ್ಯರ ಪಾಠ ಕೇಳ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಅವರ ದೇಹದ ಬೆಳಕು ಕಾಣಿಸ್ತಾರೆ. ಅಂದರೆ ಆಚಾರ್ಯರ ಪಾಠ ಕೇಳೋದಕ್ಕೆ ಭೂಲೋಕದ ಜನ ಅಲ್ಲ, ಶೇಷದೇವರು ನೆನಪಿರಲಿ. ನಾರಾಯಣ, ಮಹಾಲಕ್ಷ್ಮಿ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು, ಗರುಡಶೇಷರುದ್ರರು. ಅದಕ್ಕೆ ಕಿಂಕರ ಶಂಕರಾಧ್ಯ ಅಂತೇಳಿ ಅವರೆಲ್ಲ ಕೇಳಿ, ಶಂಕರ ಗರುಡಶೇಷರ ಸಮ ಅವರೆಲ್ಲ ಕೂಡ. ಆ ದೃಶ್ಯ ನೋಡಿ ಪರಮಾಶ್ಚರ್ಯವಾಯಿತು ಜನಗಳಿಗೆ. ಅಂದ್ಕೊಂಡಿದ್ದರು ಆಚಾರ್ಯರ ಪಾಠವನ್ನು ದೇವತೆಗಳೇ ಕೇಳಕ್ಕೆ ಬರ್ತಾರೆ ಅಂದಮೇಲೆ ಇನ್ನು ಅವ್ರ ಪಾಠದ ಬಗ್ಗೆ ಮಾತಾಡೋಗಿಲ್ಲ ಅಂದ್ಕೊಂಡು ಕೂತ್ಕೊಂಡ್ರು. ಆ ಕಡೆ ಶೇಷದೇವರು ಹೊರಟರು, ಸನಕಾದಿಗಳು ಹೊರಟರು, ಜೊತೆಗೆ ಅವರು ಶಿಷ್ಯರಾಗಿ ಹೋದರು. ಅಲ್ಲಿ ಶೇಷದೇವರನ್ನು ಕೇಳಿದರು, ಸನಕಾದಿಗಳು ಕೇಳಿದ್ರಂತೆ. 11ನೇ ಸರ್ಗ ಕೇಳಿದ್ರಂತೆ, ಸ್ವಾಮಿ ನೀವು ಶೇಷದೇವರು, ಭೂಮಿನೇ ಹೊತ್ತವರು,
ನಿಮ್ಮ ಲೋಕ ಪಾತಾಳ ಲೋಕ. ನಾಗಲೋಕದಿಂದ ಬಂದು ಈ ಭೂಲೋಕಕ್ಕೆ ಬಂದು ಆಚಾರ್ಯರ ಪಾಠದ ಪ್ರತಿನಿತ್ಯನೂ ಕೇಳ್ಕೊಂಡು ಹೋಗ್ತೀರಲ್ಲ, ಏನು ಇದ್ರ ಮಹಿಮೆ ಏನು ಹಾಗಿದ್ದರೆ? ನಿಮ್ಮಂಥವ್ರು ಕೇಳ್ಕೊಂಡು ಹೋಗ್ತೀರಿ ಅಂದರೆ ಭಾರಿ ಮಹಿಮೆ ಇರಬೇಕು. ನಮ್ಮಲ್ಲಿ ಎಷ್ಟೋ ಕೋರ್ಸ್ ಓದಲಿಕ್ಕೆ ಫಾರಿನ್ಗೆ ಹೋಗೋರಿದ್ದಾರೆ. ಲಾಂಗ್ ಲಿಸ್ಟ್ IIT ಹೋಗ್ಬೇಕಾದ್ರೆ IIT ಕಾನ್ಪುರ ದೂರ ಹೋಗ್ತಿರ್ತಾರೆ. ಅದು ಒಳ್ಳೆ ಕೋರ್ಸ್ಗೋಸ್ಕರ ಹೋಗ್ತಾರಲ್ಲ, ಹಾಗೆ ನೀವು ಅಲ್ಲಿಂದ ಬಂದಿದ್ದೀರಲ್ಲ, ಈ ಕೋರ್ಸಿನ ಮಹತ್ವ ಏನು ಅಂದರೆ ಹೇಳಿದ್ರಂತೆ, ಅಂತಿಂಥ ಮಹತ್ವ ಅಲ್ಲ. ಆಚಾರ್ಯರ ಭಾಷ್ಯ ಪಾಠ ಕೇಳಿದರೆ, ಸರುಮೂಲಗಂತ ಓದಿದರೆ ವೈಕುಂಠ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾರೆ, ಮೋಕ್ಷನೇ ಸಿಗುತ್ತೆ. ಮೋಕ್ಷಕ್ಕಿರ್ತಕ್ಕಂಥ ಒಂದೇ ಒಂದು ಕೋರ್ಸ್ ಅಂದರೆ ಸರುಮೂಲ ಓದೋದು ಅಷ್ಟೇ. ಇಂಜಿನಿಯರ್ ಆಗಬೇಕಾ, ಇಂಜಿನಿಯರಿಂಗ್ ಓದಬೇಕು. ಡಾಕ್ಟ್ರ್ ಆಗಬೇಕಾ, ಮೆಡಿಕಲ್ ಓದಬೇಕು. ಮೋಕ್ಷಕ್ಕೆ ಹೋಗಬೇಕಾ, ಸರುಮೂಲ ಓದಬೇಕು, ಬೇರೆ ದಾರಿನೇ ಇಲ್ಲ. ಇವತ್ತು ಓದಿಲ್ವಾ ಮೋಕ್ಷ ಇಲ್ಲೇ ಇಲ್ಲ, ಅದು ಗ್ಯಾರಂಟಿ. ಓದಿದರೆ ಮೋಕ್ಷ ಗ್ಯಾರಂಟಿ, ಓದೋದ್ರೆ ಮೋಕ್ಷ ಸಿಗೋದಿಲ್ಲ ಓದೋದು ಗ್ಯಾರಂಟಿ. ಮತ್ತು ಅದನ್ನು ಹೇಳ್ತಾರೆ, ಅಷ್ಟು ದೊಡ್ಡ ಗ್ರಂಥನೇ ಇದು. ಹೌದು, ಅದೇನು ಮೋಕ್ಷ ಏನೋ ಸಿಗುತ್ತೆ, ಹೊಟ್ಟೆಪಾಟಿನ ಗತಿ ನಾವು ಇಲ್ಲೇ ಆಗಿರ್ಬೇಕು ನಾವೀಗ ಅಂತ ಕೇಳಿದರೆ ಯೋಚನೆ ಮಾಡಬೇಡಿ. ಕೃಷಿಯರಿವ ಫಲಾಲಕುಲವು. ಒಬ್ಬ ಕೃಷಿ ಮಾಡ್ತಾನೆ, ಧಾನ್ಯಕ್ಕೋಸ್ಕರ ಕೃಷಿ ಮಾಡ್ತಾನೆ, ಮೂಟಿಗಟ್ಟಲೆ ಧಾನ್ಯ ತರ್ತಾನೆ. ಆದರೆ ಸೊಪ್ಪು ಎಷ್ಟು ಹೊಟ್ಟು ಎಷ್ಟು ಬರುತ್ತೆ ಗೊತ್ತಾ? ರಾಶಿ ರಾಶಿ ಹೊಟ್ಟು ಬರುತ್ತೆ. ಲೌಕಿಕ ಫಲ ಎಲ್ಲ ಹೊಟ್ಟಿದ್ದಾಗೆ, ಅದು ಮೋಕ್ಷ ಫಲ ಧಾನ್ಯ ಇದ್ದಾಗೆ. ಇವತ್ತು ಧಾನ್ಯ ಬೆಳೆದಾಗ ಜೊತೆಗೆ ಹೊಟ್ಟು ಹೇಗೆ ಬರುತ್ತೋ, ಮೋಕ್ಷಕ್ಕೋಸ್ಕರ ಶಾಸ್ತ್ರ ಓದಿದಾಗ ಲೌಕಿಕ ಕೂತಲ್ಲೇ ಬರುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಹೊಟ್ಟಿದ್ರೆ ಯಾರೂ ಬೆಲೆ ಇಲ್ಲ, ರಾಶಿ ರಾಶಿ ಬಂದು ಬಿದ್ದಿರುತ್ತೆ. ಲೌಕಿಕ ಫಲ ಲೆಕ್ಕ ಇಲ್ಲ. ಅದಕ್ಕೆ ಆಚಾರ ದೃಷ್ಟಾಂತ ಬೇಡ. ಸಾಕ್ಷಾತ್ ಭಾರತೀಪತಿಯವರು ವ್ಯಾಸರಾಜರು ನೋಡಿ ಬೇಕಾದರೆ, ತಾತ್ಪರ್ಯ ಚಂದ್ರಿಕಾದಿ ಬರೆದ ಮಹಾನುಭಾವರು. ಅವರಿಗೆ ಅಂತಿಂಥ ರಾಜ್ಯ ಅಲ್ಲ, ಕೃಷ್ಣದೇವರಾಜ ಇಡೀ ತನ್ನ ಸಮಸ್ತ ಸಾಮ್ರಾಜ್ಯವನ್ನು ಕೃಷ್ಣಾರ್ಪಣ ಅಂತ ಕೊಟ್ಟು ಸುವರ್ಣಾಭಿಷೇಕ ಮಾಡ್ತಾನೆ ಅಂದರೆ ಅಂಥ ಲೌಕಿಕ ಯಾರಿಗೆ ಬಂತು? ಅಂಥ ಅಧ್ಯಾತ್ಮದ ಶಕ್ತಿ ಹೇಗಿರಬೇಕು? ಎರಡೂ ಒಟ್ಟಿಗೆ ಬಂತು. ರಾಯರಿದ್ದಾರೆ ಇವತ್ತು ನೋಡಿದರೆ, ಪರಿಮಳಾದಿ ಬರೆದಂಥ ಮಹಾನುಭಾವರು. ಅವರ ಸಂಪತ್ತು ಲೆಕ್ಕ ಹಾಕಿದ್ರೆ ಬಹುಶಃ ಯಾರ ಸಂಪತ್ತು ಅಷ್ಟಿಲ್ಲ. ಆಲ್ಮೋಸ್ಟ್ ಆಲ್ ಸಿಟೀಸಲ್ಲೇ 100-200 ಎಷ್ಟೋ ಆಸ್ತಿ ಇದೆ. ವಜ್ರ ಕವಚ, ಬಂಗಾರದ ಕವಚ, ಬಂಗಾರದ ರಥ, ಎಷ್ಟು ವೈಭವ ಅವರಿಗೆ. ಅಂಥ ವೈಭವ ಯಾವ ಮನುಷ್ಯ ಸಾಮಾನ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದರೆ ಅವ್ನು ಇನ್ಕಮ್ ಟ್ಯಾಕ್ಸ್ದವ್ರು ಹಿಡ್ಕೊಂಡು ಹೋಗದೆ ಬಿಡೋದು ಇಲ್ಲ. ಗೊತ್ತಾಯ್ತಾ? ಅವನಿಗೆ ಸಾಧ್ಯ ಇಲ್ಲ. ಲೆಜಿಬೇಟೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಶಾಸ್ತ್ರದಿಂದನೇ ಗಳಿಸಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಇದು ನೋಡಿದ ಮೇಲೂ ಕೂಡ ನಮಗೆ ಶಾಸ್ತ್ರ ಓದಬೇಕು ಅನಿಸೋದಿಲ್ಲ ಅಂದರೆ ನಿಮಗೆ ಅರ್ಥನೇ ಬುದ್ಧಿನೇ ಇಲ್ಲ ಅಂತ ಅರ್ಥ ಆಗ್ತದೆ. ಎರಡನ್ನೂ ಮಾಡಿದ ಗುರುಗಳು. ಯಾರು ಬೇಕಾದ್ರೆ ನಮ್ಮ ತೀರ ಹತ್ತಿರದವರಿಗೆ ತೊಗೊಂಡ್ರು ಕೂಡ ವಂಡರ್ಸ್ ಮಾಡ್ತಕ್ಕಂಥ ಜ್ಞಾನ ಬರೀದು. ಪುರಂದರದಾಸ ಬರೀ ಗೃಹಸ್ಥರು, ಮಠ ಇಲ್ಲ, ಸನ್ಯಾಸ ಇಲ್ಲ, ಏನೇನೂ ಇಲ್ಲ. ಇವತ್ತು ಅವ್ರ ಹೆಸರು ಹೇಳಿದ ಹೋದರೆ ನಮಗೆ ಹಾಡು ಕೇಳೋಕ್ಕೆ ಬರೋದಿಲ್ಲ. ದಾಸರೆಂದರೆ ಪುರಂದರ ದಾಸರಯ್ಯ. ಇಲ್ಲಿಂದ ಬಂತು? ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಇದನ್ನು ನಾವು ತಿಳಿದು ನಮ್ಮ ಮಕ್ಕಳಿಗೆ ಹೇಳಿ, ಕೇಳಿದ ತಕ್ಷಣ ಯಾರೂ ಚೇಂಜ್ ಆಗೋದಿಲ್ಲ, ನೆನಪಿರಲಿ. ಇವತ್ತು 1ನೇ ಕ್ಲಾಸ್ ಓದಿಸ್ಬೇಕಾದ್ರೆ ಪ್ಲೇ ಹೋಮಿಗೆ ಕಳಿಸ್ಬೇಕಾದ್ರೆ ಸುಸ್ತಾಗಿ ಹೋಗುತ್ತೆ. ಹೋಗೋದಿಲ್ಲ ಅಂತವರು ಹೋಗುವಂತಿವ್ರು ಕಷ್ಟಪಟ್ಟು ಓದಿಸ್ತಾರೆ. ಆಮೇಲೆ ಅವ್ರು ಮನೆ ಮಾತ್ರ ಬರೋದ್ರೆ ದೇಶಕ್ಕೆ ಓಡೋಗ್ಬಿಟ್ಟಿರ್ತಾರೆ. ಆಮೇಲೆ ಮೊದಲು ಕಷ್ಟ, ಆಮೇಲೆ ಬಂದ ಮೇಲೆ ಬಿಡೋದು ಕಷ್ಟ. ಮೊದಲು ಕಲಿಸೋದು ಕಷ್ಟ, ಬಿಡಿಸೋದು ಕಷ್ಟ. ಸರ್ಮೂಲ ಪಾಠ 4 ದಿವಸ ನೀವು ಕೇಳಿ ಬಿಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆಮೇಲೆ ನೀವು ಕೇಳಿಲ್ಲ ಆದ್ದರಿಂದ ಬಿಟ್ಟಿದ್ದೇನೆ ಹೊರತು, ಯಾರು ಓದಿದ್ದಾರೆ ನಿಮಗೆ ಆಶ್ಚರ್ಯ ಅಂದರೆ ಸುಮ್ಮನೆ ಹೇಳ್ತೇನೆ. ಶ್ರೀರಂಗಪಟ್ಟಣದ ಹತ್ರ ಯಾರೋ ಒಂದು 100 ವರ್ಷಗಳ ಹಿಂದೆ ಮೈಸೂರು ರಾಜರ ಕಾಲದಲ್ಲಿ ಒಬ್ಬ ಆಚಾರ್ಯ ಇದ್ದರಂತೆ. ಒಳ್ಳೆ ನಿತ್ಯದಲ್ಲೂ ಭಾರಿ ಸ್ನಾನ ಪಾಠ ನಿಂತುಬಿಟ್ಟಿದ್ದಾರೆ. ಮಹಾರಾಜರು ಸ್ನಾನಕ್ಕೆ ಬಂದಿರೋದು ಒಂದು ದಿವಸ ನೋಡ್ತಾರೆ. ಇವರು ವೈಭವ ಇದು ಶಿಷ್ಯ ಎಲ್ಲ ನೋಡಿಬಿಟ್ಟು ಭಾರಿ ಖುಷಿ ಆಯಿತು. ಎಷ್ಟು ಜನ ಶಿಷ್ಯರು, ಎಷ್ಟು ಜನ ಪಾಠ ಹೇಳ್ತಾರೆ ಅಂತ ಗೊತ್ತಾಗಿಬಿಟ್ಟು ಅವ್ರನ್ನ ಮೈಸೂರಿಗೆ ಆಸ್ಥಾನಕ್ಕೆ ಕರೆಸ್ತಾರೆ. ಕರೆಸಿಬಿಟ್ಟು ಇನ್ಮೇಲೆ ಇಲ್ಲೇ ಇದ್ದು ಬಿಡಿ, ಆಸ್ಥಾನ ಮಹಾವಿದ್ವಾಂಸರು ಮಾಡ್ತೇನೆ, ನಿಮ್ಮನ್ನು ಇಲ್ಲೇ ಇದ್ದು ಬಿಡಿ, ಇರಲಿಕ್ಕೆ ಮನೆ ಗಿನೆ ಎಲ್ಲ ಕೊಟ್ಟು ಬಿಡ್ತೇನೆ, ನಿಶ್ಚಿಂತಾಗಿರಿ ಅಂತ ಹೇಳಿದರೆ 1 ವಾರ ಇದ್ದರಂತೆ. ಆಮೇಲೆ ಬರ್ತಾರೆ ರಾಜ, ದಯವಿಟ್ಟು ನಾನು ಬಿಟ್ಬಿಟ್ಟು ಹೋಗಿಬಿಡ್ತೇನೆ, ಇಲ್ಲಿ ಎಲ್ಲ ಭಾಗ್ಯ ಇದೆ, ಪಾಠ ಪ್ರವಚನಕ್ಕೆ ಚಾನ್ಸ್ ಇಲ್ಲ ನನಗೆ, ಎಲ್ಲ ವಾಪಸ್ ಕೊಡು, ದಯವಿಟ್ಟು ಬಿಟ್ಬಿಟ್ಟು ಹೋಗ್ತೇನೆ, ಆರಾಮ ಪಾಠ ಪ್ರವಚನ ಮಾಡ್ಕೊಂಡಿರ್ತೇನೆ, ಆ ಸುಖ ಇಲ್ಲಿ ಸಿಗೋದಿಲ್ಲ ಅಂಥೇಳಿ. ಅರ್ಥ ಆಯಿತು? ಯಾತಕ್ಕೆ ಜ್ಞಾನಿಗಳು ಸಂಪತ್ತನ್ನು ಹುಡ್ಕೊಂಡು ಹೋಗೋದಿಲ್ಲ ಅಂದರೆ ಅದೇ ಸಂಪತ್ತು. ಆ ಸಂಪತ್ತು ಮತ್ತೊಂದು ಸಂಪತ್ತಿಲ್ಲ. ಇತ್ತೀಚಿನ ಜ್ಞಾನಿಗಳಿಗೆ ಹೇಳಬೇಕಾದ್ರೆ ಇನ್ನು ರಾಯರಂಥವ್ರು ಹೇಗಿರಬೇಕು? ಅವ್ರು ಏನು ಕೊಡ್ತೀನಿ ಅಂದರೆ ಏನು ಬೇಕಾಗಿಲ್ಲ ಹೋಗಯ್ಯ ಅಂತ ಹೇಳಿದರು ರಾಯರು. ವ್ಯಾಸರಾಜರು ಸಿಂಹಾಸನ ಕುತ್ಕೊಂಡ್ರು, ತಷ್ಟ ಹಿಡಿದು ತೊಗೊಳ್ಳೆ, ನೀನೇ ತಗೋ ಅಂತೇಳಿ. 10 ಪೈಸೆ ಬಿಟ್ಟರೆ ವಾಪಸ್ ಕೊಡ್ಲಿಕ್ಕೆ ಬರೋದಿಲ್ಲ ಮನುಷ್ಯನಿಗೆ. ಇಡೀ ಸಾಮ್ರಾಜ್ಯ ವಾಪಸ್ ಕೊಡ್ದು. ಅದು ಸಣ್ಣ ಸಾಮ್ರಾಜ್ಯ ಅಲ್ಲದು. ದಕ್ಷಿಣ ಭಾರತ ಕಂಡ ಏಕಮಾತ್ರ ಸುವರ್ಣ ಸಾಮ್ರಾಜ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯ. ಅದರ ಪ್ರಧಾನ ರಾಜ ಅಂದರೆ ಕೃಷ್ಣದೇವರಾಜ. ಆತ ಕೊಟ್ಟ ಸಾಮ್ರಾಜ್ಯನ ವಾಪಸ್ ಕೊಡಬೇಕಾದ್ರೆ ಎಂಥ ದೊಡ್ಡ ಸಾಮ್ರಾಜ್ಯ ಇದೆ ಅಂತ ಅವರಿಗೆ ಗೊತ್ತಿತ್ತೋ ಇಲ್ಲೋ. ಈ ಜ್ಞಾನ ನಮಗೆ ಬರಬೇಕಾದ್ರೆ ಮತ್ತೆ ಮತ್ತೆ ಶಾಸ್ತ್ರ ಮಧ್ವವಿಜಯ ಕೇಳಿದರೆ ಮಾತ್ರ ಸಾಧ್ಯ. ಅದು ಮುಗೀತು. ಮುಂದಿನ ಹಂತದಲ್ಲಿ ವೈಕುಂಠದಲ್ಲಿ ಏನಿರುತ್ತೆ ಅಂತ ಕೇಳ್ತಾರೆ. ವೈಕುಂಠದಲ್ಲಿ ಏನಿರುತ್ತೆ ಅಂತ, ವೈಕುಂಠ ಸಿಗುತ್ತೆ ಅಂತ ಹೇಳ್ತೀರಲ್ಲ, ಏನು ಸಿಗುತ್ತೆ? ನಮ್ಮ ಜನಕ್ಕೆ ವೈಕುಂಠ ಅಂದರೆ ವೃದ್ಧಾಶ್ರಮ ತಿಳ್ಕೊಂಡ್ಬಿಟ್ಟಿರ್ತೇವೆ. ಎಲ್ಲ ಹಣ್ಣು ಮುದುಕರು ಕಂಡೆ ಮುಡುಪಿ ಎಲ್ಲ ಜಂಪ್ ಆಗಿಬಿಟ್ಟಿರ್ತಾರೆ.
ಅದಕ್ಕೆ ಮೋಕ್ಷಕ್ಕೂ ನೀವೇ ಹೋಗ್ರಿ, ನಮಗೆ ಮೋಕ್ಷ ಬೇಡ ಅಂತ ಹೇಳೋ ಜನನೇ ಜಾಸ್ತಿ ಇವರು. ಯಾತಕ್ಕೆ ಅಂದರೆ ಬೇರೆ ಮತ್ತವ್ರು ಹೇಳಿದ ಮೋಕ್ಷ ಹಾಗೇ ಇತ್ತು, ಮೋಕ್ಷದಲ್ಲಿ ಆನಂದನೇ ಇಲ್ಲ ಅಂತ ಹೇಳೋ ಜನ ಇದ್ದಾರೆ, ಮೋಕ್ಷದಲ್ಲಿ ಜ್ಞಾನನೇ ಇಲ್ಲ ಅಂತ ಹೇಳಿದವರು ಇದ್ದಾರೆ, ಮೋಕ್ಷದಲ್ಲಿ ಏನೇನೂ ಇಲ್ಲ ಅಂದರೆ ಅಲ್ಲಿಗೆ ಹೋಗಿ ಸಾಯಬೇಕು, ವೃದ್ಧಾಶ್ರಮ ಕೂಡ ಬೆಟರ್ ಅದಕ್ಕಿಂತ ಅಂಥ ಸ್ಥಿತಿ ಬಂದಿರ್ತದೆ. ಇವತ್ತು ಯಾತಕ್ಕೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಅನಿಸ್ತಾ ಇಲ್ಲ ಅಂದರೆ ವೈಕುಂಠ ವರ್ಣನೆ ಕೇಳೇ ಇಲ್ಲ ನಾವು. ವಾದಿರಾಜ ಅವಳು ವೈಕುಂಠ ವರ್ಣನೆ ಓದಬೇಕು. ಮೋಕ್ಷದ ಕಾನ್ಸೆಪ್ಟ್ ಬರಬೇಕಾದ್ರೆ ಭಾಗವತ ಪುರಾಣ ದ್ವಿತೀಯ ಸ್ಕಂದ ಭಾಗವತ ಓದಬೇಕು. ಆಗ ಮೋಕ್ಷ ಅಂದರೆ ಅದು ದೊಡ್ಡ ಸರ್ಗ, ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಒಂದು ಶ್ಲೋಕದಲ್ಲಿ ಹೇಳಿದರೆ ಸಾಕು. ಯಂ ಸುಖಿ ಕಾಮಯ ತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್ ಇತ್ತೇವ ವೇದ ಅಪಿ ವೇದಯಂತಿ ಮುಕ್ತಿಂ ತತಃ ಕೋ ವಿಭವಾತಿ ರೇಖಃ. ಅಲ್ಲಿ ಅದು ಸಿಗುತ್ತೆ ಇದು ಸಿಗುತ್ತೆ ಅಲ್ಲ, ಸಿಗದೇ ಇರೋದೇ ಇಲ್ಲ. ಬೇರೆ ಬೇಕು ಅಂದರೂ ಸಿಗುತ್ತೆ, ತಕ್ಷಣ ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ. ಇನ್ನೇನು ಬೇಕು ನಿಮಗೆ? ಇಮ್ಮಿಡಿಯೇಟ್ ಇನ್ಸ್ಟೆಂಟಾಗಿ. ಇವತ್ತು ಯಾವ ಇನ್ಸ್ಟೆಂಟ್ ಕಾಫಿಗೂ ಸ್ವಲ್ಪ ಟೈಮ್ ಬೇಕು. ಅಂದ್ಕೊತಿರ್ಲಿಕ್ಕೆ ಬಾಯಲ್ಲಿಂದ ಒಂದು ಹೇಳೋದಿಲ್ಲ, ಸ್ವಲ್ಪ ಟೈಮ್ ಬೇಕು. ಅಂದ್ಕೊತಿರ್ಲಿಕ್ಕೆ ಬರುತ್ತೆ, ಅದು ಫ್ರೀಯಾಗಿ ಬರುತ್ತೆ, ಪೂರ್ಣವಾಗಿ ಬರುತ್ತೆ. ಮತ್ತೆ ದುಃಖದ ಹೆಸರಿಲ್ಲ. ಫಸ್ಟ್ ಕ್ಲಾಸ್ ಮನೆ ನೋಡ್ತಾನೆ, ಮತ್ತು ಯಾವಾಗ ಬಿಡಬೇಕೇನೋ. ಎಷ್ಟೋ ದಿನ ಮನೆ ತೋರಿಸ್ತಾರೆ, ದೊಡ್ಡ ಮನೆ ಕರ್ಕೊಂಡು ತೋರಿಸ್ಬಿಡ್ತಾರೆ. ಭಾರಿ ಚೆನ್ನಾಗಿ ನಮ್ಮದೆಲ್ಲ ಆಚಾರ್ಯ ಬಾಡಿಗೆ ಮನೆ ಅಂತ ಹೇಳ್ತಾರೆ, ಅರ್ಧ ಡೌನ್ ಆದ ಅಲ್ಲಿಗೆ ಅಂತ. ಅದು ಬಿಡಕ್ಕೆ ನೋಟಿಸ್ ಬೇರೆ ಕೊಟ್ಟಿದ್ದಾರೆ ಅಂದರೆ ಕತೆ ಮುಗಿದೋಗ್ತದೆ ಬರ. ಎರಡು ದುಃಖ, ಇಂಥ ಮನೆ ಇದು ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇರೆ ಸಂಕಟ. ಮೋಕ್ಷದ ಫಸ್ಟ್ ಪ್ಲಸ್ ಪಾಯಿಂಟ್ ಅನಾವೃತ್ತಿ ಶಬ್ದ, ಅನಾವೃತ್ತಿ ಶಬ್ದ ಫಾರ್ ಎವರ್, ನಿತ್ಯವಾದ ಲೋಕ. ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಇಂಥ ಸತ್ಯಲೋಕ ನಿತ್ಯ ಅಲ್ಲ, ಸ್ವರ್ಗಲೋಕ ನಿತ್ಯ ಅಲ್ಲ, ವೈಕುಂಠ ಒಂದೇ ನಿತ್ಯ ಅಂತ ಪರ್ಮನೆಂಟ್ ಪೋಸ್ಟ್ ಸಿಗೋ ಒಂದೇ ಒಂದು ಸಿದ್ಧಾಂತ ಅಂದರೆ ಮಧ್ವ ಸಿದ್ಧಾಂತ ಅನ್ನೋದನ್ನು ಸ್ಪಷ್ಟ ಅಲ್ಲಿ ಹೇಳ್ತಾರೆ. ಅದರಲ್ಲಿ ಏನು ಬೇಕಾದ್ರೆ ಕೇಳೋಕೆ ನೆನ್ಪಿಟ್ಕೊಂಡು. ಅಲ್ಲಿ ಆಸ್ಪತ್ರೆಗಳೇ ಇಲ್ಲ, ರೋಗ ಇಲ್ಲ, ಆದ್ದರಿಂದ ಅರ್ಥ ಆಯ್ತಾ? ಯಾವ ಅಂಗಡಿಗಳೂ ಇಲ್ಲ, ನಿತ್ಯದ ಸುಖ ಇಲ್ಲಿ. ಬೇಕಾದರೆ ಅಲ್ಲೇ ಸಿಗುತ್ತೆ. ಇಲ್ಲೇ ಹೋಗಬೇಕಾಗಿದೆ ನೀವೀಗ. ಏನು ಕೇಳ್ತೀರೋ ಅದು ಸಿಗುತ್ತೆ, ಇಲ್ಲ ಅಂತ ಇಲ್ಲೇ ಇಲ್ಲ. ನೀವು ಏನು ಮಾಡಿ ತಲೆ ಯೋಚನೆ ಮಾಡಿ ಕೇಳ್ಕೊತಾ ಹೋಗಿ, ಕೆಟ್ಟದ್ದೊಂದು ಅಲ್ಲಿಲ್ಲ, ಕೆಟ್ಟದ್ದೊಂದೂ ಇಲ್ಲ, ಒಳ್ಳೇದು ಇಲ್ಲದೇ ಇಲ್ಲೇ ಇಲ್ಲ. 100%. ಈ ಕಾನ್ಸೆಪ್ಟ್ ಗೊತ್ತಾದರೆ ವೈಕುಂಠ. ಇವತ್ತು ಯಾತಕ್ಕೆ ಅಮೇರಿಕ ಜನ ಹೋಗ್ತಾರೆ, ಯಾತಕ್ಕೆ ವಿದೇಶಕ್ಕೆ ಹೋಗ್ತಾರೆ? ಅಲ್ಲಿ ಸಂಬಳ, ಅಲ್ಲಿ ಸೌಕರ್ಯ ಇಲ್ಲಿ ಸಿಗೋದಿಲ್ಲ. ಅದನ್ನ ಕೇಳಿ ಕೇಳಿ ಮಕ್ಕಳಿಗೆ ಇವರೇ ಶುರು ಮಾಡ್ತಾರೆ. ಅವ್ರು 1ನೇ ಕ್ಲಾಸ್ ಇದ್ದಾಗಲೇ ಎಲ್ಲಿಗೆ ಹೋಗ್ತೀವಿ ಹೋಗೋ ಅಂದರೆ ಅಮೇರಿಕಾ ಅಂತ ಆನಂದನೇ ಅಂತ ತಲೆಯೆಲ್ಲ ಹುಚ್ಚಾದಾಗ ಆಗಿಬಿಡ್ತಾರೆ. ಅಮೇರಿಕಕ್ಕೆ ಹೋಗ್ತೀರಿ, ನಿಮ್ಮನ್ನು ಬಿಟ್ಟು ಹೋಗ್ತೀರಿ ಅಂತ ಹೇಳಿರ್ತಾರೆ, ಗೊತ್ತಾಯ್ತಾ? ಯಾವುದೇ ಅರ್ಥ ಆಗೋದು, ನಾನು ಹೋಗ್ತೀರಿ ನೀವು ಬರಬೇಡಿ ಅಷ್ಟೇ ಹೇಳಿರೋದು. ಇವ್ರು ಏನೋ ತಿಳ್ಕೊಂಡು ಕಳಿಸ್ಬಿಡ್ತಾರೆ, ಆಮೇಲೆ ಹೊಡ್ಕೊತಿರ್ತಾರೆ ಗೋವಿಂದ. ಆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ, ವಿದೇಶಕ್ಕೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು. ನಾವು ಪ್ರಾಕ್ಟೀಸ್ ಮಾಡಿಸು ವಿದೇಶಕ್ಕೆ ಹೋಗಬೇಕು ಅಂತಲೇ. ಈ ವಿದೇಶ ವಿ ದೇಶ, ನಮ್ಮದು ವಿ ಅಂದರೆ ವಿಷ್ಣು ದೇಶಕ್ಕೆ ಹೋಗಬೇಕು ಅಂತ ನಾವು ಬಾಯ್ಪಾಠ ಮಾಡಿಸಿದ್ರೆ ಮಕ್ಕಳು ಎಲ್ಲಿಗೆ ಹೋಗ್ತೀವಿ? ನಾನು ವೈಕುಂಠಕ್ಕೆ ಹೋಗಬೇಕು. ಆ ರೀತಿ ಮಾಡಿದ್ದಕ್ಕೆ ಧ್ರುವನ ತಾಯಿ ಪುಣ್ಯಾತ್ಮ ಧ್ರುವ ಯೋಚನೆ ಮಾಡಬೇಡ, ಯಾಕೆ ಕಡ್ತೀಯ? ಆರಾಧಯ ಅಧೋಕ್ಷಜ ಪಾದಪದ್ಮಂ ಯದೀಚ್ಛಸೆ ಅಧ್ಯಾಸನ ಮುತ್ತಮೋಯ. ಎಂಥ ತಾಯಿ ಯಾಕೆ ಯೋಚನೆ ಮಾಡಿ? ದೇವ್ರ ಪೂಜೆ ಮಾಡು, ವೈಕುಂಠಕ್ಕೆ ಹೋಗಕ್ಕೆ ಬರುತ್ತೆ ಅಂತ ನೆನೆಸ್ಬೇಕು. ಹೌದು, ಧ್ರುವನ ತಾಯಿಯನ್ನು ಒಬ್ಬ ತಾಯಿಯಾಗಿ ತನ್ನ ಮಗನ ಹೇಗೆ ತಯಾರು ಮಾಡಿಲ್ಲಲ್ಲ. ಇವತ್ತು ವೈಷ್ಣವ ಒಬ್ಬ ತಾಯಿಗೆ ಅಂಥ ಹಕ್ಕಿದೆ. ಬೇರೆ ಯಾವ ತಾಯಿಂದರಿಗೂ ಕಾನ್ಸೆಪ್ಟ್ ಇಲ್ಲ, ವೈಷ್ಣವರಿಗೆ ಮಾತ್ರ ಇರೋದು. ಅದನ್ನು ಉಪಯೋಗ ಮಾಡ್ಕೋತಾ ಇಲ್ಲ ಇವತ್ತು. ಅವ್ರನ್ನ ನಮ್ಮ ಮಕ್ಕಳು ಎಷ್ಟು ಬೈತಾರೆ ಗೊತ್ತಾ ನಿಮಗೆ? ಒಂದು ಸರ್ತಿ ಯಾವುದೋ ಊರಿಗೆ ಹೋದ ಕಾಲಕ್ಕೆ ಒಬ್ಬ ಒಳ್ಳೆ ಫೇಮಸ್ ಡಾಕ್ಟ್ರ್ ಆ ಊರಲ್ಲಿ, ಐ ಸ್ಪೆಷಲಿಸ್ಟು. ದಿವಸ ಪ್ರವಚನಕ್ಕೆ ಬರ್ತಿದ್ರು, ವಯಸ್ಸಾಗಿತ್ತು. ಬಂದರು, ಅವರು ದಿವಸ ಬಂದು ಕೊಡ್ತಾಯಿದ್ರು. ಮಂಗಳ ದಿವಸ ಸ್ವಲ್ಪ ಮಾತಾಡ್ಲಿಕ್ಕೆ ಬಂದರು. ಆಚಾರ್ಯ ಇವತ್ತು ನಮ್ಮ ಮನೆಗೆ ಹೋದೆ, ನಮ್ಮ ತಂದೆನ ಬಾಯಿ ಬಂದ ಬೈದುಬಿಟ್ಟೆ ಅಂತ ಹೇಳಿದರು. ಉಪನ್ಯಾಸ ಕೇಳಿ ಇಂಥ ಕೆಲಸ ಮಾಡಿತ್ತು ಅಂತ ಹೇಳಿದೆ ನಾನು. ಅದಕ್ಕಲ್ಲ, ನಮ್ಮ ತಂದೆ ದೊಡ್ಡ ಪಂಡಿತರು, ನನ್ನ ಮೆಡಿಕಲ್ ಓದಿಸ್ಬಿಟ್ರು. ನಾನು ಅವ್ರನ್ನ ಕೇಳಿದೆ, ಯಾಕೆ ಅಪ್ಪ ನನ್ನ ಯಾಕೆ ನೀವು ಸುಧಾ ಓದಲಿಲ್ಲ ಅಂತ ಕೇಳಿದೆ ಅಂತೇಳಿ. ಯಾಕೆ ಏನಾಯಿತು ಅಂದರು. ಸುಧಾದ ಮಹಿಮೆ ನಂಗೆ ಈಗ ಗೊತ್ತಾಯಿತು, ನಾನು ಡಾಕ್ಟ್ರಾಗಿ ಏನೇ ಸಂಪಾದನೆ ಮಾಡಿರಬಹುದು, ಅದು ಸುಧಾ ಕಳ್ಕೊಳ್ಬಿಟ್ಟೆ ನಾನು, ನೀನು ಯಾಕೆ ಓದಿಸಲಿಲ್ಲ ಅಂತ ಕೇಳಿದರೆ. ನಮ್ಮಪ್ಪ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ. ಮಗನೇ, ನಾನು ಬಡತನ ಬರಬಾರ್ದು ಅಂತ ಹಾಗೆ ಮಾಡಿದೆ. ಬಡತನ ಬರ್ಬೋದಾಗಿತ್ತು, ನನಗೆ ಸುಧಾ ಮಿಸ್ ಆಯ್ತಲ್ಲ, ಸಂಪತ್ತು ತೊಗೊಂಡು ಏನು ಮಾಡಲಿ ಅಂತ ಕೇಳಿದೆ ಅಂತ ಡಾಕ್ಟ್ರ್ ಪಶ್ಚಾತ್ತಾಪಟ್ಟು ಬದಲು ಬಂದು ನಮ್ಮ ಅಪ್ಪನ ಅಂತ ಹೇಳಲಿಲ್ಲ. ನಮ್ಮ ಮಕ್ಕಳು ನಮ್ಮನ್ನು ಬೈ ಹಾಗೆ ಆಗಬಾರ್ದು ಅಂತಿದ್ದರೆ ಅವರು ಕೂಡ್ಸ್ಕೊಂಡು ಹೇಳಬೇಕು. ಕೊನೆಗೆ ಹೇಳ್ತಾರೆ, ಕೊನೆಯ ಶ್ಲೋಕ ಅಧ್ಯಾಯದಲ್ಲಿ, ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾತ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದಿ ಅಂತ. ವೈಕುಂಠ ಇಡೀ ದೇವರು 24 ತಾಸು ಕಾಣ್ತಾನಲ್ಲಿ. ಅಲ್ಲಿ ಪೇಂಟಿಂಗ್ ಗೀಟಿಂಗ್ ಇಲ್ಲೇ ಇಲ್ಲ, ಬರೀ ಹವಳದ ನೆಲಗಳು, ಸ್ಫಟಿಕದ ಗೋಡೆಗಳು, ಅಂಥ ಮನೆಗಳು. ವೈಕುಂಠ ಲೋಕದ ವರ್ಣನೆ ಕೇಳಿದ್ದು ಸರಿಯಾಗಿ ಮಧ್ವಿಜಯ 11ನೇ ಸಾರಿಗೆ ಓದಿಬಿಟ್ರೆ ನೆಕ್ಸ್ಟ್ ಪ್ಲಾನ್ ವೈಕುಂಠನೇ ಅಂತ ಅನಿಸ್ಬಿಡುತ್ತೆ. ಆಮೇಲೆ ಇವತ್ತು ಅದು ಮಧ್ವಿಜಯ ಕೇಳೋರೇ ಇಲ್ಲ, ಹೇಳೋಲ್ಲ. ಪಾರಾಯಣ ಮಾಡ್ತಾರಲ್ಲ,
ಪಾರಾಯಣ ಮಾಡಬೇಕಾದ್ರೆ ಸ್ವಲ್ಪ ಅದನ್ನು ಅರ್ಥ ಆಗಿ ಮಾಡಿಬಿಟ್ರೆ ಖಂಡಿತ ಓದಬೇಕು ಅನಿಸುತ್ತೆ. ಅರ್ಥ ಆಗಿ ಭಜನೆ ಮಾಡ್ತಾರೆ, ಅದು ಯಾವ ಪದ ಅಲ್ಲ, ಯಾವ ಪದ್ಯ ಅಂತ ಕೂಡ ಗೊತ್ತಾಗೋದಿಲ್ಲ. ಹರಿಕಥಾಮಸಾರ ಎಲ್ಲರಿಗೂ ಬಗ್ಗೆ ಹೇಳೋದಿಲ್ಲ, ಕೆಲವು ಚೆನ್ನಾಗಿ ಹೇಳ್ತಾರೆ. ತುಂಬ ಜನಗಳು ಫಾಸ್ಟಾಗಿ ಹೇಳ್ತಿರ್ತಾರಲ್ಲ, ಹರಿಕಥಾಮಸಾರ ಅಂತ ಗೊತ್ತಾಗಬೇಕಾದ್ರೆ ನಮಗೆ ಅರ್ಧ ಗಂಟೆ ಕಾಯಬೇಕು, ಯಾವ ಸಂಧಿ ಅಂತ ಗೊತ್ತೇ ಆಗೋದಿಲ್ಲ ಕೊನೆಗೆ. ಆ ರೀತಿ ಇರ್ತದೆ. ಹಾಗಲ್ಲ, ಸರಿಯಾಗಿ ಹೇಳಿದರೆ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ವಿಷ್ಣು ತೀರ್ಥರು, ಮಾದನೂರು ಸ್ವಾಮಿಗಳು ಭಾಗವತ ಸಾರೋದ್ಧಾರ ಬರೆದವರು, ಅವರು ಊಟ ಮಾಡಿ ಹಾಗೆ ಸ್ವಲ್ಪ ಹೊರಕೊಂಡಿದ್ದಾರೆ ಅಷ್ಟೇ. 20 ವರ್ಷಕ್ಕೆ ಭಾರಿ ವಿದ್ವಾಂಸರಾದವರು, ವಜ್ರದ ಉಂಗುರಗಳು, ರತ್ನದ ಹಾರ, ಅಂಥ ಪಂಡಿತರಾಗಿದ್ದರು. ಅವ್ರು ಹಾಗೆ ಊಟ ಮಾಡಿ ಮಲಗಿದ್ರು. ಪಾಪ ಹೆಂಡತಿ ಬಂದು ಕಾಲು ಒತ್ತಾ ಇದ್ದರು, ತಾಂಬೂಲ ಹಾಕ್ಕೊಂಡಿದ್ದಾರೆ, ದೊಡ್ಡ ನಿಲುವುಗನ್ನಡಿ ಇಟ್ಕೊಂಡಿದ್ದಾರೆ, ಮಂಚ ಮೇಲೆ ಮಲಗಿದ್ದಾರೆ, ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಆಗ ಒಬ್ಬ ದಾಸಯ್ಯ ಬರ್ತಾರೆ ಮನೆ ಮುಂದೆ. ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚ ಬಾರದು, ಮುಂಚೆ ಮಾಡಿರೋ ಧರ್ಮವ. ಒಂದೇ ಪದ್ಯ ಅರ್ಥ ಆಯ್ತು. ಅವ್ರು ಮಂಚ ಬಾರದು, ಮಂಚದ ಮೇಲೆ ಮಲಗಿದ್ದಾರೆ, ತಕ್ಷಣ ಬರೋದಿಲ್ಲ ಗೊತ್ತಾಯ್ತು, ಕೆಳಗಿಳಿದ್ರಂತೆ. ಮಡದಿ ಬಾರಳು ಬರೋದಿಲ್ಲ, ಬಿಟ್ಟೋದ್ರತಾರೆ, ಬರೋದು ಕರ್ಕೊಂಡೇ ಹೊರಟರು ಹೊರಗೆ ಅವರು. ಕಂಚು ಕನ್ನಡಿ ಬಾರವು, ಕಂಚು ಕನ್ನಡಿ ನೋಡ್ತಾ ಯಾವುದು ಬರಲಿಲ್ಲ. ಸಂಚಿತಾರ್ಥವು ಕಿಂಚ ಬಾರದು. ಇವತ್ತು ಯಾರು ಸತ್ತರು ಒಂದು ಪೈಸೆ ಅವರ ಹಿಂದೆ ಹೋಗಿಲ್ಲ, ಗೊತ್ತಾಯ್ತಾ? ರಾಜ ಮಹಾರಾಜ ಯಾರು ಸತ್ತರು ಒಂದು ಪೈಸೆ ಹೋಗಿಲ್ಲ, ಏನೂ ಬರೋದಿಲ್ಲ. ಒಂದು ಹಾಡು ನುಡಿ ಮುಗಿ ಹೊತ್ತೆ ಮನೆ ಬಾಗಿಲ ಹೊರ ನಿಂತ್ಕೊಂಡು ಕೃಷ್ಣಾರ್ಪಣೆ ಅಂತ ಹೊರಟೇ ಬಿಟ್ಟಿರ್ತಾರೆ. ಒಂದು ನುಡಿ ಕೇಳಿ ಅರ್ಥಾಗ ಹೇಳಬೇಕು. ಭಜನೆ ಉದ್ದೇಶ ಏನು ಅಂದರೆ 4 ಜನ ಕಿವಿ ಬಿಡಬೇಕು. ಇಲ್ಲದೆ ಹೋದರೆ ಅದ್ರ ಉಪಯೋಗಕ್ಕೆ ಬರೋದಿಲ್ಲ. ನಮ್ಮ ತಾಯಿ ಯಾವಾಗ ಎಚ್ಚೆತ್ತು ಇರೋ ಕಂಡ್ಯ ಮನವೇ, ಅಚ್ಚುತನ ಅಂಗ್ರಿಯ ನೆನೆಕಂಡ್ಯ ಮನವೇ, ಚಿರಜೀವಿಯಾಗೆಲವು ಚಿಣ್ಣ ನೀನು, ಪರಮ ಭಾಗವತರ ಪದಧೂಡಿ ಧರಿಸುತ್ತಲಿ. ಇಂಥ ಮಾತುಗಳು ಕೇಳ್ತಾ ಹೋದರೆ ನಾವು ಬೇಡ ಅಂದರೂ ಎಫೆಕ್ಟ್ ಮಾಡ್ತಾನೇ ಇರ್ತೇವೆ. ಇಂಜೆಕ್ಷನ್ ಒಳಗೆ ಕೆಲಸ ಮಾಡುತ್ತಲ್ಲ ಹಾಗೆ. ಆದರೆ ವಾತಾವರಣ ಕ್ರಿಯೇಟ್ ಮಾಡಬೇಕು ಯಾವಾಗ. ಅದಕ್ಕೆ ವೈಷ್ಣವರು ಹುಟ್ಟಬೇಕು ಅಂತ ಹೇಳೋದು. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಯೋಗಭ್ರಷ್ಟರು ಅಲ್ಲಿ ಹುಡ್ತೀವಿ, ಇವತ್ತು ರೋಗಭ್ರಷ್ಟರಾಗಿ ಹುಡ್ತಾರೆ. ಹಾಗಾಗಿಬಿಟ್ಟು ರೋಗ ಬರೋ ಮನೆ ಆಗಬಾರ್ದು, ಯೋಗ ಬರೋ ಮನೆ ಆಗಬೇಕು. ಹೊಟ್ಟೆ ಇದೆ, ಅದು ಕೆಲಸ ಮಾಡಿ ಓದಿ ಏನೂ ತಪ್ಪಲ್ಲ. ಆದರೆ ದೇವರು ಮರೆಯೋ ತಪ್ಪು. ಊಟ ಮಾಡ್ತೀರಿ, ಕೃಷ್ಣಾರ್ಪಣೆ ಊಟ ಮಾಡೋದಕ್ಕೇನು ಕಷ್ಟ ಇದೆ? ಅಡಿಗೆ ಹಾಗೂ ಆಗುತ್ತೆ. ದೇವರಾಣಿ ಒಂದು ಅಗಳು ಕೂಡ ತೊಗೊಳ್ಳೋದಿಲ್ಲ ಅದರೊಳಗೆ. ಇಟ್ಟಿದ್ದು ಎಡಿಸಿಡಿ ಹಾಗೇ ಇರೋದು. ಆದರೆ ಮೊದಲು ನೀರು ಸಾಲಿಗ್ರಾಮ ಹಾಕಿದ ತಕ್ಷಣ ತೀರ್ಥ, ಅದೇ ನೀರು ತೀರ್ಥ ಆಗಿ ಬರುತ್ತೆ, ಅದೇ ಅನ್ನ ನೈವೇದ್ಯವಾಗಿ ಬರುತ್ತೆ. ಇದು ತಿಂದರೆ ಬರೀ ನೀರಷ್ಟೇ. ಇದು ಬರೀ ಒಂದೊಂದು ಸ್ಪೂನಿಗೆ ಅಷ್ಟು ಬೆಲೆ ಇದೆ, ಒಂದು ಉದ್ಧರಣೆಗೆ ಅಷ್ಟು ಶಕ್ತಿ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಮಾಡೋ ಕೆಲಸಗಳೇ ತುಂಬ ಕಷ್ಟಪಡಬೇಕಾಗಿಲ್ಲ. ಅಧ್ಯಾತ್ಮ ಅಂದರೆ ಏನು ಮಾಡ್ತೀರಿ ಅದನ್ನು ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥ ಮತ್ತು ಅನುಸಂಧಾನ ಇಟ್ಕೊಂಡು ಅದೇ ಅಧ್ಯಾತ್ಮ. ಅಂದರೆ ಅಧ್ಯಾತ್ಮ ಬೇರೆ ಅಲ್ಲ. ಇವತ್ತು ಓದಿಗೆ ಹೇಗೆ ಲೌಕಿಕ ಓದಿಗೆ ಮಹತ್ವ ಇದೆಯೋ ಅದರ ಕೋಟಿ ಪಾಲು ಮಹತ್ವ ಶಾಸ್ತ್ರಕ್ಕಿದೆ. ಅದನ್ನು ತಿಳಿಸಿದರೆ ಮಕ್ಕಳಿಗೆ ಯಾರೂ ಬೇಡ ಅಂತ ಹೇಳೋದಿಲ್ಲ. ಯಾವ ಸಮಾಜ ಯಾರೂ ದೇವರನ್ನು ಬೇಡ ಅಂತ ಹೇಳೋದಿಲ್ಲ. ನಾವು ದೇವರನ್ನ ಕಂಡು ಹೆದರಿಸಿದ್ದೇವೆ, ದೇವ್ರ ಕಂಡು ಭಯಪಡಿಸಿದ್ದೇವೆ. ಕಾಲು ಮುರಿತೇನೆ, ಕೈ ಮುರಿತೇನೆ ಅಂತ ಹೇಳಿ ದೇವ್ರ ಕಂಡು ಟೆರರಿಸ್ಟ್ ಕಂಡ ಕಾಣ್ತಾನೆ ನಮಗೆ. ಆ ರೀತಿ ದೇವ್ರ ಬಗ್ಗೆ ಹೇಳಬಾರ್ದು. ಅವನು ಕರುಣಾಳು. ದಾಸರು ಒತ್ತಿ ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿರುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನು ಹರಿ, ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು, ರಮಾಧವನುರಿಸಲರಿಯದೆ ಪಾಮರರು ಬಳರುವರು ಭವದೊಳಗೆ ಅಂತ ಪದ್ಯ ಕೇಳಿದರೆ ಯಾರು ದೇವರನ್ನು ಬಿಡ್ತಾರೆ? ಬಿಡಕ್ಕೆ ಸಾಧ್ಯ ಇಲ್ಲ. ಆ ವಾತಾವರಣ ಕ್ರಿಯೇಟ್ ಮಾಡಬೇಕು. ಅದು ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಾಧ್ವರ ಮನೆಗಳಲ್ಲಿ ಅಂಥ ವಾತಾವರಣ ಇರಬೇಕು. ಆಗ ಅವರಿಗೆ ದುಃಖದ ಪ್ರಸಂಗ ಬರೋ ಚಾನ್ಸೇ ಇಲ್ಲ. ಅದನ್ನೆಲ್ಲ ಹೇಳ್ತಾರೆ. ಅದು ವೈಕುಂಠಕ್ಕೆ ದಾರಿ ಆಚಾರಶಾಸ್ತ್ರ ಒಂದೇ ಅಂತ ಹೇಳಿದಾಗ, ಗುರುಮಧ್ವ ಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ. ಪುರಂದರದಾಸರ ಮಾತು. ಗುರುಮಧ್ವ ಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ. ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆದರವೇ ಹುಟ್ಟಲಿಲ್ಲ. ವಾದಿಗಳ ಮತ ಬಡಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ. ವೇದ ಬಾಹ್ಯರಿಗೆರಗಿ ಅಪಸವ್ಯ ಮನನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ. ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು. ಜಗನ್ನಾಥದಾಸರು ಹರಿಕಥಾಮೃತಸಾರ ಬರೆದವರು ಹೇಳಿದ ಮಾತು. ಅವರು ಹಾಗೆ ಮಾಡಲಿಲ್ಲ. ನಾವು ಮಾಡೋದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಬರೆದ ಮಹಾನುಭಾವರು. ಅಂಥ ನಿಮಗೆ ಜ್ಞಾನ ಸಿಗೋದು ರಾಯರಿಷ್ಟೆಲ್ಲ ಮಠ ಮಾಡ್ಕೊಂಡು ಯಾತಕ್ಕಿದ್ದಾರೆ ಅಂದರೆ ಮಧ್ವಮತ ವರ್ಧನ. ಅವರು ವೃಂದಾವನ ಪ್ರವೇಶ ಮಾಡಿದ ಮೇಲೂ ಕೂಡ ಮಠಗಳಲ್ಲಿ ನಿಂತು ಜ್ಞಾನ ಕಾರ್ಯ ಮಾಡಿಸ್ತಾ ಇದ್ದಾರೆ ಮಹಾನುಭಾವರು. ಅಂಥ ಒಂದು ವಿಶಿಷ್ಟವಾದಂಥ ಸಾಧನೆಗೆ ನಾವು ಪೂರ್ಣ ಪ್ರಮಾಣದಲ್ಲಿ ತೊಡಕೊಡದೆ ಹೋದರೆ ಅದು ನಮ್ಮ ದೇಹಕ್ಕೆ, ದೇವರಿಗೆ, ಎಲ್ಲರಿಗೂ ಸಮಾಜಕ್ಕೆ ಮಾಡಿ ದೊಡ್ಡ ಅನ್ಯಾಯವಾಗುತ್ತೆ. ಅದು ಆಗಬಾರದು. ವೈಕುಂಠದ ದಾರಿಯನ್ನು ವರ್ಣನೆ ಮಾಡಿದೆ.
ಮುಂದೆ 12ನೇ ಸರ್ಗದಿಂದ ಆಚಾರ್ಯ ಮುಂದಿನ ಮಹಿಮೆಗಳನ್ನೆಲ್ಲ ಹೇಳ್ತಾರೆ. ಹೊತ್ತಾಗಿದೆ, ನಾಳೆ ದಿವಸ ಮುಂದಿಂದೆಲ್ಲ ಎಷ್ಟಿದೆ ಅಂತ ಹೇಳೋದಿಲ್ಲ. ನಾಳೆನೇ ಮಂಗಳ ಆದ್ದರಿಂದ ನಾಳೆ ಸರಿಯಾಗಿ 6:45 ಶುರು ಮಾಡಿ. ಇವತ್ತು 6:45 ಆಗಿದೆ. ನಾಳೆ ಅಷ್ಟು ಮಾಡಿ 8:15 ಹೊತ್ತಿಗೆ ಮುಂದೆ ಆಚಾರ್ಯ ಮಹಿಮೆಗಳು ಸುರಿ ಮಾಡಿ. ಮಧ್ವವಿದ್ಯೆ ಅಂದರೆ ಅಕ್ಷಯ ಪಾತ್ರೆ ಇದ್ದಾಗೆ ಹೇಳಿದಾಗ ಒಂದೊಂದು ಶ್ಲೋಕನೂ ಹೊಸ ಹೊಸ ಮಹಿಮೆ ಹೇಳ್ತಾ ಹೋಗ್ತಾರೆ. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳೋಣ ಅಂತ ಹೇಳ್ತಾ, ಅದು CD ಬಗ್ಗೆ ನಿನ್ನೆ ಆಗಲಿ ಪೆನ್ ಡ್ರೈವ್ ಬಗ್ಗೆ ಹೇಳಿದ್ದೆ. ಅದ್ರ ಏನಿದೆ ಅಂತ ತುಂಬ ಜನ ಕೇಳಿದರು. ಮೊದಲಿಗೆ ಇಡೀ ಭಾಗವತ ಪ್ರವಚನ ಪ್ರೋಷ್ಠಪದಿ ಮಾನ್ವೆಯಲ್ಲಿ ಶ್ರೀ ಜಗನ್ನಾಥದಾಸರ ಸನ್ನಿಧಾನದಲ್ಲಿ ಪರಮಪೂಜ್ಯರಾದ ಶ್ರೀ ಫಲಿಮಾನ ಶ್ರೀಪಾದಗಳವರ ಉಪಸ್ಥಿತಿಯಲ್ಲಿ ಹೇಳಿದ ಪ್ರೋಷ್ಠಪದಿ ಭಾಗವತದ ಪ್ರವಚನ. ಅದಾದಮೇಲೆ ಇಡೀ ಭಾಗವತ ಅನೇಕ ವರ್ಷಗಳ ಕಾಲ ಹೇಳಿದ್ದು, ಪ್ರತಿ ಶ್ಲೋಕ ಅದರ ಅರ್ಥ. ಆಮೇಲೆ ಇಡೀ ಭಾಗವತ ವಿಜಯಧ್ವಜ ಸ್ವಾಮಿಗಳ ವ್ಯಾಖ್ಯಾನ ಮತ್ತೆ ಅರ್ಥ. ಆಮೇಲೆ ಇಡೀ ಈ ವಿಷ್ಣು ತೀರ್ಥರು ಅಂತ ಹೇಳಿದ್ನಲ್ಲ, ಈಗ ಆ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರ ಪೂರ್ತಿ ಅದಕ್ಕೆ ಅರ್ಥ. ಆಮೇಲೆ ಭಾಗವತ ಮಹಾತ್ಮ್ಯ ಅಂತ ಒಂದು ಅದಕ್ಕೆ ಅರ್ಥ. ಇಷ್ಟೆಲ್ಲ ಸೇರಿರ್ತಕ್ಕಂಥ ಪೆನ್ ಡ್ರೈವ್ ಅದು. ಅದನ್ನು ಮೊದಲೇ ಹೇಳಿದ ಮೊಬೈಲ್ಗೆ ಹಾಕ್ಕೊಂಡೇ ಬೇಕಾದ್ರೆ ಕೇಳ್ಬೋದು. ನಮ್ಮ ನಾಗರಾಜರಾಜ ಕೇಳಿದರೆ ವಿಷಯ ಹೇಳ್ತಾರೆ, ತೊಗೊಳ್ಬೋದು. ಮೊನ್ನೆ ಉಡುಪಿಯಲ್ಲಿ ಒಂದು ಪುಸ್ತಕ ಪ್ರಿಂಟ್ ಆಯಿತು, ಆಗೋಗ್ಬಿಟ್ಟಿತ್ತು. ಮತ್ತೆ ಸಿಕ್ಕಿದೆ ಪುಸ್ತಕ. ಗುರು ಭಜನಾಮೃತ ಅಂತ ಹೇಳಿ, ಇದು ಹರಿದಾಸರ ತಾರತಮ್ಯ ಕ್ರಮದಲ್ಲಿ ಭಜನೆಯ ಪುಸ್ತಕ ತಯಾರು ಮಾಡಿರೋದು. ಇದರಲ್ಲಿ ತಾರತಮ್ಯ 600 ಪದ್ಯಗಳಿದೆ, 600 ಹಾಡಿದೆ, 630 ಪುಟದ ಪುಸ್ತಕ ದೊಡ್ಡದಿದ್ದು. ನಾವು ಬೆಲೆ ಇಟ್ಟಿರೋದೇ ಕಡಿಮೆ, 225 ಇಟ್ಟಿದೆ. ಈಗ ಇವತ್ತು ತೊಗೊಳ್ಳೋರಿಗೆ 200 ರೂಪಾಯಿಗೆ ಸಿಗುತ್ತೆ. ಬೇಕಾದರೂ ಅದು ತೊಗೊಳ್ಬಹುದು. ವೈಷ್ಣವ ಪದ್ಧತಿಯಲ್ಲಿ ಬರೀ ಪ್ರಾಚೀನ ಹರಿದಾಸರ ಹಾಡುಗಳ ಸಂಗ್ರಹ. ಅದರಲ್ಲಿ ಬೇಕಾದವರು ಅದನ್ನು ಉಪಯೋಗ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಅಂತೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚವಹಂ ತೇನ ಪ್ರೀಯತಾಂ ಕಮಲ.